ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವೇತ್ರಿಯವತು ಗಣೇಶಾಯ ನಮಃ ಸರಸ್ವತಿ ನಮಃ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಕೃಷಿ ಅಂದರೆ ಅದರಲ್ಲಿ 5 ಅಂಗಗಳಿದೆ. ಬರೀ ಒಂದು ಅಂಗವನ್ನು ನಾವು ಪ್ರಾಮುಖ್ಯವಾಗಿ ಮನಗಂಡು ಅದನ್ನು ಮೇಂಟೈನ್ ಮಾಡಿದರೆ ಆಗುವುದಿಲ್ಲ. ಪೋಷಣೆ ಪ್ರಬಂಧನೆ, ರೋಗ ನಿಯಂತ್ರಣ, ಕೀಟ ನಿಯಂತ್ರಣ, ಕಳೆ ನಿಯಂತ್ರಣ ಹಾಗೂ ನೀರಾವರಿ, ಈ 5 ಅಂಗಗಳು ಸೇರಿದಾಗ ಕೃಷಿ ಅಂತಾಗ್ತದೆ. ಈ ಪಂಚ ಅಂಗಗಳು ಉಂಟಲ್ಲ, ಪಂಚಾಂಗಗಳು ಹೇಳ್ತೇವಲ್ಲ ನಾವು, ಅದಕ್ಕೆ ಎಷ್ಟು ಮಹತ್ವ ಇದೆ, ಅದೇ ಮಹತ್ವ ಕೃಷಿಯ ಒಂದೊಂದು ಅಂಗಗಳಿಗೂ ಇದೆ. ನಾವು ಫರ್ಟಿಲೈಸರ್ ಹಾಕ್ತೇವೆ, ಗೊಬ್ಬರಗಳನ್ನು ಹಾಕ್ತೇವೆ, ಅದು ಒಂದಾಯ್ತಷ್ಟೇ. ಅದನ್ನು ಮಾಡಿ ಬರುವಂಥ ರೋಗವನ್ನು ನಾವು ನಿಯಂತ್ರಿಸದಿದ್ದರೆ ನಮಗೆ ಬೆಳೆ ಹಾನಿಯಾಗ್ತದೆ. ಸರಿ, ರೋಗ ನಿಯಂತ್ರಣಕ್ಕೆ ಏನು ಮಾಡಬೇಕು, ಯಾವ ಯಾವ ರೋಗಗಳಿದೆ ಅವುಗಳನ್ನು ನಾವು ತಿಳ್ಕೊಳ್ಬೇಕು. ಅದರ ನಿಯಂತ್ರಣ ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಅದರ ಬಗ್ಗೆಯೂ ನಮಗೆ ಮಾಹಿತಿ ಇರಬೇಕು. ಯಾಕೆಂದರೆ ನಾಲೆಜ್ ಈಸ್ ಪವರ್, ಅದಕ್ಕಿಂತ ದೊಡ್ಡ ಶಕ್ತಿ ಬೇರೆ ಯಾವುದೂ ಇಲ್ಲ. ಈ ಮಾಹಿತಿಗಳನ್ನು ನಾವು ಈ ರೀತಿಯಲ್ಲಿ ಸಂಗೋಷ್ಠಿಯಲ್ಲಿ ಕಂಡುಕೊಳ್ಳಲಿಕ್ಕಾಗ್ತದೆ, ತಿಳಿಲಿಕ್ಕಾಗ್ತದೆ. ಇಂಟರ್ನೆಟ್ನ ಮಾಧ್ಯಮದಿಂದ ತಿಳಿಲಿಕ್ಕಾಗ್ತದೆ. ಕೃಷಿ ವಿಭಾಗದ, ತೋಟಗಾರಿಕಾ ವಿಭಾಗ ಅವರ ಮಾಹಿತಿ ಶಿಬಿರಗಳಲ್ಲಿ ಕೂಡ ಸಿಗ್ತದೆ. ಯಾವಾಗ ಕೊಡಬೇಕಂತ ಮದ್ದನ್ನು ಯಾವಾಗ ಉಪಯೋಗಿಸಬೇಕು ಅದು ಮುಖ್ಯ. ಒಂದು 10-20% ರೋಗ ಹರಡಿದ ಮೇಲೆ ಅಥವಾ ಇನ್ಫೆಕ್ಷನ್ ಆದಮೇಲೆ ನಾವು ಅದರ ನಿಯಂತ್ರಣಕ್ಕೆ ಮೆಲ್ಲಗೆ ಶುರು ಮಾಡಿದರೆ ಇನ್ನೂ ಮದ್ದು ಬಿಡದೆ ಆಗಲಿಕ್ಕಿಲ್ಲ. ಆ ಸಮಯದಲ್ಲಿ ನಾವು ಅದನ್ನು ನಿಯಂತ್ರಣಕ್ಕೆ ಶುರು ಮಾಡಿದರೆ ಆದಂಥ ನಷ್ಟ ಆಗಿ ಹೋಯಿತು. ಅದರ ನಿಯಂತ್ರಣ ಕೂಡ ಭಾಳ ಕಷ್ಟ ಆಗ್ತದೆ. ಅದೇ ರೀತಿ ಇದು ಕೀಟಕ್ಕೂ ಅನ್ವಯಿಸ್ತದೆ, ನೀರಾವರಿಗೆ, ಕಳೆ ನಿಯಂತ್ರಣ ಎಲ್ಲದಕ್ಕೂ ಅನ್ವಯಿಸ್ತದೆ. ಯಾವುದೇ ಒಂದು ಸ್ಟೆಪ್ನಲ್ಲಿ ನಮ್ಮದು ಏನಾದರೂ ವೇರಿಯೇಷನ್ ಬಂದರೆ, ಏರುಪೇರಾದರೆ ಅದರ ನೇರ ಪರಿಣಾಮ ಸಸ್ಯದ ಬೆಳವಣಿಗೆ, ಅದು ಕೊಡುವಂಥ ಇಳುವರಿ ಅದಕ್ಕೆ ಬರ್ತದೆ. ಇದನ್ನು ನೋಡುವಾಗ ನಮ್ಮಲ್ಲಿ ಒಂದು ಯಾವಾಗಲೂ 24 hours ನಮ್ಮ ಮೈಂಡಲ್ಲಿರಬೇಕಾದ್ದು, ನಾನು ನಟ್ಟಂತಹ ಗಿಡಗಳು, ನಾನು ಬೆಳೆಸುವಂತಹದ್ದು, ಅದನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆ ನಂದು, ಅದರಲ್ಲಿ ಸಿಗುವಂತಹ ಪರಿಣಾಮ, ಇಳುವರಿ ಅದು ನನಗೇ ಇರುವಂಥದ್ದು. ಈ ಒಂದು ಜಾಗೃತಿ ನಮ್ಮಲ್ಲಿ ಯಾವತ್ತೂ ಇರಬೇಕು. ಒಂದು ಹೇಳ್ತಾರಲ್ಲ ಪರಕ್ಕೆ ಸಂದಾಯ ಅಂತ, ಆ ಥರ ಇರಬಾರ್ದು. ಕೃಷಿಯಲ್ಲಿ ಅದು ನಡೆಯುವುದಿಲ್ಲ. ಕೆಲವರು ಯಾವುದೇ ರೀತಿಯ ಒಂದು ವಿವೇಚನೆ ಇಲ್ಲದೆ ಅಥವಾ ಮಾಹಿತಿ ಇಲ್ಲದೆ ಅಥವಾ ಸೌಲಭ್ಯಗಳು ಸರಿಯಾಗಿಲ್ಲದೆ ಅಥವಾ ಹತ್ತಿರದಲ್ಲಿ ಸಿಗುವಂತಹ ಯಾವುದಾದ್ರೂ ಒಂದು ಗೊಬ್ಬರವನ್ನು ತಂದು ಹಾಕ್ತಾರೆ. ಮತ್ತು ನೋಡ್ತಾರೆ ಪಕ್ಕದ ಮನೆಯವರು ಇಷ್ಟು ಹಾಕ್ತಿದ್ದಾರೆ, ನನ್ನ ಸಂಬಂಧಿಕರು ಇದನ್ನು ಹಾಕ್ತಿದ್ದಾರೆ, ನನ್ನ ಮಿತ್ರ ಅದನ್ನು ಹಾಕ್ತಿದ್ದಾನೆ, ನಾನು ಕೂಡ ಯಾವುದಾದ್ರೂ ಒಂದನ್ನು ಹಾಕ್ತೇನೆ ಅಂತ. ಆಗೋದಿಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಾವು ಉಣ್ಣುವಂಥ ಆಹಾರ, ಅದೇ ರೀತಿಗೆ ಸಸ್ಯಕ್ಕೆ ಬೇಕಾಗುವ ಆಹಾರ, ಪಶುಗಳಿಗೆ ಬೇಕಾದ ಆಹಾರ, ಅದರಲ್ಲಿ ಎಲ್ಲದರಲ್ಲೂ ಕೂಡ ಪೌಷ್ಟಿಕತೆಯೇ ಮುಖ್ಯ. ನ್ಯೂಟ್ರಿಟಿವ್ ವ್ಯಾಲ್ಯೂ, ನಾವು ಕೊಡುವಂತಹ ಪೋಷಣೆಗಳಲ್ಲಿ ಪೌಷ್ಟಿಕತೆ ಎಷ್ಟು ಹೆಚ್ಚಿದೆಯೋ ಅಷ್ಟು ಪರ್ಫಾರ್ಮೆನ್ಸ್ ಜಾಸ್ತಿ ಬರ್ತದೆ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತಾರೆ. DVG ಅವರೊಂದು ಮಾತಿದೆ, ಎಷ್ಟು ನೀನುಂಡರೆ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುವುದೆಲ್ಲ ಕಸ ಅಂತ. ಅದು ಬರೀ ಮನುಷ್ಯನಿಗೆ ಮಾತ್ರ ಅನ್ವಯ ಆಗುವಂಥದ್ದು, ಸಸ್ಯಕ್ಕೂ ಬರ್ತದೆ, ಪ್ರಾಣಿಗೂ ಬರ್ತದೆ. ಸಸ್ಯಕ್ಕೆ ಹೇಳಲಿಕ್ಕೆ ಬರೋದಿಲ್ಲ, ಆದರೆ ಅದಕ್ಕೇನಾದರೂ ಸಿಗದಿದ್ದಾಗ ಅದರ ಲಕ್ಷಣಗಳು ಎಲೆಗಳ ಮೇಲೆ ತೋರಿಸಿಕೊಡ್ತದೆ. ಯಾವುದಾದ್ರೂ ಹೆಚ್ಚಾದರೆ ಇಳುವರಿಯ ಇಳಿಕೆ ಅಥವಾ ಗುಣಮಟ್ಟದಲ್ಲಿ ಇಳಿಕೆ, ಅದರ ಮೂಲಕ ನಮಗೆ ಅನುಭವಕ್ಕೆ ಬರ್ತದೆ. ಆ ಅನುಭವಕ್ಕೆ ಬರಬೇಕಾದ್ರೆ ನಮ್ಮಲ್ಲಿ ಕೂಡ ಅಷ್ಟು ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ದಿವಸ ಒಂದು ಸಸಿಯನ್ನು ನೀವು 30 ದಿವಸ ಒಬ್ಸರ್ವ್ ಮಾಡಿದರೆ ಅದರಲ್ಲಿ ಏನು ಬೆಳವಣಿಗೆ ಆಗಿದೆ, ಏನು ಬದಲಾವಣೆ ಆಗಿದೆ, ಅದು ನಮಗೆ ಗಮನಕ್ಕೆ ಬರ್ತದೆ. ಇದರಲ್ಲಿ ಪೇಷನ್ಸ್ ಇರಬೇಕು, ಒಂದು 5 year ಪ್ಲ್ಯಾನ್ ಇರಬೇಕು. ಒಂದು ಮ್ಯಾಜಿಕ್ ಲ್ಯಾಂಪಿನ ಥರ ಯಾವುದೇ ಚೇಂಜಸ್ ಬರುವುದಿಲ್ಲ. ಇವತ್ತು ನಾವಿಲ್ಲಿ ಸೇರಿಕೊಂಡಂಥ ಮುಖ್ಯ ಕಾರಣ ಇಷ್ಟೇ. FPOದವರು ಕಳೆದ ವರ್ಷ ಸುಳ್ಯದಲ್ಲಿ CA ಬ್ಯಾಂಕ್ನಲ್ಲಿ ಇದೇ ಥರ ಮೀಟಿಂಗ್ ಅರೇಂಜ್ ಮಾಡಿದರು, ಸುಳ್ಯ CA ಬ್ಯಾಂಕ್ನವರು. ಆವಾಗ ನಾನು ಭಾಗವಹಿಸಿದ್ದೆ. ಆವಾಗ ಪರಿಚಯ ಆಯಿತು FPOದವ್ರದ್ದು. ಅವತ್ತಿನಿಂದಲೇ ಅವರು ಹೇಳ್ತಿದ್ದರು. ಆಮೇಲೆ ಬೆಳ್ಳಾರಿಯಲ್ಲಿ ಇದಾಯಿತು. ಈ ಐವರ್ನಾಡಿಗೆ ನಾನು ಬರೋದಿದ್ದು ಶುರುವೇನಲ್ಲ. 2022-23ರಲ್ಲಿ ಎಲೆಚುಕ್ಕೆ ರೋಗ
ಆರಂಭವಾದ ಸಮಯದಲ್ಲಿ ನಾನು ಬಂದಿದ್ದೆ. ಪಿಲಿಕಜೆ ಸುಬ್ರಾಯ ಭಟ್ ಅವರು ಕೆಲವು ಪೆಪ್ಪರ್ ಎಲೆಗಳನ್ನು ಫೋಟೋ ಕಳಿಸಿದರು. ಅದೇ ರೀತಿಯಲ್ಲಿ ಅಡಿಕೆಯ ಫೋಟೋ ಕಳಿಸಿದರು. ಅವರ ತೋಟಕ್ಕೆ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೆ. ಆಮೇಲೆ 2023ರಲ್ಲಿ ಅಕ್ರಿಕಟ್ಟೆ ಕರುಣಾಕರಣ್ಣ ಅವರ ಪರಿಚಯ ಆಯಿತು. ಕುಂಬಕ್ಕಲ್ಲು ವೆರೈಟಿ ಅದನ್ನು ನೋಡುವುದಕ್ಕಾಗಿ 4-5 ಸಲ ಬಂದಿದ್ದೇನೆ. ಊರಿಗೆ ಬಂದಷ್ಟಲ್ಲ ನಾನು ಕರುಣಾಕರಣ್ಣ ಅವರ ತೋಟಕ್ಕೆ ಹೋಗ್ತೇನೆ. ಅತ್ಯುತ್ತಮ ನಿರ್ವಹಣೆ, ಅತ್ಯುತ್ತಮ ರೀತಿಯಂಥ ಪರ್ಫಾರ್ಮೆನ್ಸ್ ಇದೆ. ಅವರಿಂದ ಬೇಕಾದಷ್ಟು ಕಲೀಲಿಕ್ಕೆ ಸಿಕ್ಕಿತು. ಅವರಿಗೆ ಎಷ್ಟು ಉತ್ಸಾಹ ಅಂದರೆ ಯಾವುದಾದ್ರೂ ಒಂದು ಅವರಿಗೊಂದು ಹೇಳಿದರೆ, ಕರುಣಣ್ಣ ನೀವು ಈ ರೀತಿ ಮಾಡಿ ನನಗೆ ಅದರ ಫೋಟೋ ಕಳಿಸಿ, ಅದರ ಬೆಳವಣಿಗೆ ಯಾವ ರೀತಿ ಆಗ್ತದೆ ನಿಮಗೂ ಗೊತ್ತಾಗ್ತದೆ, ನನಗೂ ಗೊತ್ತಾಗ್ತದೆ. ಹೆಚ್ಚು ಕಡಿಮೆ ಏನಾದರೂ ಮಾಡಬೇಕು ಹೇಳಿದರೆ ಇವಾಗಲೇ ಅದನ್ನು ಸರಿಪಡಿಸಲಿಕ್ಕಾಗ್ತದೆ ಅಂತ ಹೇಳಿದರೆ ನೀವು ನಂಬಲಿಕ್ಕಿಲ್ಲ. 50 ದಿವಸದವರೆಗೆ ಪ್ರತಿದಿನ ಬೆಳಗ್ಗೆ ಎದ್ದು ಅವರ PVC ಪೈಪ್ನಲ್ಲಿ ಮಾಡಿದ ಪೆಪ್ಪರ್ ಬಳ್ಳಿಗಳ ಇದರಿಂದ 4-5 ಬಳ್ಳಿಗಳನ್ನು ಆಯ್ದುಕೊಂಡು ಅದೇ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇದ್ದು ಫೋಟೋ ತೆಗೆದವರು ಕಳಿಸಿದರು. ಈ ಪೆಪ್ಪರ್ನಲ್ಲಿ ಮೊಗ್ಗು ಬರುವಲ್ಲಿಂದ ಅದು ಬೇರ್ಪಟ್ಟು ಎಲೆ ಮತ್ತು ಗೆರೆಗಳು ಬೇರ್ಪಟ್ಟು ಅದರ ಗೆರೆಗಳ ಬೆಳವಣಿಗೆಯಾಗಿ ಅಲ್ಲಿ ಹೂ ಬಿಟ್ಟು ಹೂ ಅರಳಿ ಪಾಲಿನೇಷನ್ ಆಗಿ ಕಾಳು ಕಟ್ಟುವ ತನಕ 50 ದಿವಸದ ಅದರ ಒಂದು ಫೆನಾಲಜಿಯಲ್ಲಿ ಹೇಳ್ತಾರೆ ಜೀವನ ಕ್ರಮ. ಅದನ್ನು ಕಂಪ್ಲೀಟ್ ಅವರು ನನಗೆ ಕೊಟ್ಟಿದ್ದಾರೆ. ಅವರಲ್ಲಿ ಕೂಡ ರೆಕಾರ್ಡ್ ಇದೆ. ಇನ್ನವರಿಗೆ ಅದನ್ನು ಪರಿಷ್ಕರಿಸಲಿಕ್ಕೆ ಹೆಚ್ಚು ಕಷ್ಟ ಇಲ್ಲ. ಇವಾಗ ಮೊಗ್ಗು ಬಿಡಲಿಕ್ಕೆ ಶುರುವಾಯಿತು. ಇನ್ನು ಹೆಚ್ಚಿನ ಕಾಳಜಿ ಎಲ್ಲ ವಿಷಯದಲ್ಲಿ, ನೀರಾವರಿ ಇರ್ಬೋದು, ಇದು ಪೋಷಕಾಂಶಗಳದಿರ್ಬೋದು, ರೋಗ ಬಾರದ ಹಾಗೆ, ಕೀಟ ಬಾರದ ಹಾಗೆ ಅದರ ಬಗ್ಗೆ ಜಾಗೃತಿ ಮತ್ತು ಹೆಚ್ಚಾಗ್ತದೆ. ಈಗ ನೋಡಿದರೆ ಈ ಐವರ್ನಾಡು ಇದರ ಸರೌಂಡಿಂಗ್ಸ್ನಲ್ಲಿ 4-5 ಮಂದಿಯ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿತ್ತು. ಪಿಲಿಕಜೆಯವರು ಮಾಡಿದ್ದಾರೆ, ಕುಂಬಕ್ಕಲ್ಲು ಕರುಣಾಕರಣ್ಣ ಮಾಡಿದ್ದಾರೆ, ಮತ್ತು ಮೊನ್ನೆ ನೋಡುವಾಗ ರಾಮಚಂದ್ರ ಪಲ್ಲತಡ್ಕ ಎನ್ನುವರದ್ದು ಒಂದು ವಿಡಿಯೋ ನೋಡಲಿಕ್ಕೆ ಸಿಕ್ಕಿತ್ತು. ಸೊ ಕುಂಬಕ್ಕಲ್ಲು ವೆರೈಟಿಯ ಬಗ್ಗೆ ಇಲ್ಲಿ ಐವರ್ನಾಡು ಇದೊಂದು ಕೇಂದ್ರ ಬಿಂದುವನ್ನು ಹೇಳುವಂಥದ್ದು, ಅದಂತೂ ನಿಜ. ಈ ವೆರೈಟಿಗಳನ್ನು ನಾವು ಸಿಲೆಕ್ಟ್ ಮಾಡುವಾಗ ನಮ್ಮಲ್ಲಿ 2-3 ಬಗೆಯ ಮಾಹಿತಿಗಳನ್ನು ನಾವು ಕಲೆ ಹಾಕಬೇಕು. ಬರೀ ಇಳುವರಿ ಒಂದು ಮುಖ್ಯ ಅಲ್ಲ, ಇಳುವರಿ ಬೇಕೇ ಬೇಕು. ಇಳುವರಿಯ ಜೊತೆಗೆ ರೋಗ ಸಹಿಷ್ಣುತೆ ಆ ತಳಿಯಲ್ಲಿ ಎಷ್ಟಿದೆ ಅದರ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇರಬೇಕು. ಇಲ್ಲಳಿ ಆದರೆ ಎಷ್ಟು ಅಧಿಕ ಇಳುವರಿ ಕೊಡುವುದಿದ್ರೂ ಕೂಡ ರೋಗಗಳು ಅದಕ್ಕೆ ಬರುವುದು ಜಾಸ್ತಿ ಹೇಳಿ ಆದರೆ ಆ ಅಧಿಕ ಇಳುವರಿಯ ಹೆಚ್ಚಿನ ಆದಾಯ ಆ ರೋಗ ನಿಯಂತ್ರಣದ ಮದ್ದಿಗೆ ಮುಗಿದೋಯ್ತಲ್ಲಿ ಅಲ್ವಾ. ಅದರ ಜೊತೆಗೆ ಬದಲಾಗುತ್ತಿರುವಂತಹ ವಾತಾವರಣ ಅಂದರೆ ಕ್ಲೈಮೇಟ್ ಚೇಂಜ್, ಅದನ್ನು ಎದುರಿಸುವಂತಹ ಸಾಮರ್ಥ್ಯದಲ್ಲಿ ಎಷ್ಟಿದೆ. ಈಗ ನೀರಿನ ಒತ್ತಡ ಇರ್ಬೋದು, ಬೇಸಿಗೆಯಲ್ಲಿ ನೀರಿನ ಕೊರತೆ ಇರ್ತದೆ, ಅಥವಾ ಅಧಿಕ ಉಷ್ಣತೆ, ಅದನ್ನು ಸಹಿಸಿಕೊಳ್ಳುವಂಥ ಕ್ಷಮತೆ ಎಷ್ಟಿದೆ ಅದರ ಬಗ್ಗೆಯೂ ನಮ್ಮಲ್ಲಿ ಮಾಹಿತಿ ಇರಬೇಕು. ಅದೇ ರೀತಿ ನಮ್ಮ ಮಣ್ಣಿಗೆ ಅಂದರೆ ಮಣ್ಣಿನ ತರಗತಿಗೆ ಆ ವೆರೈಟಿಗೆ ಇರುವಂತಹ ಒಂದು ಸಂಬಂಧ, ಒಂದು ಸಸ್ಯಕ್ಕೂ ಮಣ್ಣಿಗೂ ಇರುವಂಥ ಸಂಬಂಧ, ನಮ್ಮ ಮಣ್ಣು ಹೇಗಿದೆ, ಅದರಲ್ಲಿ ಪೋಷಕಾಂಶಗಳು ಎಷ್ಟಿದೆ, ಈ ಬೆಳೆಗೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ಉಂಟಾ, ಈ ಬಗ್ಗೆ ಕೂಡ ನಮ್ಮಲ್ಲಿ ಮಾಹಿತಿ ಇರಬೇಕು. ಅದು ಒಂದೊಂದೇ ನಾವು ಸಂಗ್ರಹಿಸ್ತಾ ಹೋಗಬೇಕಾಗ್ತದೆ. ರೋಮ್ ಈಸ್ ನಾಟ್ ಬಿಲ್ಟ್ ಇನ್ ಎ ಡೇ ಅಂತ ಹೇಳ್ತಾರಲ್ಲ, ಹಾಗೆ ಯಾವುದಾದ್ರೂ ಕೂಡ ಒಂದು ಸುಸ್ಥಿರತೆಗೆ ಬರಲಿಕ್ಕೆ ಸಮಯ ತಗೊಳ್ತದೆ. ಅಷ್ಟು ಪೇಷನ್ಸ್ ಇರಬೇಕು, ನಮ್ಮಲ್ಲಿ ಪ್ರಿಸರ್ವೆನ್ಸ್ ಇರಬೇಕು, ನಿರಂತರತೆ ಇರಬೇಕು, ಆರಂಭ ಶೂರತ್ವ ಇರಬಾರ್ದು. ಮತ್ತು ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಾರಲ್ಲ, ಅದೇ ರೀತಿಯೇ ಇದಿರ್ತದೆ. ಆರಂಭದಲ್ಲಿ ತುಂಬ ಅತಿ ಉತ್ಸಾಹ, 1-2 ತಿಂಗಳು ಕಳೆದ ಮೇಲೆ ಒಂದು ಸ್ವಲ್ಪ ಎಷ್ಟು ಮಾಡಿದರೂ ಇಷ್ಟೇ, ಏನು ಬರ್ಕತ್ತು ಕಾಣೋದಿಲ್ಲ ಅಂತ. ಯಾಕಂದರೆ ನಾವು ಇವತ್ತು ಫರ್ಟಿಲೈಸರ್ ಹಾಕಿದರೆ ನಾಳೆ ಹೊಸದಲ್ಲಿ ಚೇಂಜಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ, ಅದು ಇರಬಾರ್ದು. ಮತ್ತೊಂದಿದೆ, ಕುರುಡರು ಮುಟ್ಟಿದ ಆನೆಯ ಪರಿಸ್ಥಿತಿ ಅಂತ ಹೇಳ್ತೇವಲ್ಲ. ಪ್ರಸ್ತುತ ನಮ್ಮ ಇಲ್ಲಿಯ ಕೃಷಿಯ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅದು ಕುರುಡರು ಮುಟ್ಟಿದ ಆನೆಯ ಪರಿಸ್ಥಿತಿಯಾಗಿದೆ. ಭಾವ ಆ ಥರ ಹೇಳಿದರು, ಚಿಕ್ಕಪ್ಪ ಈ ಥರ ಹೇಳಿದರು, ಫ್ರೆಂಡ್ ಈ ಥರ ಹೇಳಿದರು, ಒಂದು ಕಂಪನಿಯವರು ಬಂದವರು ಈ ಥರ ಹೇಳಿದರು, ಸೈಂಟಿಸ್ಟ್ಗಳು ಈ ಥರ ಹೇಳಿದರು. ನಮಗೆ ಯಾವುದನ್ನು ಅನುಸರಿಸಬೇಕು, ಯಾವುದು ಗೊತ್ತಾಗೋದಿಲ್ಲ. ಇದೆಲ್ಲವನ್ನು ಸ್ವಾಧ್ಯಾಯದಿಂದ ಅಂದರೆ ಪ್ರಾಯೋಗಿಕವಾಗಿ ನಾವು ಮಾಡಿ ಕಲಿತುಕೊಳ್ಳಿಕ್ಕೆ ಆಗ್ತದೆ. ಅಷ್ಟಕ್ಕೆ ನಮ್ಮಲ್ಲಿ ಪೇಷನ್ಸ್ ಇರಬೇಕು. ಎಲ್ಲದಕ್ಕಿಂತ ಮೊದಲಾಗಿ ಕೃಷಿಯಲ್ಲಿ ಮೂಲಾಧಾರವಾಗಿರುವಂಥದ್ದು ಮಣ್ಣು. ಆ ಮಣ್ಣಿನ ಗುಣಮಟ್ಟ ಹೇಗಿದೆ, ಅದರಲ್ಲಿ ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿದೆ, ನಾವು ಬೆಳೆಯುವ ಸಸಿಗಳಿಗೆ ಅದು ಸಾಕಾಗ್ತದ, ಅದರ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇರಬೇಕು. ಯಾಕಂದರೆ ಪೋಷಕಾಂಶದ ನಿರ್ವಹಣೆ ಅಂದರೆ ಅದು ಬಹಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬರ್ತದೆ. ಕೊರತೆಯ ನಿವಾರಣೆ ಪೋಷಕಾಂಶದ ನಿರ್ವಹಣೆಯ ಮೂಲ ಉದ್ದೇಶ. ಹಾಗಾದರೆ ಕೊರತೆ ಯಾವುದು ಅಂತ ತಿಳಿಬೇಕಳಿ ಆದರೆ ನಾವು ಮಣ್ಣನ್ನು ಪರೀಕ್ಷೆ ಮಾಡಬೇಕು. ಅದರ ಜೊತೆಗೆ ಆಮೇಲೆ ಸಸ್ಯದ ಎಲೆಗಳನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಮಣ್ಣಿನಲ್ಲಿದ್ದಂತಹ ಎಲ್ಲ ಪೋಷಕಾಂಶಗಳು ಸಸ್ಯಕ್ಕೆ ಅದೇ ಪ್ರಮಾಣದಲ್ಲಿ ಸಿಗ್ತದೆ ಅಂತ ಏನಿಲ್ಲ. ಅದರ ಮಧ್ಯದಲ್ಲಿ ಹಲವಾರು ಕಾರಕಗಳಿರ್ತದೆ. ಒಂದು ಮಣ್ಣಿನಲ್ಲಿರುವಂಥ ರಸಸಾರ, ಅದರ pH ಅದು ಕನಿಷ್ಠ 6ರಲ್ಲಿದ್ದರೆ
ಎಲ್ಲವೂ ಸಮಾನವಾಗಿ ಉತ್ತಮ ರೀತಿಯಲ್ಲಿ ಹೀರಿಕೊಳ್ಳಿಕ್ಕಾಗ್ತದೆ. ಮತ್ತು ಇರುವಂಥದ್ದು ಸಾವಯವ ಪದಾರ್ಥಗಳು ಎಷ್ಟಿದೆ, ಸೂಕ್ಷ್ಮ ಜೀವಿಗಳು ಎಷ್ಟಿದೆ. ಯಾಕಂದರೆ ನಾವು ಕೊಟ್ಟಂತಹ ಫರ್ಟಿಲೈಸರ್, ಈಗ ಯೂರಿಯಾ ಕೊಟ್ಟರೂ ಕೂಡ ಅದರಿಂದ ನೈಟ್ರೋಜನ್ ಸಸ್ಯಕ್ಕೆ ಸಿಗಬೇಕಲ್ಲಿ ಆದರೆ ಒಂದು ಎನ್ಸೈಮು ಮತ್ತು 2 ಬ್ಯಾಕ್ಟೀರಿಯಾ ಬೇಕಾಗ್ತದೆ. ಯೂರಿಯಾದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯಾವನ್ನು ಬೇರ್ಪಡಿಸುವ ಕೆಲಸ ಯುರೇಸ್ ಎನ್ಸೈಮ್ ಮಾಡ್ತದೆ. ಅದರಿಂದ ಅಮೋನಿಯಾ ಮೇಲೆ ಆಯಿತು, ಅಮೋನಿಯಾವನ್ನು ಸಸ್ಯ ಹೀರಿಕೊಳ್ತದೆ, ನೈಟ್ರೋಜನನ್ನು ಕೆಲವು ವಾತಾವರಣಕ್ಕೆ ಆವಿಯಾಗಿ ಸೇರಿಕೊಳ್ತದೆ ಅಮೋನಿಯಾ ಗ್ಯಾಸ್ ಆಗಿ. ಈ ನೈಟ್ರೋಸೊಮೊನಾಸ್ ಎನ್ನುವಂಥ ಒಂದು ಬ್ಯಾಕ್ಟೀರಿಯಾ ಸೂಕ್ಷ್ಮಜೀವಿ ಅದು ಈ ಅಮೋನಿಯಾವನ್ನು ನೈಟ್ರೈಟ್ ರೂಪಿಗೆ ರೂಪಾಂತರಿಸ್ತದೆ. ಈಗ ಹಾಲಿಗೆ ನಾವು ಮಜ್ಜಿಗೆ ಹಾಕಿದ ಮೇಲೆ ಯಾವ ರೀತಿ ಮೊಸರಾಗ್ತದೆ ಆ ರೀತಿಯಂಥದ್ದು ಕನ್ವರ್ಷನ್ ಆಗ್ತದೆ. ಆಮೇಲೆ ನೈಟ್ರೋಬ್ಯಾಕ್ಟರ್ ಎನ್ನುವಂಥ ಮತ್ತೊಂದು ಬ್ಯಾಕ್ಟೀರಿಯಾ ಅದರ ಕೆಲಸ ಶುರುವಾಗ್ತದೆ. ಅದು ಈ ನೈಟ್ರೇಟ್ ಫಾರ್ಮಿನಿಂದ ನೈಟ್ರೇಟ್ ಫಾರ್ಮಿಗೆ ಅದನ್ನು ರೂಪಾಂತರಿಸಿ ಸಸ್ಯಕ್ಕೆ ಕೊಡ್ತದೆ. ಹಾಗಾದರೆ ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೂಕ್ಷ್ಮಜೀವಿಗಳಿರಬೇಕು. ಸೂಕ್ಷ್ಮಜೀವಿಗಳು ಉತ್ತಮ ರೀತಿಯಲ್ಲಿ ಬೆಳೆದು ಬಾಳಲಿಕ್ಕೆ, ಅದರ ಕೆಲಸ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಆಹಾರವಾಗಿ ಸಾವಯವ ಪದಾರ್ಥಗಳು ಬೇಕಾದಷ್ಟು ಇರಬೇಕು. ಅದೇ ರೀತಿ ಮಣ್ಣಿನ ರಸಸಾರ ಕೂಡ 6ರಲ್ಲಿರಬೇಕು. ಹಾಗಾದರೆ ಸೂಕ್ಷ್ಮಜೀವಿಗಳು ಯಥೇಚ್ಛವಾಗಿ ಬೆಳೀತದೆ, ನಮ್ಮ ಸಸ್ಯಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಕೊಡ್ತದೆ, ರೋಗ ಪ್ರತಿರೋಧಕ ಶಕ್ತಿ ಸಸ್ಯದಲ್ಲಿ ಹೆಚ್ಚಾಗ್ತದೆ, ಉತ್ತಮ ಇಳುವರಿ ಬರ್ತದೆ. ಇದನ್ನೆಲ್ಲ ಒಂದು ಸಂಕ್ಷಿಪ್ತವಾಗಿ ಒಂದೊಂದು ಸ್ಲೈಡ್ ಮೂಲಕ ನಾನು ತೋರಿಸ್ತೇನೆ. ಈಗ ಮೊದಲಿಗೆ ನಾವು ಪೋಷಕಾಂಶ ಬಗ್ಗೆ ತಿಳಿಯುವುದಿದ್ದರೆ ಅದರ ಬಗ್ಗೆ ಮಾತಾಡುವ. ರೋಗ ಆದರೆ ಈಗ ನಮ್ಮಲ್ಲಿ ಒಂದು ಅಡಿಕೆಯಲ್ಲಿ ಕೊಳೆ ರೋಗ ಬಂದಿದೆ, ಇನ್ನೀಗ ಕಳೆದ ವರ್ಷ ಚೆಂಡೆ ರೋಗ ಬಂದಿತ್ತು, ಇನ್ನೂ ಬರುವ ಸಾಧ್ಯತೆ ಇದೆ. ತಿರಿ 4 ದಿವಸದಲ್ಲಿ ಒಣಗಿ ಹೋಗ್ತದೆ, ಬಾಡಿ ಹೋಗ್ತದೆ, ಮುರಿದು ಬೀಳ್ತದೆ. ಆಮೇಲೆ ಒಂದು ಕಡೆ ಎಲೆ ಚುಕ್ಕೆ ರೋಗ ಇದೆ, ಮತ್ತೊಂದು ಕಡೆ ಸಿಂಗಾರ ಕೊಳೆಯುವಂಥ ರೋಗ ಇದೆ, ಅಂದರೆ ಕರಟಿ ಹೋಗುವಂಥದ್ದು ಡೈಬ್ಯಾಕ್. ಅದರ ಜೊತೆಗೆ ಹಲವಾರು ವಿಧದ ಕೀಟಗಳಿದೆ. ಅಂದರೆ ವಿ ಆರ್ ಸರೌಂಡೆಡ್ ಬೈ ಎನಿಮೀಸ್. ಒಂದು ಸಸ್ಯಕ್ಕೆ 4-5 ಬಗೆಯ ರೋಗಗಳು, 4-5 ಬಗೆಯ ಕೀಟಗಳು, ಇಷ್ಟೆಲ್ಲ ಆದಾಗ ಈ ಎಲ್ಲ ವೈರಿಗಳ ಜೊತೆ ಅದು ಹೋರಾಡಿ ಸುಸ್ತಾಗಿರ್ತದೆ. ಈಗ ದೊಡ್ಡ ಕಾರ್ಪೊರೇಟ್ ಲೆವೆಲಲ್ಲಿ ಪ್ರತಿಯೊಂದಕ್ಕೂ ಒಂದು ಸ್ಟ್ರಾಟಜಿ ಅಂತ ಮಾಡ್ತಾರೆ, ರಣನೀತಿ ಅಂತ. ಅದರಲ್ಲಿ ಒಂದು ಬರ್ತದೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್. ನಮ್ಮ ಸಾಮರ್ಥ್ಯ ಏನಿದೆ, ನಮ್ಮ ವೀಕ್ನೆಸ್ ಏನಿದೆ, ನಮಗೆ ಯಾವ ಆಪರ್ಚುನಿಟಿ ಇದೆ, ನಮಗೆ ಯಾವ ರೀತಿಯ ತೊಂದರೆಗಳು ಬರ್ಬೋದು, ಭಯ ಏನಿದೆ, ಅದನ್ನು ವಿಶ್ಲೇಷಿಸಿ ಪ್ರತಿಯೊಂದಕ್ಕೂ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ಪರಿಹಾರವನ್ನು ಕಂಡುಕೊಂಡು ಆಮೇಲೆ ಅದನ್ನು ಕ್ರಿಯಾನ್ವಯನಗೊಳಿಸ್ತಾರೆ. ಕೃಷಿಯಲ್ಲಿ ಅದರ ಉಲ್ಟಾಗ್ತದೆ. ಮೊದಲಾಗಿ ನಮಗೆ ಥ್ರೆಟ್ಟನ್ನು ನಾವು ಅಡ್ರೆಸ್ ಮಾಡಬೇಕು. ಟಿ ಅಂದರೆ ಥ್ರೆಟ್. ಯಾವುದಿದೆ ಥ್ರೆಟ್? ರೋಗ, ಕೀಟ, ಇದೆಲ್ಲವೂ ಥ್ರೆಟ್ಟೇ. ಬದಲಾಗುತ್ತಿರುವಂಥ ವಾತಾವರಣ, ಪೋಷಕಾಂಶಗಳ ಏರುಪೇರು, ಇದೆಲ್ಲವೂ ಥ್ರೆಟ್ಟೇ. ಅದನ್ನು ಒಂದೊಂದನ್ನೇ ನಾವು ಸರಿಪಡಿಸ್ತಾ ಹೋಗಲಿಕ್ಕೆ ನಮ್ಮಲ್ಲಿ ಒಂದು ರೋಡ್ ಮ್ಯಾಪ್ ಇರಬೇಕು. ಅದಾದ ಮೇಲೆ ಬರ್ತದೆ ಆಪರ್ಚುನಿಟಿ. ಈ ಥ್ರೆಟ್ಟನ್ನು ನಿವಾರಿಸಿದಾಗ ಅಲ್ಲಿ ಸಂಭವನೀಯತೆ ಜಾಸ್ತಿ ಆಗ್ತದೆ, ಆಪರ್ಚುನಿಟಿ ಜಾಸ್ತಿ ಆಗ್ತದೆ. ಆ ಆಪರ್ಚುನಿಟಿಯನ್ನು ನಾವು ಕಂಡುಕೊಂಡು ಅದನ್ನು ವಿನಿಯೋಗಿಸಿಕೊಂಡು ನಮ್ಮ ವೀಕ್ನೆಸ್ ಅಂದರೆ ನಮ್ಮ ಕೃಷಿ ಪದ್ಧತಿಯಲ್ಲಿರ್ಬೋದು, ಸಸ್ಯದ್ದಿರ್ಬೋದು, ಮಣ್ಣಿದಿರ್ಬೋದು, ಆ ಕುಂದುಕೊರತೆಗಳು ಅದನ್ನು ನಾವು ಕಡಿಮೆಗೊಳಿಸಬೇಕು. ಆವಾಗ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಥ್ರೆಟ್ ಹೋಗಬೇಕು, ಆಪರ್ಚುನಿಟಿಯನ್ನು ಹುಡ್ಕೊಳ್ಬೇಕು, ವೀಕ್ನೆಸ್ಸನ್ನು ನಿವಾರಿಸಬೇಕು. ಆವಾಗ ಸ್ಟ್ರೆಂತ್ ಆಟೋಮೆಟಿಕಲಿ ಇಂಪ್ರೂವ್ ಆಗಿ ಬರ್ತದೆ. ಇದರಲ್ಲಿ ಮೇಜರ್ ಥ್ರೆಟ್ ನೋಡಿದರೆ ಒಂದು ಇರುವಂಥದ್ದು ರೋಗಗಳು. ಸ್ವಲ್ಪ ರೋಗಗಳಲ್ಲಿ ಒಂದೀಗ ನಡೀತಾ ಇದೆ, ಫಂಗಲ್ ಡಿಸೀಸ್, ಬ್ಯಾಕ್ಟೀರಿಯಲ್ ಡಿಸೀಸ್, ವೈರಲ್ ಡಿಸೀಸ್. ಅದರಲ್ಲಿ ನೋಡಿದರೆ ಮುಖ್ಯವಾಗಿ ಈ ವರ್ಷ ಒಂದೇ ಒಂದು ತೋಟ ಬಾಕಿ ಉಳಿಲಿಕ್ಕಿಲ್ಲ, ಎಲ್ಲದರಲ್ಲಿ ಕೊಳೆ ರೋಗ ಬಂದಿದೆ. ಯಾಕಂದರೆ ಸತತವಾಗಿ 2.5 ತಿಂಗಳಿಂದ ಮೇಲೆ ಮಳೆ ಬರ್ತಾ ಇದೆ. ಮೇ 15ರಿಂದಲೇ ಮಳೆಗಾಲ ಶುರುವಾಗಿದೆ. ಪ್ರೀ ಮಾನ್ಸೂನ್ ಶವರ್ ನಮಗೆ ಬರುವಂಥದ್ದು ಏಪ್ರಿಲ್ 15ರಿಂದ ಶುರುವಾಗಿದೆ. ಯಾವ ತೋಟವೂ ಬಾಕಿ ಉಳಿಲಿಲ್ಲ, ಅಷ್ಟು ಕೊಳೆ ರೋಗ ಇದೆ. ಅದರ ಜೊತೆಗೆ ಮತ್ತೆ ಬರುವಂಥದ್ದು ಕ್ರೌನ್ ರಾಟ್. ಸ್ವಲ್ಪ ಮೇಲೆ ಇದೆ ಸರ್. ಅದರ ಜೊತೆಗೆ ಮತ್ತೆ ಕ್ರೌನ್ ರಾಟ್ ಕೂಡ ಬರ್ತದೆ, ಬಡ್ ರಾಟ್ ಬರ್ತದೆ. ಇದೆಲ್ಲವೂ ಕೂಡ ಫೈಟೋಪ್ತೋರದಿಂದ ಸಂಬಂಧಪಟ್ಟಂಥದ್ದು. ಕೊಳೆ ರೋಗ ಬಂದಾಗ ಒಂದು 2 ಮರದಲ್ಲಿ ಇರುವುದಲ್ವ ಅಂತ ನಾವು ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು 24 ಗಂಟೆಯಲ್ಲಿ 2 ಮರದಿಂದ 200 ಮರಕ್ಕೆ ಹಬ್ಬುತ್ತದೆ. ಗಾಳಿಯ ಮೂಲಕ, ನೀರಿನ ಹನಿಗಳ ಮೂಲಕ ಪ್ರಸರಣಗೊಳ್ತದೆ. ಅದಲ್ಲಿ ಬಡ್ಡಿನ ಹತ್ರ ಹೋದರೆ, ಅಂದರೆ ಅದರ ಸಿರಿ ಹತ್ರ ಹೋದರೆ ಅಲ್ಲಿ ಕೂಡ ಕೊಳೆಯುತ್ತದೆ. ಕಳೆದ ವರ್ಷ ನಾವು ನೋಡಿದ್ದೇವೆ, ಸೆಪ್ಟೆಂಬರ್ ನಂತರ ಚೆಂಡೆ ರೋಗ ಬಂದು ಅಚಾನಕ್ಕಾಗಿ ಮರಗಳು ಒಣಗಿ ಸತ್ತೋಗಿದೆ. ಸೊ ಇನ್ನು ನಾವೇ ಮದ್ದು ಬಿಡ್ತೇವಲ್ಲ ಬೋರ್ಡೋ, ಆ ಬೋರ್ಡೋ ಬಿಡುವಾಗ ಸಿರಿಗಳಿಗೆ ಕೂಡ ಹೊಡಿಬೇಕು, ಸ್ಪ್ರೇ ಕೊಡಬೇಕು. ಯಾಕಂದರೆ ಕಾಯಿಗಳಿಂದ ಮತ್ತೆ ಮೇಲೆ ಹೋಗುವಂಥದ್ದು ಸಾಫ್ಟ್ ಟಿಶ್ಯೂ ಆಗಿ ಮೃದು ಭಾಗ ಸಿಗುವುದು ಅದಕ್ಕೆ ಹೊಸ ತಿರಿ. ಅಲ್ಲಿ ಅದು ಕೂತ್ರೆ ಅದಕ್ಕೆ ಆಹಾರ ಸಿಗ್ತದೆ, ಆಹಾರ ತಗೊಳ್ತದೆ, ಅದಲ್ಲಿ ಕೊಳೀತದೆ. ಸೊ ಇನ್ನೂ ನಾವು ಬೋರ್ಡೋ ಬಿಡುವಾಗ ಕಂಪಲ್ಸರಿಯಾಗಿ ತಿರಿಗಳಿಗೆ ಕೊಡಬೇಕು. ವಿಜ್ಞಾನಿಗಳು ಹೇಳ್ತಾರೆ ಬೋರ್ಡದ ಜೊತೆ ಬೇರೆ ಯಾವುದನ್ನು ಮಿಕ್ಸ್ ಮಾಡಬಾರ್ದು ಅಂತ. ಆದರೆ ಈ ಪರಿಸ್ಥಿತಿಯಲ್ಲಿ ನಮಗೆ ಬೇರೆ ನಿರ್ವಾಹ ಇಲ್ಲ.
ರೋಗವನ್ನು ಹತೋಟಿಗೆ ಬರಬೇಕು, ಮರವನ್ನು ಉಳಿಸ್ಕೊಳ್ಬೇಕು. ಬೆಳೆ ಬಿದ್ದದ್ದು ಹೋಯ್ತಲ್ಲ, ಉಳಿದಂಥ ಮರ ಆದರೂ ಅದು ಆರೋಗ್ಯದಲ್ಲಿರಬೇಕಲ್ಲ. ಅದರ ಜೊತೆಗೆ ಈಗ ವಿಜ್ಞಾನಿಗಳದ್ದು ಶಿಫಾರಸು ಇಲ್ಲದಿದ್ದರೂ ಕೂಡ ನಮಗೆ ಎಂತ ಹೇಳ್ತೇವೆ ನಾವು ಊರ ಭಾಷೆಯಲ್ಲಿ ಉಳಿದಿದ್ರೆ ಜೀವದ ಮರ್ಕ ಅಂತ ಅಲ್ವಾ. ಅದಕ್ಕೆ ಬೇಕಾಗಿ ಮೆಟಲಾಕ್ಸಿಲ್ 100 ಗ್ರಾಮ್ಸ್ ಒಂದು ಬ್ಯಾರಲ್ಲಿಗೆ ತಗೊಂಡ್ರೆ ಅದು ಅಂತರ್ಪ್ರವಾಹಿಯಾಗಿರ್ತದೆ, ಸಿಸ್ಟಮಿಕ್ ಆಗಿರ್ತದೆ. ಅದು ಒಳಗಿರುವಂತಹ ರೋಗವನ್ನು ನಾಶ ಮಾಡ್ತದೆ, ಶಿಲೀಂಧ್ರವನ್ನು. ನಮ್ಮ ಕೊಬ್ಬೆ ಮುಖ್ಯವಾಗಿ ಅಲ್ಲಿ ಅದಕ್ಕೆ ಚಾನ್ಸಸ್ ಇರುವುದಿಲ್ಲ ರೋಗಕ್ಕೆ. ಹಾಗಾಗಿ ಅದನ್ನು ಸೇರಿಸಿಬಿಟ್ರೆ ಅತಿ ಉತ್ತಮ. ಅದರ ಜೊತೆಗೆ ಇವಾಗಲೇ ಶುರುವಾಗಿದೆ ಎಲೆ ಚುಕ್ಕಿ ರೋಗ. ಅದು ಸಣ್ಣ ಗಿಡಗಳಿಂದ ಶುರುವಾಗ್ತದೆ, ಆಮೇಲೆ ಎಡಗಿಡಗಳಿಗೆ ಬರ್ತದೆ, ಆಮೇಲೆ ಮರಕ್ಕೆ ಹಬ್ಬುತ್ತದೆ. ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಎಡಬದಿಯಲ್ಲಿ ನೋಡಿ ಒಂದು ಅರಸಿನ ರೌಂಡ್ ಮಾತ್ರ ಇದೆ. ಅದು ನಮಗೆ ಕಾಣುವಂಥದ್ದು ರೋಗ ಅಲ್ಲಿ ಇನ್ಫೆಕ್ಷನ್ ಆಗಿ ಬೆಳವಣಿಗೆ ಆಗುವಂಥ ಫಸ್ಟ್ ಸ್ಟೇಜು ಎಕ್ಸ್ಟ್ರೀಮ್ ಲೆಫ್ಟಿನಲ್ಲಿದೆ, ಬರೀ ಅರಸಿನ. ಅದೇ ಬಲಬದಿಗೆ ನೋಡಿದರೆ ಆ ಅರಸಿನ ಮಧ್ಯದಲ್ಲಿ ಒಂದು ಬ್ರೌನ್ ಸ್ಪಾಟ್ ಇದೆ. ಅದು ಎಲ್ಲಿ ಇನ್ಫೆಕ್ಷನ್ ಆಯಿತು ಆ ಜಾಗ. ಈಗ ನಮಗೆ ಸೊಳ್ಳೆ ಒಂದು ಕಡೆ ಕಚ್ಚಿದರೆ ಆಮೇಲೆ ಅಲ್ಲಿ ರಕ್ತ ಬರುವಾಗ ಗೊತ್ತಾಗ್ತದೆ ಇಲ್ಲಿ ಕಚ್ಚಿದೆ ಅಂತ. ಇಲ್ಲಿ ಮತ್ತೊಂದು ಎಂತ ಹೇಳ್ತಾರೆ, ಒಂದು ಹುಳ ಇರ್ತದೆ ನೋಡಿ ಕಚ್ಚಿದ ಜಾಗಕ್ಕೆ. ಇಲ್ಲಿಯ ಸ್ಪೆಷಲ್ ಒಂದು ಹುಳ, ಅದು ಯಾವುದು ಕರ್ಣ ನಿಮ್ಮ ತೋಟದಲ್ಲಿ ನನಗೆ ಕಾಲಿಗೆ ಕಚ್ಚಿದ್ದು ಉಂಬರು. ಹಾಂ, ಅದು ಕೂಡ ಹಾಗೆ ನಮಗೆ ಕಚ್ಚಿ ರಕ್ತ ಬರುವಾಗಲೇ ಗೊತ್ತಾಗುವಂಥದ್ದು. ಇದು ಆ ಸ್ಪಾಟ್ ಇದೆಯಲ್ಲ, ಆ ಸ್ಪಾಟಿನ ಜಾಗಕ್ಕೆ ಆ ಶಿಲೀಂಧ್ರ ಇನ್ಫೆಕ್ಟ್ ಮಾಡಿ ಅಲ್ಲಿಯ ಜೀವಕೋಶವನ್ನು ಭೇದಿಸಿ ಅದು ಸಸ್ಯದ ಒಳಗೆ ಪ್ರವೇಶ ಮಾಡಿದ ಜಾಗ. ಅಲ್ಲಿಂದ ಮತ್ತೆ ಅದು ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಕೊನೆಗೆ ಕೆಳಗೆ ಇದರಲ್ಲಿ ಬಂದರೆ ಅಲ್ಲಿ ನೋಡಿ ಯಾವ ರೀತಿಯಲ್ಲಿ ಅದು ಸ್ಪ್ರೆಡ್ ಆಯಿತು ಅಂತ. ಇಡೀ ಎಲೆ ಸ್ಪ್ರೆಡ್ ಆಯಿತು. ಪರಿಣಾಮ ಏನಾಯಿತು? ಈಗ ಒಂದು ಗಿಡದಲ್ಲಿ ಅಥವಾ ಒಂದು ಮರದಲ್ಲಿ 8, 9, 10 ಎಲೆಗಳಿದ್ದರೆ ಅದರ ಮೇಲಿನ ತಿರಿಯಿಂದ ಬಿಟ್ಟು ಓಪನ್ ಆದಂಥ 3-4 ಎಲೆಗಳು ಅದು ಸೂರ್ಯಪ್ರಕಾಶ ಸಂಶ್ಲೇಷಣೆ ಮಾಡಿ ಆಹಾರವನ್ನು ತಯಾರು ಮಾಡುವಂಥದ್ದು, ನಮ್ಮ ಕಿಚನ್ ಇದ್ದಾಗೆ. ಕೆಳಗಿನ ಎಲೆಗಳು ಯಾವುದಾಯಿತು? ಅದು ವೇರ್ಹೌಸ್. ಸಸ್ಯ ತಯಾರು ಮಾಡಿಟ್ಟಂಥ ಆಹಾರವನ್ನು ಅದು ಮುಂದಿನ ಅವಶ್ಯಕತೆಗೆ ತನ್ನ ಎಲೆಗಳಲ್ಲಿ ಸಂಗ್ರಹಿಸಿಡ್ತದೆ. ಈ ಶಿಲೀಂಧ್ರ ಅಟ್ಯಾಕ್ ಮಾಡಿದ್ದೆಲ್ಲಿಗೆ? ನಮ್ಮ ವೇರ್ಹೌಸಿಗೆ. ಅಲ್ಲಿ ಸಸ್ಯ ಸಂಗ್ರಹಿಸಿಟ್ಟಂತಹ ಆಹಾರ ಎಲ್ಲ ನಷ್ಟ ಆದಾಗ ಮುಂದಿನ ಬೆಳವಣಿಗೆಗೆ ಬೇಕಾದಂತಹ ಆಹಾರ ಸಿಗುವುದಿಲ್ಲ, ಸಸ್ಯಕ್ಕೆ ಸಾಕಾಗುವುದಿಲ್ಲ. ಆವಾಗ ಅದು ಪುನಃ ಬಳಲ್ತದೆ. ಹೊಸ ಎಲೆಗಳ ನಿರ್ಮಾಣ, ಅದರ ಆಕಾರ ಎಲ್ಲದರಲ್ಲಿಯೂ ವ್ಯತ್ಯಾಸ ಬರ್ತದೆ. ಅಲ್ಲಿ ನೋಡಿ ಮತ್ತು ಎಕ್ಸ್ಟ್ರೀಮ್ ರೈಟ್ನಲ್ಲಿ ಒಂದು ಮಾರ್ಕ್ ಮಾಡಿದ ಜಾಗದಲ್ಲಿ ಯಾವ ರೀತಿಯಲ್ಲಿ ಅದು ಎಲೆಯ ಜೀವಕೋಶಗಳನ್ನು ನಾಶ ಮಾಡಿದೆ ಅಂತ. ಇದು ನಾವು ತೋಟದಲ್ಲಿ ಹೋಗಿ ನೋಡಿದರೆ ನಮಗೆ ಕಾಣಲಿಕ್ಕೆ ಸಿಗ್ತದೆ ಇದು. ಮತ್ತು ಮುಂದುವರಿದರೆ ಅಡಿಕೆಯ ಕಿಲೆಗಳಲ್ಲಿ, ಅಡಿಕೆಯ ಸಿಪ್ಪೆಯ ಮೇಲೆ ಯಾವ ರೀತಿ ಕಾಣ್ತದೆ ಅದು. ಅದರಿಂದ ಏನಾಗ್ತದೆ? ಅಡಿಕೆಯ ಬೆಳವಣಿಗೆ ಆಗೋದಿಲ್ಲ, ಅಡಿಕೆಯ ತೂಕ ಕಡಿಮೆ ಆಗ್ತದೆ, ಗುಣಮಟ್ಟ ಕಡಿಮೆ ಆಗ್ತದೆ. ಕೊನೆಯದಾಗಿ ಕೃಷಿಕನಿಗೆ ಅದರಿಂದ ಆರ್ಥಿಕ ಹಾನಿ ಆಗ್ತದೆ. ಇದನ್ನು ನೀವು ನೋಡಿದರೆ ಕಾಣ್ತದಲ್ಲ ನಿಮಗೆ, ನಮ್ಮ ತೋಟದಲ್ಲಿ ಹೋಗಿ ನೋಡುವಾಗ ಬೀಳ್ತದೆ. ಅಥವಾ ಈಗ ಹಣ್ಣಾಗಿ ಬಿದ್ದ ಅಡಿಕೆಯನ್ನು ತೆಗೆದು ನೋಡಿದರೂ ಕಾಣ್ತದೆ. ಇದರಲ್ಲಿ ಒಂದು ವಿಶೇಷತೆ ಏನೆಂದರೆ, ಇವತ್ತು ಒಂದು ಎಲೆಗೆ ಈ ಕೊಲೆಟೋಟ್ರೈಕಮ್ ಇನ್ಫೆಕ್ಷನ್ ಆದರೆ, ಎಲೆ ಚುಕ್ಕಿ ರೋಗದ ಅಟ್ಯಾಕ್ ಆದರೆ, ಆ ಎಲೆ ಎಲ್ಲಿವರೆಗೆ ಇರ್ತದೆ? ಅಡಿಕೆಯಲ್ಲಿ ಸಾಧಾರಣ 1.5 ವರ್ಷದಿಂದ 2 ವರ್ಷವರೆಗೆ ಒಂದು ಎಲೆಯ ಲೈಫ್ ಟೈಮ್. ಅದು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಹಾಗೆ ಇರ್ತದೆ ಅದು. ಯಾಕಂದರೆ ಆ ಜೀವಕೋಶ ಸತ್ತು ಹೋದದ್ದು ಹೋಯಿತು, ಮತ್ತು ಅದು ಪುನಃ ರಿಪೇರಿ ಆಗಲಿಕ್ಕಿಲ್ಲ. ಹಾಗಂತ ನಾವು ಅದಕ್ಕೆ ಬೇಕಾದಂಥ ಫಂಗಿಸೈಡ್ಗಳು, ಶಿಲೀಂಧ್ರನಾಶಕಗಳನ್ನು ಸ್ಪ್ರೇ ಮಾಡಿದರೆ ಅಲ್ಲಿಂದ ಮೇಲಿನ ಎಲೆಗಳು ಅದಕ್ಕೆ ಇದರದ್ದು ಪ್ರಸರಣ ಆಗುವುದಿಲ್ಲ. ಆವಾಗ ಕಿಚನ್ ನಮ್ಮದು ಕ್ಲೀನಾಗಿರ್ತದೆ. ಸಸ್ಯದ ಬೆಳವಣಿಗೆಗೆ ಬೇಕಾಗುವಂಥ ಪೋಷಕಗಳನ್ನು ಅದರ ಜೊತೆ ಕೊಟ್ಟರೆ ಅದು ಅದರ ಕೆಲಸ ಮಾಡ್ತದೆ. ಇರುವಂಥದ್ದು ಇಷ್ಟೇ. ಆ ಫಸ್ಟ್ ಸ್ಟೇಜಿನಲ್ಲಿ ನಾವು ಅದನ್ನು ನಿಯಂತ್ರಿಸಲಿಕ್ಕೆ ಹೊರಟ್ರೆ ನಾವು ಗೆಲ್ತೇವೆ. ನಾವು ಲೇಟರ್ ಸ್ಟೇಜಿಗೆ, 3ನೇ ಸ್ಟೇಜಿಗೆ ಬಂದಾಗ ಅದು ನಮ್ಮನ್ನು ಬೇಕಾದಷ್ಟು ಬಳಲಿಸ್ತದೆ. ಒಂದು ಸ್ಪ್ರೇ ಮಾಡಲಿಕ್ಕೆ ದುಡ್ಡು, ಎರಡನೇದಾಗಿ ಡ್ಯಾಮೇಜ್ ಆದಂಥ ಹಾನಿ ಬೆಳೆಯಲ್ಲಿ ಆದದ್ದು, ಅದು 2 ಆಗ್ತದೆ. ಒಂದು ಕಡೆ ಸಸ್ಯದ ಆರೋಗ್ಯ ಹಾನಿ, ಮತ್ತೊಂದು ಕಡೆ ವಿತ್ತ ಹಾನಿ. ಅದು 2 ಆದ ಮೇಲೇ ಅದು ದಾರಿಗೆ ಬರುವಂಥದ್ದು. ಸೊ ಈ ರೋಗ ನಿಯಂತ್ರಣದ ಬಗ್ಗೆ ನಾಳೆ ಮಾಡ್ತೇವೆ, ಮುಂದಿನ ವಾರ ಮಾಡ್ತೇವೆ, ಅದಿರಬಾರ್ದು. ಇವತ್ತಾದರೆ ಇವತ್ತೇ, ಈಗಲೇ ಆದರೆ ಈಗಲೇ, ಅದು ಮುಖ್ಯ. ನೋಡಿ ಯಾವ್ಯಾವ ರೀತಿಯ ಇದರಲ್ಲಿ ಆ ಅಡಿಕೆಯನ್ನು ನೋಡಿದರೆ ರೈಟ್ ಸೈಡ್ನಲ್ಲಿರುವಂಥದ್ದು ಇಡೀ ಕೊಳತೋಗಿದೆ ಸಿಪ್ಪೆ. ಮತ್ತು ನೋಡಿದರೆ ಹಿಂಗಾರ ಬಿಟ್ಟ ಮೇಲೆ ಡೈಬ್ಯಾಕ್, ಹಿಂಗಾರ ಕರಟುವಂಥದ್ದು, ಅದು ಇದೇ ಕೊಲೆಟೋಟ್ರೈಕಮ್ ಶಿಲೀಂಧ್ರದಿಂದಲೇ ಬರುವಂಥದ್ದು. ಅದು
ಹಿಂಗಾರದ ಯಾವುದಾದ್ರೂ ಒಂದು ಬ್ರ್ಯಾಂಚಿನ ಮೇಲೆ ಇನ್ಫೆಕ್ಷನ್ ಆಗ್ತದೆ. ಅಲ್ಲಿಂದ ಅದು ಬೆಳೆಯುತ್ತಾ ಬೆಳೆಯುತ್ತಾ ಹಿಮ್ಮುಖವಾಗಿ ಬರ್ತದೆ. ಆಗಾದ ಕಾರಣ ಅದಕ್ಕೆ ಡೈ ಬ್ಯಾಕ್ ಅಂತ ಹೇಳಿದ್ರೆ, ಈಗ ನಾವು ಹಿಮ್ಮುಖವಾಗಿ ನಡ್ಕೊಂಡ್ರೆ ಹೇಗೆ, ಅದೇ ರೀತಿಯಲ್ಲಿ ಹಿಂಗಾರದ ಕಡ್ಡಿಗಳ ತುದಿಯಿಂದ ಹಿಮ್ಮುಖವಾಗಿ ಬರ್ತದೆ. ಆ ಬೂದು ಬಣ್ಣದ್ದು ಕಾಣುವಂಥದ್ದೆಲ್ಲ ಸತ್ತೋದದ್ದು, ಆ ಮಧ್ಯದಲ್ಲಿ ಹಸಿರಾಗಿ ಕಾಣುವಂಥದ್ದು ಆ ಪೋರ್ಷನ್ ಮಾತ್ರ ಜೀವಂತವಾಗಿದೆ. ಅದರ ನಂತರ ನೋಡಿದರೆ ಮಧ್ಯದ್ದು ಅಲ್ಲಿ ನೋಡಿ 1-2 ಅಡಿಕೆ ಉಳ್ಕೊಂಡಿದೆ, ಮತ್ತು ಉಳಿದದೆಲ್ಲ ಕರಟಿ ಹೋಗಿದೆ. ಎಕ್ಸ್ಟ್ರೀಮ್ ರೈಟಿಗೆ ಹೋದರೆ ಅಲ್ಲಿ ಎಷ್ಟು ಹಿಂಗಾರ ಕರಟಿದೆ? 1, 2, 3, 4, 5. ಒಂದು ಮರದಲ್ಲಿ 5 ಹಿಂಗಾರ ಬಂದಿದೆ. 5 ಹಿಂಗಾರ ಕರಟಿ ಹೋದರೆ ಆ ಕೃಷಿಕನಿಗೆ ಏನು ಸಿಗ್ಬೋದು? 5 ಪೈಸೆ ಸಿಗ್ಬೋದಾ? ಆ ಸಸಿ ಎಷ್ಟು ದಿವಸ ಉಳಿದಿತ್ತು? ಮತ್ತೆ ಜಸ್ಟ್ ನಾವು ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಯಾವುದೆಲ್ಲ ಥ್ರೆಟ್, ರೋಗದ ಥ್ರೆಟ್ ಯಾವುದು? ಒಂದು ಕೊಳೆ ರೋಗ ಆಯಿತು, ಚೆಂಡೆ ರೋಗ ಆಯಿತು, ಆಮೇಲೆ ಎಲೆ ಚುಕ್ಕೆ ರೋಗ ಆಯಿತು, ಹಿಂಗಾರ ಕರಟುವ ರೋಗ ಆಯಿತು. ಇದಕ್ಕೆಲ್ಲದಕ್ಕೂ ಕೂಡ ಔಷಧಿಗಳಿದೆ. ಸಮಯಕ್ಕೆ ಸರಿಯಾಗಿ ಅದನ್ನು ಸ್ಪ್ರೇ ಮಾಡುವಂಥದ್ದೊಂದೇ ಕೃಷಿಕನಿಗಿರುವಂಥ ಹೊಣೆಗಾರಿಕೆ. ಅದಾದ ಮೇಲೆ ಸಣ್ಣ ತೋಟ ಮಾಡಿದವರಿಗೆ ಇದು ಯಾವಾಗಲೂ ತಲೆನೋವು. 365 ದಿವಸ ಇರ್ತದೆ. ಸ್ಪಿಂಡಲ್ ಬಗ್ಗಳ್ತೇವೆ. ಈ ಹೊಸ ತಿರಿ ಬರ್ತದಲ್ಲ, ಅದು ಅದರ ಕೆಳಗಿನ ಎಲೆ, ಅದರ ಮಧ್ಯದಲ್ಲಿ ಒಂದು ಕೆಂಪು ಬಣ್ಣದ ಒಂದು ತಿಗಣೆ ರೂಪದ್ದಿರ್ತದೆ. ಅದು ಈ ಹೊಸ ತಿರಿ ಮೃದುವಾಗಿರ್ತದೆ, ಉತ್ತಮ ರೀತಿಯಲ್ಲಿ ಅದರಲ್ಲಿ ರಸ ಇರ್ತದೆ. ಅದನ್ನು ಕಚ್ಚಿ ರಸ ಹೀರ್ತದೆ, ಕೆರೀತದೆ. ಯಾವಾಗ ಅದನ್ನು ಇದು ನಮ್ಮ ತಿರಿ ಓಪನ್ ಆಗ್ತದಲ್ಲ, ಆವಾಗ ಎಲೆಗಳೆಲ್ಲ ಹರಿದಾಗ ಬರ್ತಿರ್ತದೆ. ಅದು ಆ ಮಧ್ಯದಲ್ಲಿ ಮಾರ್ಕ್ ಮಾಡಿದ ಇದರಲ್ಲಿ ಕ್ಲಿಯರಾಗಿ ಕಾಣ್ತದೆ. ಅದರ ಕೆಳಗಿನ ಎಲೆಗಳು ನೋಡಿ ಯಾವ ರೀತಿಯಲ್ಲಿ ಹರಿದೋಗಿದೆ ಅಂತ. ಇದು ಹೆಚ್ಚಾದಾಗ ತಿರಿ ಬರುವುದೇ ನಿಲ್ತದೆ, ಮತ್ತು ಅಲ್ಲಿ ಮತ್ತೆ ತಿರಿ ಕೊಳೆ ಶುರುವಾಗ್ತದೆ. ನೀವು ಕೈಯಲ್ಲಿ ಎಳೆದು ನೋಡಿದರೆ ಅದರ ಕೆಳಗಿನ ತಿರಿ ಅಲ್ಲಿಗೆ ಮುರುಟಿ ಹೋಗಿರ್ತದೆ. ಯಾಕಂದರೆ ಈ ತಿರಿ ಓಪನ್ ಆಗದೆ ಕೆಳಗಿನ ತಿರಿಗೆ ಬರಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ಮುಂದೆ ಹೋದ ಮೇಲೆ ಪೆಂತಿಕೀಟ ಫೆಬ್ರವರಿ ನಂತರ ಆರಂಭ ಆಗ್ತದೆ. ಬಂಬುಚ್ಚಿ ಹೇಳ್ತೇವಲ್ಲ, ಅದೇ ವರ್ಗಕ್ಕೆ ಸೇರಿದ್ದು. ಈ ಮಿಡಿ ಅಡಿಕೆಯನ್ನು ಅದು ಚುಚ್ಚಿ ಅದರ ರಸವನ್ನು ಹೀರ್ತದೆ. ಅದರ ಆಹಾರವೇ ರಸ. ಒಂದು ಪೆಂಟಟೋಮಿಡ್ ಬಗ್ ಒಂದು ದಿವಸದಲ್ಲಿ 20 ಅಡಿಕೆಯ ರಸ ಹೀರ್ತದಂತೆ. ಅದಕ್ಕೆ ಬೇರೆ ಆಹಾರ ಇಲ್ಲ, ರಸವೇ ಅದಕ್ಕೆ ಆಹಾರ. ಹಾಗಾದರೆ ಒಂದು ಪೆಂಟಟೋಮಿಡ್ ಬಗ್ ಅದರ ಪ್ರೌಢಾವಸ್ಥೆಯಲ್ಲಿ 40 ದಿವಸದ ಅದರ ಲೈಫ್ ಟೈಮ್. ಇದು ಕೀಟಶಾಸ್ತ್ರಜ್ಞರು ಹೇಳಿದ್ದು. CPCRI ಎಂಟಮಾಲಜಿಸ್ಟ್ ಡಾಕ್ಟರ್ ಮಧು ಅವರು ಹೇಳಿದ ಮಾತು. 45 ದಿವಸ ಒಂದು ಪೆಂಟಟೋಮಿಡ್ ಬದುಕಿ ಉಳಿದರೆ, ದಿವಸಕ್ಕೆ 20 ಅಡಿಕೆಯನ್ನು ರಸ ಹೀರಿದರೆ, ಹಾಗಾದರೆ ಒಂದು ಬಗ್ಗು 800 ಅಡಿಕೆಯನ್ನು ಡ್ಯಾಮೇಜ್ ಮಾಡುವಷ್ಟು ಕೆಪ್ಯಾಸಿಟಿ ಇದೆ ಅದಕ್ಕೆ. ಅಷ್ಟು ಮಾಡ್ತದೆ ಹೇಳಿಲ್ಲ, ಅಷ್ಟು ಕೆಪ್ಯಾಸಿಟಿ ಇದೆ ಅಂತ. ಅದು ನಮಗೆ ಈಗ ಜುಲೈಯಲ್ಲಿ ಕೂಡ ಕಾಣ್ತಾ ಇದೆ. ಮೊನ್ನೆ ಜುಲೈವರೆಗೆ ನನಗೆ ಫೋಟೋ ಬರುತ್ತಿತ್ತು. ಸರ್, ಕೊನೆಯ ಪಿಂಗಾರದ ನಳ್ಳಿಗಳೆಲ್ಲ ಉದುರ್ತಾ ಇದೆ ಅಂತ. ಅದನ್ನು ಹೆಕ್ಕಿ ತಂದು ಉದ್ದಕ್ಕೆ ಕೊಯ್ಯಿರಿ, ಓಪನ್ ಮಾಡಿ, ಒಳಗಡೆ ತಿರುಳು ಕರಟಿದೆಯಾ ನೋಡಿ ಹೇಳಿದರೆ ಕರಟಿದೆ. ಅದನ್ನು ಮೆಲ್ಲಗೆ ಕಿತ್ತು, ಗಾಯ ಆಗದಾಗೆ ಕಿತ್ತು ಅದನ್ನು ಕೌಚಿ ಹಾಕಿ ಅದರ ಹಿಂಭಾಗದಲ್ಲಿ ಏನಾದರೂ ಸೂಜಿಯಲ್ಲಿ ಚುಚ್ಚಿದ ಮಾರ್ಕ್ ಇದೆಯೇ ಕೇಳಿದರೆ ಅಲ್ಲಿ ಚುಚ್ಚಿದ ಮಾರ್ಕ್ ಇದೆ. ಅಂದರೆ ಕಾಡಿನಲ್ಲಿ ಆ ಪರಿಸರದಲ್ಲಿರುವಂತಹ ಆ ಪೆಂಟಟೋಮಿಡ್ ಬಗ್ ಅದಕ್ಕೆ ಎಲ್ಲದಕ್ಕೂ ಹುಡುಕ್ತದೆ ಆಹಾರಕ್ಕಾಗಿ. ಎಲ್ಲಿಯೂ ಅದಕ್ಕೆ ಆಹಾರ ಸಿಕ್ಕದಿದ್ದಾಗ ಸರಿಯಾಗಿ ರೆಡಿಮೇಡ್ ಆಹಾರ ನಮ್ಮ ಅಡಿಕೆಗಳಲ್ಲಿ ಇರ್ತದೆ. ಅಲ್ಲಿ ಬಂದು ಅದರ ಆಹಾರ ತಗೊಳ್ತದೆ. ಅಲ್ಲಿ ನಮಗೆಷ್ಟು ಡ್ಯಾಮೇಜಸ್ ಆಗ್ತದೆ. ಮತ್ತು ಬರುವಂಥದ್ದು ಬೇಸಿಗೆಯಲ್ಲಿ ಮೈಟ್. ಅದು ಕೂಡ ಹಾಗೆ ರಸ ಹೀರುವಂತಹ ಒಂದು ಕೀಟ ಅಂದರೆ ಒಂದು ಪೆಸ್ಟಲ್ಲಿ ಹೇಳ್ತಾರೆ ಅದನ್ನು. ಅದು ಹಾರುವುದಿಲ್ಲ, ಹರಿದಾಡ್ತಾ ಇರ್ತದೆ. ಬೇಸಿಗೆಯಲ್ಲಿ ಜಾಸ್ತಿ ಇರ್ತದೆ. ಎಲೆಗಳ ತಳಭಾಗದಲ್ಲಿರ್ತದೆ. ಎಲೆಗಳಲ್ಲಿ ಸಂಗ್ರಹಿತವಾದಂತಹ ಕೋಶರಸ ಹಾಗೂ ಆಹಾರ ಅದನ್ನದು ಹೀರ್ತದೆ. ಕೊನೆಗೆ ಎಲೆ ಒಣಗ್ತಾ ಬರ್ತದೆ. ಮಳೆ ಬಿದ್ದ ತಕ್ಷಣ ಆ ಭಾಗ, ಒಣಗಿದ ಭಾಗ ಕೊಳೀತದೆ. ಬರೀ ಯಾವುದು ಕಡ್ಡಿ ಇದೆಯಲ್ಲ, ನಾವೆಂತ ಹೇಳ್ತೇವೆ ಅದಕ್ಕೆ, ಚಿಂಕ್ರು ಅಂತ ಹೇಳ್ತೇವೆ, ಅಡಿಕೆ ಎಲೆಯ ಕಡ್ಡಿ, ಅದು ಮಾತ್ರ ಉಳಿದಿರ್ತದೆ, ಮತ್ತೆಲ್ಲ ಕೊಳತೋಗಿರ್ತದೆ. ಇದು ಮತ್ತೊಂದು ಥ್ರೆಟ್. ಒಂದು ಡಿಸೀಸ್ ಆದರೆ ಮತ್ತೊಂದು ಪೆಸ್ಟ್. ನೆಕ್ಸ್ಟ್ ಮತ್ತೊಂದು ಇರುವಂಥದ್ದು ಬೇರುಹುಳ. ನಮ್ಮ ಈ ಭಾಗದಲ್ಲಿ ಅತಿ ಹೆಚ್ಚು ಅದರದ್ದು ಉಪದ್ರ ಇದೆ. ಅದು ಕೂಡ ಹಾಗೆ. ಈ ಮಳೆಗಾಲ ಆರಂಭ ಆಗುವ ಹೊತ್ತಿಗೆ ದುಂಬಿಗಳು ನೆಲದಿಂದ ದುಂಬಿಯಾಗಿ ಬಂದು, ಆಮೇಲೆ ಅದು ಗಂಡು ಹೆಣ್ಣುಗಳು ಅದರ ಮಿಲನ ಆಗಿ, ಆಮೇಲೆ ಪುನಃ ಮಣ್ಣಿನೊಳಗೆ ಸೇರಿ ಅಲ್ಲಿ ಮೊಟ್ಟೆ ಇಟ್ಟು
ಆ ಮೊಟ್ಟೆ ಒಡೆದು ಅಲ್ಲಿಂದ ಮರಿದಿ ಲಾರ್ವಾಗಳು ಬಂದು ಅದು ಮತ್ತೆ ಮೇಲೆ ಬಂದು ಅದರ ಆಹಾರಕ್ಕಾಗಿ ಬೇರುಗಳನ್ನು ಡ್ಯಾಮೇಜ್ ಮಾಡ್ತಾ ಇರ್ತದೆ. ಕೊನೆಗೆ ನೋಡಿದರೆ ಎಲೆ ಹಳದಿ ಆಯಿತು, ಕೈಯಲ್ಲಿ ಈಗ ದೂಡಿದರೆ ಮರ ಬೀಳ್ತದೆ. ಎಲೆ ಹಳದಿ ಆದ ತಕ್ಷಣ ಹೇಳುವಂಥದ್ದು ನಮ್ಮಲ್ಲಿ ಹಳದಿ ರೋಗ ಬಂತು ಅಂತ. ಅದು ಯಾವ ಕಾರಣದಿಂದ ಅಂತ ನಾವು ಅದನ್ನು ನೋಡಲೇ ಇಲ್ಲ. ಇಲ್ಲಿ ಸುಮಾರು ತೋಟ ನಾನು ನೋಡಿದ್ದೇನೆ, ಅದನ್ನು ಒಕ್ಕಿ ನೋಡಿದರೆ ಎಲ್ಲ ಬೇರುಳುಗಳಿದೆ. ಅದು ಈ ಎಂತ ಹೇಳ್ತೇವೆ ಸ್ಯಾಂಡಿ ಸಾಯಿಲ್, ಹೊಯ್ಗೆಯುಕ್ತ ಮಣ್ಣಿನಲ್ಲಿ ಇದರದ್ದು ಉಪದ್ರ ಜಾಸ್ತಿ. ನೆಕ್ಸ್ಟ್ ಅಲ್ಲ ಸ್ವಲ್ಪ ಕೆಳಗೆ. ಅದಾದ ಮೇಲೆ ಮತ್ತೊಂದು ಇರುವಂಥದ್ದು ದೊಡ್ಡ ಪ್ರಾಬ್ಲಮ್ ಪೂವೆಚ್ಚಿ. ಹಿಂಗಾರ ಬಿಟ್ಟಿದೆ, ನಾವು ಅಡಿಕೆ ಗಿಡ ನಟ್ಟಿದ್ದೇವೆ, ಪೋಷಕಾಂಶ ಕೊಟ್ಟಿದ್ದೇವೆ, ರೋಗ ನಿಯಂತ್ರಿಸಿದ್ದೇವೆ, ಎಲ್ಲ ಆಗಿದೆ, ಹಿಂಗಾರ ಬಂದಿದೆ. ಆ ಹಿಂಗಾರಕ್ಕೆ ಪೂವೆಚ್ಚಿ ಬಂದಿದೆ. ಮತ್ತೊಂದು ಬರ್ತದೆ, ಹಿಂಗಾರ ಅರಳುವ ಮೊದಲೇ ಅದಕ್ಕೊಂದು ಹುಳ ಬಂದಿರ್ತದೆ, ಕ್ಯಾಟರ್ಪಿಲ್ಲರ್. ಅದು ಒಳಗಿನಿಂದ ಗಂಡು ಹೂವನ್ನೆಲ್ಲ ತಿಂತಾ ಬರ್ತದೆ. ಇದು ಪೂವೆಚ್ಚಿ. ಇದರಿಂದ ಆದರೆ ಅದು ಬೋರಿಂಗ್ ಆದರೆ ಅಲ್ಲಿ ಮತ್ತೆ ಆ ಹಿಂಗಾರ ಉಳಿಯುವುದಿಲ್ಲ. ಒಂದು ಹಿಂಗಾರ ಹೋದರೆ ಅದರಿಂದ ಹಾನಿ ಎಷ್ಟು, ಆರ್ಥಿಕ ಹಾನಿ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬಂದರೆ ಅದು ಎಂತ ಹೇಳ್ತಾರೆ, ದಿಕ್ಕು ದೆಸೆ ಇಲ್ಲದ್ದು ಅಥವಾ ನೆಲೆ ಇಲ್ಲದ ನೀರುಳಿ ಹೇಳ್ತೇವಲ್ಲ ಆ ಥರ. ಒಂದು ಕಡೆ ಎಲೆ ಚುಕ್ಕೆಯಿಂದ ಡ್ಯಾಮೇಜು, ಡೈಬ್ಯಾಕಿನಿಂದ ಒಂದು ಹಿಂಗಾರ ಹೋಯಿತು, ಒಂದು ಹಿಂಗಾರ ಪೂವೆಚ್ಚಿಯಿಂದಾಗಿ ಹೋಯಿತು, ಮತ್ತೊಂದು ಹಿಂಗಾರದಲ್ಲಿ ಹಲವಾರು ಅಡಿಕೆಗಳು ಪೆಂಟಡೋಮಿಡ್ ತಿಂದು ಹೋಯಿತು, ಮತ್ತು ಕೆಲವು ಇದರದ್ದು ಕೊಳೆ ರೋಗದಲ್ಲಿ ಹೋಯಿತು. ಅಂತೂ ನೋಡುವಾಗ 50% ನಮಗೆ ಪ್ರೊಡಕ್ಷನ್ ಕೈಗೆ ಸಿಗ್ತದೆ, 50% ಡ್ಯಾಮೇಜ್ ಆಗಿರ್ತದೆ. ಇದು ಮುಖ್ಯವಾಗಿ ರೋಗ ಮತ್ತು ಕೀಟಗಳಿಗೆ ಸಂಬಂಧಿಸಿದ್ದು. ಮತ್ತು ಇರುವಂಥದ್ದು ನಮ್ಮ ಮಣ್ಣು ಹಾಗೂ ಸಸ್ಯ. ಮಣ್ಣಿಗೆ ನಾವು ಏನು ಕೊಡ್ತೇವೆ ಅದರ ಮಧ್ಯೆ ಇರುವಂಥ ಸಂಬಂಧದ್ದು ಪೋಷಕಾಂಶಗಳ ನಿರ್ವಹಣೆ. ಈಗ ಇದರಲ್ಲಿ ಸಸ್ಯಕ್ಕೆ 16 ಪೋಷಕಾಂಶಗಳ ಅಗತ್ಯ ಇದೆ. ಅದರಲ್ಲಿ ವಾತಾವರಣದಿಂದ 3 ಸಿಗ್ತದೆ, ಬಾಕಿ ಉಳಿದ 13 ನಾವು ಒದಗಿಸ್ತೇವೆ. ಮಣ್ಣಿನಲ್ಲಿ ಖನಿಜ ರೂಪದಲ್ಲಿ ಕೂಡ ಇರ್ತದೆ. ಆದರೆ ನಮಗೆ ಗೊತ್ತಾಗೋದು ಹೇಗೆ? ನಮ್ಮ ಮಣ್ಣಿನಲ್ಲಿ ಫಾಸ್ಫರಸ್ ಎಷ್ಟಿದೆ, ಪೊಟ್ಯಾಷ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಜಿಂಕ್ ಎಷ್ಟಿದೆ, ನಮಗೆ ಹೇಗೆ ಗೊತ್ತಾಗ್ತದೆ? ನಮಗೆ ಗೊತ್ತಾಗೋದಿಲ್ಲ. ನಾವು ಮಣ್ಣು ಪರೀಕ್ಷೆ ಮಾಡಿಸಿದರೆ ಮಾತ್ರ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಯಾವ ರೀತಿ ನಮ್ಮ ಬ್ಲಡ್ ಟೆಸ್ಟ್ ಮಾಡಿಸ್ತೇವೆ, ಯೂರಿನ್ ಟೆಸ್ಟ್ ಮಾಡಿಸ್ತೇವೆ, ಅದೇ ರೀತಿಯಲ್ಲಿ ಅಲ್ಲದಿದ್ದರೂ ಕೂಡ ಅಟ್ಲೀಸ್ಟ್ 3 ವರ್ಷಕ್ಕೊಂದು ಸಲ ಮಣ್ಣು ಪರೀಕ್ಷೆ ಮಾಡಿಸುವುದು ಅತಿ ಉತ್ತಮ. ಯಾಕಂದರೆ ನಾವು ಇವತ್ತು ಕೊಟ್ಟಂಥ ಪೋಷಕಾಂಶ ಅಡಿಕೆಯಲ್ಲಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಅದರ ಪ್ರಯೋಜನ ಗೊತ್ತಾಗೋದು 3 ವರ್ಷ ಕಳೆದ ನಂತರ. ಆಂಶಿಕವಾಗಿ ಈ ವರ್ಷ ಸಿಗ್ತದೆ, ಬರುವ ವರ್ಷ ಸಿಗ್ತದೆ, ಬಟ್ ಫುಲ್ ಬೆನಿಫಿಟ್ ಗೊತ್ತಾಗಬೇಕಾದ್ರೆ 3 ವರ್ಷ ಬೇಕು. ಯಾಕಂದರೆ ಮುಂದಿನ ವರ್ಷ ಅರಳುವಂಥ ಹಿಂಗಾರಗಳು ಅಂದರೆ ನಡೆದ ನವಂಬರಿನಲ್ಲಿ ಅರಳುವಂಥದ್ದು ಇವಾಗಲೇ ಬೆಳವಣಿಗೆ ಹಂತದಲ್ಲಿದೆ ಸುಳಿಯ ಒಳಗಡೆ. ಅದರ ನಂತರದ ಹಿಂಗಾರ ಅದು ಭ್ರೂಣಾವಸ್ಥೆಯಲ್ಲಿದೆ. ಅಲ್ಲಿವರೆಗೆ ಅದರ ಪ್ರಭಾವ ಇರ್ತದೆ ಪೋಷಕಾಂಶಗಳದ್ದು. ನಾವು ಇವತ್ತು ಈಟ ಹಾಕಿದರೆ ನಾಳೆ ಮೇಲೆ ನೋಡಿದರೆ ಅದರಲ್ಲಿರುವುದಿಲ್ಲ. ಸೊ ಇದು ಸತತವಾಗಿರುವಂಥದ್ದು. ಅದಕ್ಕೊಂದು ವೈಜ್ಞಾನಿಕ ಆಧಾರ ಬೇಕು. ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಬೇಕು. ಮಣ್ಣಿನ ರಸಸಾರ ಅಂದರೆ pH ಅದು 6ಕ್ಕೆ ಇಲ್ಲದಿದ್ದರೆ ಪೋಷಕಾಂಶಗಳನ್ನು ಹೀರಿಕೊಳ್ಳಿಕ್ಕಾಗೋದಿಲ್ಲ ಅದಕ್ಕೆ. ಅದರಿಂದ ಎಷ್ಟು ಕಡಿಮೆ ಬಂತು ಅಷ್ಟು ನಮಗೆ ತಲೆನೋವು ಜಾಸ್ತಿ. ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಮಣ್ಣು ಹುಳಿಯಾಗಿರ್ತದೆ. ಎಲ್ಲರಿಗೂ ಗೊತ್ತಿದೆ ಇದು, ಗೊತ್ತಿಲ್ಲದವರು ಯಾರೂ ಇಲ್ಲ. ಎಲ್ಲರೂ ಹೇಳಿದ ನಮ್ಮ ಮಣ್ಣು ಹುಳಿ ಬಂದಿದೆ, ಅದಕ್ಕೆ ಸ್ವಲ್ಪ ಕುಮ್ಮಯ ಕೊಡಬೇಕು. ಎಷ್ಟು ಕೊಡಬೇಕು? ನಮ್ಮ ಮಣ್ಣು ಹುಳಿ ಬಂದದ್ದು ಹೌದು, ಆ ಹುಳಿತನ ಎಷ್ಟಿದೆ? pH 6ರಲ್ಲಿದೆಯಾ, 5.5 5ರಲ್ಲಿದೆಯಾ? ಎಷ್ಟು pH ಕಡಿಮೆ ಆಗ್ತದೆ ಅಷ್ಟು ಸಮಸ್ಯೆ ಜಾಸ್ತಿ. 6 pH ಮಿನಿಮಮ್ ಇರಬೇಕು. 5.5 ಆದರೆ ಪ್ರಾಬ್ಲಮ್ ಶುರುವಾಗಿದೆ, 30% ಪ್ರಾಬ್ಲಮ್ ಇದೆ. 5.5ಗಿಂತ ಕಡಿಮೆ ಬಂದರೆ ಪ್ರಾಬ್ಲಮ್ 50% ಆಯಿತು. 5ರಿಂದ ಕಡೆಗೆ ಬಂದರೆ ಅದು ಎಲ್ಲೆಲ್ಲಿಗೆ ಹೋಯಿತು. ಯಾಕೆಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್, ಕ್ಯಾಲ್ಸಿಯಂ, ಸಲ್ಫರ್, ಮ್ಯಾಗ್ನೀಷಿಯಮ್ ಈ 6 ಪೋಷಕಾಂಶಗಳನ್ನು ಹೀರಿಕೊಳ್ಳಲಿಕ್ಕೆ ಒಂದು ಸಮತೋಲನವಾದಂತಹ pH 6 ಇರಬೇಕು. 6.5 ಇದ್ದರೆ ಅತಿ ಉತ್ತಮ. ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳಾದ ಕಬ್ಬಿಣ, ಜಿಂಕ್, ಮ್ಯಾಂಗನೀಸ್, ಕಾಪರ್, ಬೋರಾನ್ ಇದರ ಕರಗುವಿಕೆಯನ್ನು ತಡೆಯುವುದಕ್ಕೆ pH 6ರಲ್ಲಿರಬೇಕು. ಅಂದರೆ ಈ ಹುಳಿ ಮಣ್ಣಿನಲ್ಲಿ, ಆಸಿಡ್ ಸಾಯಿಲ್ನಲ್ಲಿ 5 pHಗಿಂತ ಕಡಿಮೆ ಬಂದಾಗ ಜಿಂಕ್, ಮ್ಯಾಂಗನೀಸ್, ಕಾಪರ್ ಇದೆಲ್ಲ ಕರಗೋದರ ಜೊತೆಗೆ ಮಣ್ಣಿನಲ್ಲಿರುವಂಥ ಅಲ್ಯೂಮಿನಿಯಂ ಕೂಡ ಕರಗ್ತದೆ. ಆ ಅಲ್ಯೂಮಿನಿಯಂ ಕರಗಿದಾಗ, ಮ್ಯಾಂಗನೀಸ್ ಕೂಡ ಕರಗಿದಾಗ ಅದರ ಪ್ರಮಾಣ ಬೇಕಾಗುವಂಥದ್ದು ಅತಿ ಅಲ್ಪ, 1 ಗ್ರಾಮ್ ಕೂಡ ಬೇಕಾಗುವುದಿಲ್ಲ. ಅದು ಹೆಚ್ಚು ಕರಗಿದರೆ ಸಸ್ಯದ ಬೇರುಗಳಿಗೆ ಸ್ಕಾರ್ಚಿಂಗ್ ಬರ್ತದೆ, ಕರಟಿ ಹೋಗ್ತದೆ. ಬೇರುಗಳೇ ಡ್ಯಾಮೇಜ್ ಆದರೆ ಮತ್ತೆ ರಸ ಮಣ್ಣಿನಿಂದ ಹೀರುವುದು ಯಾರು? ಬೇರೆ ಯಾರೂ ಇಲ್ಲ.
ಸೊ ಈ ಮಣ್ಣಿನ ಪಿ ಎಚ್ಚನ್ನು 6ರಲ್ಲಿ ಸ್ಥಿರವಾಗಿ ಇರಿಸಿಕೊಳ್ಳಲಿಕ್ಕೆ ಮುಖ್ಯ 2 ಕಾರಣ. ಒಂದು NPK ಸಿಗಬೇಕು, ಮೈಕ್ರೋನ್ಯೂಟ್ರಿಯೆಂಟ್ ಸೂಕ್ಷ್ಮ ಪೋಷಕಾಂಶಗಳು ಹೆಚ್ಚು ಸಿಗಬಾರ್ದು, ಹೆಚ್ಚು ಕರಗಬಾರ್ದು. 3ನೇದಾಗಿ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಸರಿಯಾದ ಪ್ರಮಾಣದಲ್ಲಿ ಆಗಬೇಕು. ಈ 3ನ್ನು ಸಾಧಿಸಬೇಕಾಳಿದರೆ ಮಣ್ಣಿನ pH 6ರಿಂದ 6.5 ಮೇಂಟೈನ್ ಮಾಡಬೇಕು. ನಮ್ಮಲ್ಲಿ pH ಮೀಟ್ರ್ ಇರಬೇಕು. ಮನೆಯಲ್ಲಿ ಥರ್ಮೋಮೀಟ್ರ್ ಇದ್ದಾಗೆ ಒಬ್ಬ ಕೃಷಿಕನ ಹತ್ರ ಒಂದು pH ಮೀಟ್ರ್ ಇರುವುದು ಅತಿ ಅಗತ್ಯ. ಅದರಿಂದ ನಮಗೆ ಡಿಜಿಟಲ್ 100% ಎಕ್ಯುರೇಸಿ ಎಲ್ಲದರೂ ಕೂಡ 90% ಮೇಲೆ ಎಕ್ಯುರೇಸಿ ಬರ್ತದೆ. ಅದನ್ನು ನಾವು ಕಂಡುಕೊಂಡು ನಮಗೆ ಕುಮ್ಮಯ್ಯ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಈ ನಿರ್ಧಾರ ಮಾಡಲಿಕ್ಕೆ ಬರ್ತದೆ. ಈಗ ವಾಡಿಕೆಯಲ್ಲಿ ನೋಡಿದರೆ ಸೆಪ್ಟೆಂಬರ್ ನಂತರ ಕುಮ್ಮಯ್ಯ ಕೊಡುವಂಥದ್ದು ಅಂತ. ಆದರೆ ಈ ವರ್ಷದ ಪರಿಸ್ಥಿತಿ ಹಾಗಲ್ಲ. ಈ ಸಾಧಾರಣ 2-2.5 ತಿಂಗಳಲ್ಲಿ ಸಾಧಾರಣವಾಗಿ ಎಷ್ಟು ಮಳೆ ಬರ್ತದೆ ಅಷ್ಟು ಮಳೆ ಬಿದ್ದಾಗಿದೆ. ಒಂದು ಮಾನ್ಸೂನ್ ಪೀರಿಯಡ್ನಲ್ಲಿ ಎಷ್ಟು ಮಳೆ ಬರ್ತದೆ ಅಷ್ಟು ಬಂದಾಗಿದೆ. ಇನ್ನು ಬರುವಂಥದ್ದು ಎಕ್ಸೆಸ್. ಈ ಮಳೆ ನೀರಿನಲ್ಲಿ ಕೂಡ ಅಂದರೆ ನೀರಂದರೆ ಹೈಡ್ರೋಜನ್ ಇದ್ದೇ ಇದೆ, ಅದರ ಜೊತೆಗೆ ನೈಟ್ರಿಕ್ ಆ್ಯಸಿಡ್ ಕೂಡ ವಾತಾವರಣದಿಂದ ಬರ್ತದೆ, ಅದು ಕೂಡ ಮಣ್ಣನ್ನು ಹುಳಿ ಮಾಡ್ತದೆ. ಈ ಹೈಡ್ರೋಜನ್ ಅದು ಕೂಡ ಕೆಳಗೆ ಮಣ್ಣಿನಲ್ಲಿ ಇಂಗಿ ಅದು ಮಣ್ಣನ್ನು ಹುಳಿ ಮಾಡ್ತದೆ, ಹುಳಿತನ ಹೆಚ್ಚುತ್ತದೆ. ಅದರ ಜೊತೆಗೆ ಮಣ್ಣಿನಲ್ಲಿರುವಂಥ ಅಲ್ಯೂಮಿನಿಯಂ ಕರಗಿದರೆ ಅದು ಮತ್ತೂ ಹೆಚ್ಚು ಹುಳಿಯಾಗ್ತದೆ. ಅದನ್ನು ತಡಿಬೇಕಾಳಿದರೆ ಕುಮ್ಮಯ್ಯ ಒಂದೇ ದಾರಿ. ಈ ಸಮಯದಲ್ಲಿ ನಾವು ಅದನ್ನು ಕೊಟ್ಟರೆ ಮಣ್ಣಿನ ಆಳದಲ್ಲಿ ಅಕ್ಯುಮುಲೇಟ್ ಆದ ಅಂದರೆ ಏನು ಹೇಳ್ತೇವೆ ಅದಕ್ಕೆ ಸೇರಿಕೊಂಡಂಥ ಹೈಡ್ರೋಜನನ್ನು ಅದು ರಿಪ್ಲೇಸ್ ಮಾಡ್ತದೆ. ಆವಾಗ ಹುಳಿತನ ಕಡಿಮೆ ಆಗ್ತದೆ. ಹುಳಿತನ ಕಡಿಮೆ ಆಗದಿದ್ದರೆ ನೀವು ಯಾವುದೇ ಫರ್ಟಿಲೈಸರ್ ಕೊಡಿ, ಎಷ್ಟೇ ಕೊಡಿ, ಅದು ತಗೊಳ್ಳುವುದಿಲ್ಲ. ಇದು ಮಣ್ಣಿನ ಹಾಗೂ ಸಸ್ಯದ ಮಧ್ಯ ಪೋಷಕಾಂಶಗಳ ಕರಗುವಿಕೆ, ಹೀರುವಿಕೆ ಹಾಗೂ ಅದರ ಸಾಗಾಟದ ಮಧ್ಯದಲ್ಲಿ ರಿಮೋಟ್ ಕಂಟ್ರೋಲ್ ಆಗಿ ಕೆಲಸ ಮಾಡುವಂಥದ್ದು ಮಣ್ಣಿನ pH. ಅದಕ್ಕೆ ನಾನು ಹೇಳಿದಾಗ ಎಷ್ಟು ನೀನುಂಡರೆ ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ ಅಂತ. ನಾವು ಎಷ್ಟೇ ಫರ್ಟಿಲೈಸರ್ ಕೊಡಿ ಅದಕ್ಕೆ ದೊಡ್ಡ ಮಹತ್ವದಲ್ಲ. ಅದು ಸಸ್ಯಕ್ಕೆ ಸಿಗಬೇಕಾದ್ರೆ pH 6ರಲ್ಲಿ ಇರಬೇಕು, ಇಲ್ಲದಿರೋದು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಬಳಲೋದು ಯಾರು? ಒಂದು ನಮ್ಮ ಕಿಸೆ, ಮತ್ತೊಂದು ನಮ್ಮ ಬೆಳೆ. ನೆಕ್ಸ್ಟ್ ಮತ್ತೊಂದು ಇದರದ್ದು ಬೆಳೆ ಬೆಳೀತಾ ಹೋದಾಗೆ ಹಲವು ವಿಧದ ಶಾರೀರಿಕ ಚಟುವಟಿಕೆಗಳಾಗ್ತದೆ. ಒಂದು ಕಡೆ ಹೊಸ ಎಲೆ ನಿರ್ಮಾಣ ಆಗ್ತದೆ, ಹೂವಿನ ನಿರ್ಮಾಣ ಆಗ್ತದೆ, ಗೊಂಚಲುಗಳ ನಿರ್ಮಾಣ ಆಗ್ತದೆ, ಅದರಲ್ಲಿ ಕಟ್ಟಿದಂತಹ ಕಾಳುಗಳ ಕಾಯಿಯ ಬೆಳವಣಿಗೆ ಆಗ್ತದೆ. ಈ ಎಲ್ಲ ಹಂತಗಳಲ್ಲಿ ಅದರ ಆಹಾರದ ಅವಶ್ಯಕತೆ ಜಾಸ್ತಿ. ನಾವೇನು ಮಾಡ್ತೇವೆ, ಕೆಲಸದವರು ಸಿಗೋದಿಲ್ಲ, ಸಮಯ ಆಗೋದಿಲ್ಲ, ಒಂದೇ ಸಲಕ್ಕೆ ಹಾಕಿಬಿಡ್ತೇವೆ. ಎಷ್ಟು? ಇಷ್ಟ ಅರ್ಧ ಕಿಲೋ NPK ಒಂದೇ ಸಲ ಹಾಕಿಬಿಡುವ ಅಂತ. ಆ ಥರ ಇರಬಾರ್ದು. ಅದಕ್ಕೆ 365 ದಿವಸ ಆಹಾರ ಬೇಕು. ಅದನ್ನು ನಾವು ಎಷ್ಟು ತುಂಡುಗಳಲ್ಲಿ, ಕಂತುಗಳಲ್ಲಿ EMI ಕೊಟ್ಟಾಗೆ ಎಷ್ಟು ಕಂತುಗಳಾಗಿ ನಾವು ಪೋಷಕಾಂಶಗಳನ್ನು ನಿರ್ವಹಿಸ್ತೇವೆ, ಅದರ ನಿರ್ವಹಣೆ ಮಾಡ್ತೇವೆ, ಸಸ್ಯಕ್ಕೆ ಅಷ್ಟು ಜಾಸ್ತಿ ಸಿಗ್ತದೆ. ಅನಗತ್ಯವಾಗಿ ಒಮ್ಮೆಲೆ ನೀವು ಅರ್ಧ ಕಿಲೋ ಒಂದು ಫರ್ಟಿಲೈಸರ್ ಹಾಕಿದರೆ ಅದು ಹಾಕಿದಂಥ ಜಾಗದಲ್ಲಿ ಇರುವಂತಹ ಬೇರುಗಳಿಗೆ ಲೋಡ್ ಆಗ್ತದೆ. ಈಗ ನಾವು ಹೊಟ್ಟೆ ಬಿರಿಯ ತಿನ್ನುವುದು ಅಂತ ಹೇಳ್ತೇವಲ್ಲ, ಯಾವುದಾದ್ರು ಸಮಾರಂಭಕ್ಕೆ ಹೋದಾಗ ಅಥವಾ ಎಲ್ಲಿಯಾದರೂ ತಿನ್ನುವಾಗ ಒಳ್ಳೆ ಟೇಸ್ಟಿ ಆಯಿತು, ನಾವು ಹೊಟ್ಟೆ ಫುಲ್ ತಿಂದ ಮೇಲೆ ನಮಗೇನಾಗ್ತದೆ, ಅನ್ಈಸಿನೆಸ್ ಆಗ್ತದೆ, ನಮಗೆ ಆ್ಯಕ್ಟಿವಿಟಿ ಇರುವುದಿಲ್ಲ ನಮ್ಮ ಶರೀರಕ್ಕೆ, ಒಂದು ಜಡತೆ ಬಂದಾಗ ಆಗ್ತದೆ. ಅದೇ ರೀತಿಯ ಪರಿಸ್ಥಿತಿ ಬೇರುಗಳಿಗೂ ಆಗ್ತದೆ. ಸೊ ಇದನ್ನು ಕಂತುಗಳಾಗಿ ಕೊಟ್ಟಾಗ ಸಸ್ಯಕ್ಕೆ ಸರಿಯಾಗಿ ಸಿಗ್ತದೆ. ಬೆಳಗ್ಗೆದ್ದು ಉಪಹಾರ ಆಯಿತು, ಮಧ್ಯಾಹ್ನ ಊಟ ಆಯಿತು, ಸಂಜೆ ಹೊತ್ತಿಗೆ ಕಾಫಿ ಜೊತೆ ಸಣ್ಣ ತಿಂಡಿ ಆಯಿತು, ಆಮೇಲೆ ರಾತ್ರಿ ಪುನಃ ಊಟ. ಇದೇ ರೀತಿಯಲ್ಲಿ ನಾವು ಸ್ಪ್ಲಿಟ್ ಡೋಸ್ ಕೊಟ್ಟಷ್ಟು ಅದರ ಯೂಸ್ ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ. ಮಣ್ಣಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿಗೆ ಕೂಡ ಹಾನಿಯಾಗಬಾರ್ದು. ಲೆಕ್ಕದಿಂದ ಹೆಚ್ಚು ಫರ್ಟಿಲೈಸರ್ ಹಾಕಿದರೆ, ಅದೇ ರೀತಿಯಲ್ಲಿ ರಾಸಾಯನಿಕಗಳನ್ನು ಅನಗತ್ಯವಾಗಿ ತುಂಬಿದರೆ ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿಗೆ ಇರುಸು ಮುರುಸಾಗ್ತದೆ, ಅವುಗಳಿಗೆ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನಮ್ಮ ಮೂಲ ಉದ್ದೇಶವೇ ದಿಶಾಹೀನವಾಗಿ ಹೋಗ್ತದೆ, ಸಸ್ಯಕ್ಕೆ ಬೇಕಾದದ್ದನ್ನು ಒದಗಿಸಿಕೊಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಟೂ ಮಚ್ ಈಸ್ ಟೂ ಬ್ಯಾಡ್. ಮತ್ತು ಯಾವುದೇ ಇದನ್ನು ನೋಡಿದರೂ ಕೂಡ, ಎಲೆಗಳನ್ನು ವಿಶ್ಲೇಷಣೆ ಮಾಡಿದರೂ ಕೂಡ ವಿಜ್ಞಾನಿಗಳು ಹೇಳೋದು ಅಷ್ಟೇ, ಒಂದು ಸಸ್ಯದ ಎಲೆಯಲ್ಲಿ 2.5%ನಿಂದ 3% ರೇಷಿಯೋದಲ್ಲಿ ನೈಟ್ರೋಜನ್ ಇರಬೇಕು. ಫಾಸ್ಫರಸ್ 0.2%, ಅಂದರೆ ನೈಟ್ರೋಜನ್ನ 10% ಫಾಸ್ಫರಸ್ ಬೇಕಾದ್ದು. ಎಲ್ಲರೂ ಗಮನವಿಟ್ಟು ಕೇಳಬೇಕು ಇದನ್ನು, ಅದನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಎಷ್ಟು ನೈಟ್ರೋಜನ್ ಬೇಕು, ಅದರ 10% ಫಾಸ್ಫರಸ್ ಬೇಕಾದದ್ದು. 100 ಗ್ರಾಮ್ ನೈಟ್ರೋಜನ್ ಅಂದರೆ 10 ಗ್ರಾಮ್ ಫಾಸ್ಫರಸ್. ಪೊಟ್ಯಾಷ್ ಅದು 2%ನ ರೇಂಜಿಗೆ ಬೇಕಾಗ್ತದೆ. ಅಂದರೆ ನೈಟ್ರೋಜನ್ನ 80%, ಇದು ನೈಟ್ರೋಜನ್ ಆದರೆ
ಇಲ್ಲಿ ಫಾಸ್ಫರಸ್ ಆಯಿತು, ಇಲ್ಲಿ ಪೊಟ್ಯಾಷ್ ಆಯಿತು. ಈ ರೀತಿಯಲ್ಲಿ ರೇಷಿಯೋ ಇರಬೇಕು. ನಾವು ಹಾಕುವ ಫರ್ಟಿಲೈಸರ್ ಯಾವುದು? ಸುಫಲ. 15 15 15, 16 16 16, 17 17 17, 10 26 26. ಯೂರಿಯಾ, ರಾಕ್, ಪೊಟ್ಯಾಷ್. ನಮ್ಮ ಬೆಳೆಗೆ ಬೇಕಾಗುವಂತಹ ಸಂಯೋಜಿತ ಪೋಷಕಾಂಶಗಳು ಅದರಲ್ಲಿ ಇಲ್ಲವೇ ಇಲ್ಲ. ಒಂದು ಕಡಿಮೆ ಇದ್ದರೆ ಒಂದು ಜಾಸ್ತಿ ಆಗ್ತದೆ. ನೀವೀಗ 10 26 26 1/4 ಕಿಲೋ ಹಾಕಿದರೆ ಅದರಲ್ಲಿ ಸಿಗುವಂಥದ್ದು ಫಾಸ್ಫರಸ್ ಅತಿ ಹೆಚ್ಚಾಯಿತು, ನೈಟ್ರೋಜನ್ ಕಡಿಮೆ ಆಯಿತು, ಪೊಟ್ಯಾಷ್ ಕಡಿಮೆ ಆಯಿತು. ಅದರ ನಂತರ ಪುನಃ ಪೊಟ್ಯಾಷ್ ಬೇರೆ ಕೊಡಬೇಕು. ಆವಾಗ ನಾವು ಹೇಳ್ತೇವೆ, 2 2 3 3 ಯಾರು ಮಾಡುವಂಥದ್ದು, ಕೆಲಸದವರು ಸಿಗೋದಿಲ್ಲ, ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ಒಂದೇ ಸಲ ಕೊಟ್ಟು ಬಿಡುವಂಥದ್ದು. ಅದರಿಂದ ನಮಗೆ ಪ್ರಯೋಜನ ಆಗೋದಿಲ್ಲ, ಅದರಿಂದ ಹಾನಿಯಾಗುವಂಥದ್ದು. ಅದೇ ರೀತಿಯಲ್ಲಿ ಮೊದಲು ನಾವೇನು ಮಾಡ್ತಿದ್ದೆವು, ನಮ್ಮ ಕೃಷಿ ಪದ್ಧತಿ ನಮ್ಮ ಅಜ್ಜಂದ್ರ ಕಾಲದಲ್ಲಿ ಗುಡ್ಡದಿಂದ ಸೊಪ್ಪು ತರುವುದು. ಈ ಆಗಸ್ಟ್ 15 ನಂತರ ಆಗಸ್ಟ್ ಕೊನೆ ಶುರುವಾದಾಗೆ ಗುಡ್ಡದಿಂದ ಸೊಪ್ಪು ತರುವುದು, ಅದನ್ನು ಬಿಡಿಸಿ ಬುಡಗಳಿಗೆ ಹಾಕುವಂಥದ್ದು, ಆಮೇಲೆ ಹಟ್ಟಿ ಗೊಬ್ಬರ ಕೊಡುವುದು, ಈ ಮಧ್ಯದಲ್ಲಿ 2 ವರ್ಷಕ್ಕೊಂದು ಸಲ ಕುಮ್ಮಯ ಕೊಡುವುದು. ಇದೆಲ್ಲ ಸಾಯಿಲ್ ಅಮೆಂಡ್ಮೆಂಟ್ ಮಾಡ್ತಿದ್ದದ್ದಾಗಿತ್ತು, ಸೈಂಟಿಫಿಕ್ ಆಗಿತ್ತು ಆ ಕಾಲದ ಕೃಷಿ. ಆಮೇಲೆ ಸೊಪ್ಪು ಹೋಯಿತು, ಕಾಲಾಂತರದಲ್ಲಿ ಹಟ್ಟಿ ಗೊಬ್ಬರ ಹೋಯಿತು. ಮಣ್ಣಿನಿಗೆ ಅಥವಾ ನಾವು ಬೆಳೆಯುವಂಥ ಬೆಳೆಗಳಿಗೆ, ಮಣ್ಣಿಗೆ ಬೇಕಾಗಿಲ್ಲ, ನಾವು ಬೆಳೆಯುವಂಥ ಬೆಳೆಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು ಅದರಲ್ಲಿ ಸಿಗ್ತಿತ್ತು ಹಸಿರೆಲೆ ಹಾಗೂ ಗೊಬ್ಬರಗಳಿಂದ. ಆ ಸಪ್ಲೈ ಚೈನ್ ಕಟ್ಟಾಯಿತು. ಇಲ್ಲಿ ಮಣ್ಣಿನಲ್ಲಿ ಇರುವಂಥದ್ದನ್ನು ಸಸ್ಯ ಹೀರಿಕೊಂಡಾಗ ಅಲ್ಲಿ ಒಂದು ಗ್ಯಾಪ್ ಬಂತು, ಡಿಮಾಂಡ್ ಆ್ಯಂಡ್ ಸಪ್ಲೈ. ಡಿಮಾಂಡ್ 10 ಇದೆ, ಸಪ್ಲೈ 2 ಇದೆ. ಸೊ 8 ಡೆಫಿಸಿಟ್ ಆಯಿತು. ಅದನ್ನು ಕೊರತೆ ಅಂತ ಹೇಳ್ತೇವೆ. ಸೊ ಅದನ್ನು ನಿಯಂತ್ರಿಸಬೇಕಾದರೆ, ಅದನ್ನು ನಿವಾರಣೆ ಮಾಡಬೇಕಾದರೆ ಅಂಥ ಪರಿಕರಗಳನ್ನು ನಾವು ಒದಗಿಸಬೇಕಾಗ್ತದೆ. ಈಗ ಸೊಪ್ಪಿಲ್ಲ, ಹಟ್ಟಿ ಗೊಬ್ಬರ ಇಲ್ಲ ಅಂದರೆ ಮ್ಯಾಗ್ನೀಷಿಯಮಿನ ಕೊರತೆ ನಿವಾರಣೆಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಕೊಡಬೇಕಾಗ್ತದೆ. ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಅದಿದ್ದರೆ ಅದನ್ನು ಕೊಡಬೇಕಾಗ್ತದೆ. ಸೂಕ್ಷ್ಮ ಪೋಷಕಾಂಶ ಅಂದರೆ ಅಷ್ಟೇ, ಅದರ ಅವಶ್ಯಕತೆ ಅತಿ ಸಣ್ಣ ಪ್ರಮಾಣದಲ್ಲಿರುವಂಥದ್ದು. ಹಾಗಾದ ಕಾರಣ ಅದಕ್ಕೆ ಸೂಕ್ಷ್ಮ ಪೋಷಕಾಂಶ ಅಂತ ಹೆಸರು. ಅದನ್ನು ಕೂಡ ಹಾಗೆ ನಾವು ಮಣ್ಣಿಗೆ ಕೊಡುವ ಬದಲು ಸಿಂಪಡಣೆ ಮೂಲಕ ಕೊಟ್ಟರೆ ಅದರ ಪ್ರಯೋಜನ ಜಾಸ್ತಿ. ಯಾಕಂದರೆ ಮಣ್ಣಿನಲ್ಲಿ ಹಲವಾರು ಪೋಷಕಾಂಶಗಳು ಸೇರಿರ್ತವೆ. ಮಣ್ಣಿನ ರಸಸಾರವು ಮತ್ತೊಂದು ರೀತಿಯಲ್ಲಿರ್ತದೆ. ಅವುಗಳ ಮಧ್ಯೆ ಅಲ್ಲಿ ಒಂದು ಟಗ್ ಆಫ್ ವಾರ್ ನಡೀತದೆ, ಕಾಂಪಿಟೇಷನ್. ಒಂದು ಜಾಸ್ತಿ ಆದರೆ ಮತ್ತೊಂದನ್ನು ಹೋಗಲಿಕ್ಕೆ ಬಿಡೋದಿಲ್ಲ. ಸಪೋಸ್ ಈಗ ಫಾಸ್ಫರಸ್ ಜಾಸ್ತಿ ಆದರೆ ಅದು ಜಿಂಕನ್ನು ಹೀರಿಕೊಳ್ಳಲಿಕ್ಕೆ ಬಿಡುವುದಿಲ್ಲ. ಅದೇ ರೀತಿಯಲ್ಲಿ ಬೋರಾನ್ ಹೀರಿಕೊಳ್ಳಲಿಕ್ಕೆ ಬಿಡುವುದಿಲ್ಲ. ಬೋರಾನ್ ಮತ್ತು ಜಿಂಕ್ ಸಿಗದಿದ್ದರೆ ಪ್ರತ್ಯುತ್ಪಾದನೆಯ ಕೆಲಸವೇ ಆಗೋದಿಲ್ಲ. ಒಂದು ಹೂ ನಿರ್ಮಾಣ ಆಗಿ ಗಂಡು ಹೂ ಹೆಣ್ಣು ಹೂವಿನ ಸ್ಟಿಗ್ಮದ ಮೇಲೆ ಬಿದ್ದು ಅಲ್ಲಿಂದ ಫಲೀಕರಣಗೊಂಡು ಕಾಯಿ ಕಟ್ಟಬೇಕಲ್ಲಿ ಆದರೆ ಬೋರಾನ್ ಬೇಕೇ ಬೇಕು. ಅದೇ ರೀತಿಯಲ್ಲಿ ಜಿಂಕ್ ಬೇಕೇ ಬೇಕು. ನಾವಿಲ್ಲಿ ತಂದು ಫಾಸ್ಫರಸನ್ನು ಮಣ್ಣಿನ ರಾಶಿ ಮೂಟೆ ರಾಶಿ ಹಾಕಿದರೆ, ಮರಗಳ ಬುಡದಲ್ಲಿ ಅವುಗಳನ್ನು ರಾಶಿ ಹಾಕಿದರೆ ಆವಾಗ ಜಿಂಕ್ ಮತ್ತು ಬೋರಾನ್ ಸಿಗೋದಿಲ್ಲ. ನೀವು ಎಷ್ಟೇ ಫರ್ಟಿಲೈಸರ್ ಕೊಡಿ, ಅಲ್ಲಿ ಕೊನೆಗೆ ಅಂತ ಹೇಳ್ತಾರೆ, ಸಿಂಗಾರ ಇಷ್ಟಿಷ್ಟು ದೊಡ್ಡದು ಬಂದಿದೆ, ನಳ್ಳಿ ಉದುರ್ತದೆ, ನಳ್ಳಿ ನಿಲ್ಲುವುದಿಲ್ಲ ಅಂತ. ಯಾಕಂದರೆ ಪಾಲಿನೇಷನ್ ಆಗಲಿಲ್ಲ. ಪಾಲಿನೇಷನ್ ಆಗದಿದ್ದರೆ ಹೆಣ್ಣು ಬೀಳುವಂಥದ್ದು ನ್ಯಾಚುರಲ್ ಅದು. ಸೊ ಈ ಸಂಯೋಜನೆ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ. ಮತ್ತು ಇದು ಕೂಡ ಹಾಗೆ, ನಾವು ಕೊಡುವಂಥ ಗೊಬ್ಬರಗಳು ಅಥವಾ ಸಾವಯವ ಪದಾರ್ಥವೇ ಆಗಿರಲಿ, ಅದು ಕಳೀತಿರಬೇಕು, ಅಂದರೆ ಡಿಕಂಪೋಸ್ ಆಗಿರುವ ಕಂಡೀಷನ್ನಲ್ಲಿರಬೇಕು. ನೈಟ್ರೋಜನ್ ಹಾಗೂ ಕಾರ್ಬನ್ ಅದಕ್ಕೆ ಒಂದು ಅನುಪಾತ ಇದೆ, ಅದನ್ನು CN ರೇಷಿಯೋಲ್ಲಿ ಹೇಳ್ತಾರೆ. ಈಗ ನಾವು ಅಡಿಕೆ ಸಿಪ್ಪೆ ಇದೆ, ತೆಂಗಿನ ಸಿಪ್ಪೆ ಇದೆ, ಅಥವಾ ಬೇರೆ ಯಾವುದಾದ್ರೂ ಹಾರ್ಡ್ ಅಂದರೆ ಲಿಗ್ನಿನ್ ಜಾಸ್ತಿ ಇರುವಂತಹ ಸಾವಯವ ಪದಾರ್ಥಗಳನ್ನು ನೇರವಾಗಿ ಮಣ್ಣಿಗೆ ಹಾಕಿದರೆ ಅದರಲ್ಲಿ ಕಾರ್ಬನ್ ಜಾಸ್ತಿ ಇರ್ತದೆ, ನೈಟ್ರೋಜನ್ ಕಡಿಮೆ ಇರ್ತದೆ, ಅದು ಡಿಕಂಪೋಸ್ ಆಗಿರುವುದಿಲ್ಲ. ಎಲ್ಲರಿಗೂ ಗೊತ್ತಿದೆ ಪ್ರಾಕ್ಟಿಕಲಿ. ಈಗ ಅಡಿಕೆ ಸಿಪ್ಪೆಯನ್ನು ತಂದು ನಾವು ಹೊಸತಾಗಿ ಮಾಡಿದ ಅಡಿಕೆ ಮರದ ಸಸಿಯ ಬುಡಕ್ಕೆ ಹಾಕಿದರೆ ಅದು ಕೊನೆಗೆ ಕರಟಿ ಒಣಗಿ ಹೋಗ್ತದೆ. ಯಾಕೆಂದರೆ ಅದಕ್ಕೆ ನೈಟ್ರೋಜನ್ ಸಿಕ್ಕಲಿಕ್ಕೆ ಬಿಡುವುದೇ ಇಲ್ಲ. ಈ ಅಡಿಕೆ ಸಿಪ್ಪೆಯಲ್ಲಿರುವಂಥ ಕಾರ್ಬನ್ ಎಕ್ಸೆಸ್ ಇರುವಂಥದ್ದು ಅದು ಮುಖ್ಯ ಕಾರಣ. ಸೊ ಈ CN ರೇಷಿಯೋ ಎಷ್ಟು ಕಡಿಮೆ ಬರ್ತದೆ, ಈಗ ನಾವು ನೋಡಿದರೆ ಹಟ್ಟಿ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಇಂಥದ್ರಲ್ಲಿ CN ರೇಷಿಯೋ ಕಡಿಮೆ ಇದೆ ಅಂದರೆ ಅದು ಡೈಜೆಸ್ಟಿವ್ ಫಾರ್ಮ್ನಲ್ಲಿರಬೇಕು. ಅಂದರೆ ಎಂತ ಹೇಳ್ತೇವೆ ಅದಕ್ಕೆ ಕನ್ನಡದಲ್ಲಿ, ಕರಗಿದ ಸ್ವರೂಪದಲ್ಲಿರಬೇಕು, ಕೂಡಲೇ ಸಸ್ಯಕ್ಕೆ ಸಿಗುವಾಗಿರಬೇಕು. CN ರೇಷಿಯೋ ಎಷ್ಟು ಕಡಿಮೆ ಇರ್ತದೆ ಅಷ್ಟು ನೈಟ್ರೋಜನ್ ಸಸ್ಯಕ್ಕೆ ಬೇಗ ಸಿಗ್ತದೆ. ಸಪೋಸ್ ಈಗ ಕೋಳಿ ಗೊಬ್ಬರ ತರ್ತೇವೆ, ನಾವು ಕೂಡಲೇ ತೋಟಕ್ಕೆ ಹಾಕ್ತೇವೆ, ಅದರಲ್ಲಿ ಕಂಪ್ಲೀಟ್ ಇದಾಗಿರೋದಿಲ್ಲ, ಟೆಂಪರೇಚರ್ ನಾರ್ಮಲ್ ಟೆಂಪರೇಚರ್ ಇರುವುದಿಲ್ಲ, ಬಿಸಿ ಇರ್ತದೆ. ಆ ಬಿಸಿ ಇದರ ಅರ್ಥ ಏನು, ಅಲ್ಲಿ ಸೂಕ್ಷ್ಮಜೀವಿಗಳು ಆ ಗೊಬ್ಬರವನ್ನು ಇನ್ನೂ ಡಿಕಂಪೋಸ್ ಮಾಡ್ತಾ ಇದೆ ಅಂತ ಅರ್ಥ. ಕಂಪ್ಲೀಟ್ ಡಿಕಂಪೋಸ್ ಆದರೆ ಅದು ನಾರ್ಮಲ್ ಟೆಂಪರೇಚರಲ್ಲಿ ಇರ್ತದೆ. ಈ ಬಿಸಿ ಗೊಬ್ಬರವನ್ನು ನಾವು ತಂದು ಬುಡಕ್ಕೆ ಹಾಕಿದರೆ ಬೇರುಗಳಿಗೆ ಸ್ಕಾರ್ಚಿಂಗ್ ಬರ್ತದೆ, ಬೇರುಗಳು ಕರಟಿ ಹೋಗ್ತದೆ. ಅದೇ ರೀತಿಯಲ್ಲಿ ಕುರಿ ಗೊಬ್ಬರದಲ್ಲಿ ಫಾಸ್ಫರಸ್ ಕೂಡ ಸಾಕಷ್ಟು ಕೋಳಿ ಗೊಬ್ಬರದಲ್ಲಿ ಫಾಸ್ಫರಸ್ ಸಾಕಷ್ಟು ಪ್ರಮಾಣದಲ್ಲಿದೆ, 1-1.5% ರೇಂಜಿನಲ್ಲಿರ್ತದೆ. ನಾವೊಂದು
ಅಂದಾಜಿಗೆ ಹೇಳ್ತೇವೆ, ಒಂದು ಗೋಣಿಯಿಂದ 4 ಮರಕ್ಕೆ ಹಾಕ್ತೇವೆ ಅಂತ. ಒಂದು 15-16 ಕೆ ಜಿ 20 ಕೆ ಜಿ ಎಷ್ಟು ಇದ್ದರೆ ಅದನ್ನು 4 ಮರಕ್ಕೆ ಹಾಕಿರೋ 1 ಕೆ ಜಿ, ಒಂದು ಮರಕ್ಕೆ 4 ಕೆ ಜಿ ಹಾಕ್ತೇವೆ ಅಂತ ಇಟ್ಕೊಳ್ಳುವ. ಅಲ್ಲೊಂದು 25% ಮಾಯಿಶ್ಚರ್ ಬರ್ತದೆ. ಮತ್ತು ಉಳಿಯುವಂಥದ್ದು 3 ಕೆ ಜಿ. ಆ 3 ಕೆ ಜಿಯಲ್ಲಿ 1.5% ಅಂದರೆ 45 ಗ್ರಾಮ್ಸ್ ಫಾಸ್ಫರಸ್ ಆಯಿತು. ಸಸ್ಯಕ್ಕೆ ಅಡಿಕೆಗೆ ಎಷ್ಟು ಬೇಕೋ ಅಷ್ಟು ಫಾಸ್ಫರಸ್ಸು ಕೋಳಿ ಗೊಬ್ಬರ 4 ಕಿಲೋ ಹಾಕಿದರೆ ಸಿಗ್ತದೆ. ಅದಾದ ಮೇಲೆ ರಾಕ್ ಫಾಸ್ಫೇಟ್ ಅಥವಾ ಸುಫಲ ಅಥವಾ ಯಾವುದೇ ರಂಜಕಯುಕ್ತ ಗೊಬ್ಬರಗಳನ್ನು ಹಾಕಬಾರ್ದು. ಹಾಕಿದರೆ ಫಾಸ್ಫರಸ್ ಜಾಸ್ತಿ ಆಗ್ತದೆ, ಜಿಂಕ್ ಬೋರಾನ್ ಸಿಗುವುದಿಲ್ಲ. ಮರ ಚೆನ್ನಾಗಿ ಬೆಳೆದರೂ ಕೂಡ ಅದರಲ್ಲಿ ಹಿಂಗಾರ ಅರಳಿದರೂ ಕೂಡ ಕಾಯಿ ಕಟ್ಟುವುದಿಲ್ಲ. ನಮ್ಮ ಅಂಗಳಕ್ಕೆ ಅಡಿಕೆ ಬರುವುದಿಲ್ಲ, ಅದಂತೂ ಖಂಡಿತವೇ. pH ಒಂದು ಚಾರ್ಟ್ ಅದು ನೀವು ನೋಡಿ. ಆ ಇನ್ನರ್ ಸರ್ಕಲ್ ಹಳದಿ ಬಣ್ಣದಲ್ಲಿ ಇದೆಯಲ್ಲ, 6.5 ಮತ್ತು 7 ಈ ಮಧ್ಯದಲ್ಲಿದ್ದಾಗ ಆ ದಪ್ಪವಾದಂಥ ಬಾರ್ ಇದೆಯಲ್ಲ, ನೈಟ್ರೋಜನ್ ದಪ್ಪವಾಗಿದೆ. ಎಡಬದಿಗೆ ಬಂದಾಗೆ ಸಪೂರ ಆಗ್ತದೆ, ಪೆನ್ಸಿಲ್ನ ಮೊನೆ ಹಾಗೆ. ಬಲಬದಿಗೆ ಹೋದಾಗಲೂ ಕೂಡ ಅದೇ ರೀತಿಯಲ್ಲಿ ಫಾಸ್ಫರಸ್ಸು, ಪೊಟ್ಯಾಷ್, ಸಲ್ಫರ್ ಇದೆಲ್ಲವೂ ಕೂಡ 6.5 pH ಮಣ್ಣಿನಲ್ಲಿ ಸಸ್ಯಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗ್ತದೆ. 6.5ಯಿಂದ ಕಡಿಮೆ ಆದರೆ ಬರೀ ಮೈಕ್ರೋನ್ಯೂಟ್ರೆಂಟು ಮಾತ್ರ ಜಾಸ್ತಿ ಸಿಗ್ತದೆ. ಐರನ್, ಮ್ಯಾಂಗನೀಸ್, ಬೋರಾನ್, ಕಾಪರ್, ಜಿಂಕ್ ಅದು ಜಾಸ್ತಿ ಸಿಕ್ಕಿದ್ರೂ ಕಷ್ಟ. ಆ ಕಡೆ ನೋಡಿದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್, ಸಲ್ಫರ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಮ್ ಅದು ಸಿಗುವುದು ಕಡಿಮೆ. ಹೀಗೆ ಚಾರೆಗೆ ಬರ್ತದೆ ನೋಡಿ, ಪೆನ್ಸಿಲ್ನ ಮುನೆಯಾಗೆ. ಅದು ಕಡಿಮೆ ಸಿಕ್ಕಿದಾಗ ಸಸ್ಯಕ್ಕೆ ಸಾಕಾಗೋದಿಲ್ಲ. ಇದು ಅನಗತ್ಯವಾಗಿರುವ ಪ್ರಮಾಣದಲ್ಲಿ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದಾಗ ಅದು ಕೂಡ ತೊಂದರೆ ಕೊಡ್ತದೆ. ಸೊ ಈ ಎರಡರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ 6.5 pH ನಾವು ಒಂದು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಹೊರಟರೆ, ಅದಕ್ಕೆ ಬೇಕಾದ ಅಮೆಂಡ್ಮೆಂಟ್ ಮಾಡಿದರೆ, ಮೊದಲೇನು ಮಾಡ್ತಿದ್ದದು, ಹಟ್ಟಿ ಗೊಬ್ಬರ ಇದರದ್ದಾಯಿತು, ಟ್ರೀಟ್ಮೆಂಟ್ ಆಯಿತು, ಕುಮ್ಮಾಯ ಕೊಟ್ಟಾಯಿತು, ನೀರು ಹಾಕೋ ಸಮಯದಲ್ಲಿ ಕೂಡ ಕಟ್ಟಿಗೆ ಬೂದಿ ಹಾಕೋ ಕ್ರಮ ಇತ್ತು. ನಮಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲ ಕೃಷಿಕರೇ ಅಲ್ವಾ. ನಮ್ಮ ಕಿಚನ್ನ ಗ್ಯಾಸ್ ಬರಬೇಕಾದ್ರೆ ಮೊದಲಾದರೆ ಕಟ್ಟಿಗೆ ಇತ್ತು, ಕಟ್ಟಿಗೆ ಬೂದಿ ಇತ್ತು, ಸುಡು ಮಣ್ಣು ಮಾಡುವುದಾಗಿತ್ತು. ಅದು ಸಾಲದಿದ್ದರೆ ಮತ್ತೊಬ್ಬರ ಕೈಯಿಂದ ಬೂದಿ ಕ್ರ್ಯಾಕೆ ತೆಕ್ಕೊಂಡು ನಾವು ಹಾಕುತ್ತಿದ್ದದಾಗಿತ್ತು. ಅದರಲ್ಲಿ ಕೂಡ ಬೂದಿಯಲ್ಲಿ ಕೂಡ ಕ್ಯಾಲ್ಸಿಯಂ ಬೇಕಾದಷ್ಟು ಪ್ರಮಾಣದಲ್ಲಿದೆ, ಪೊಟ್ಯಾಷ್ ಎಲ್ಲ ಮಿನರಲ್ಸ್ಗಳಿದೆ. ಸೊ ಅದು pH ರೆಗ್ಯುಲೇಷನ್ಗೆ ಇಂಡೈರೆಕ್ಟ್ಲಿ ಕೆಲಸ ಮಾಡ್ತಿತ್ತು. ನಮಗೆ ಗೊತ್ತಾಗೋದಿಲ್ಲ ಆಗಿತ್ತು ರೀಸನ್ ಏನಂತ, ಬಟ್ ಅದು pH ರೆಗ್ಯುಲೇಟ್ ಮಾಡ್ತಿತ್ತು. ಇಷ್ಟಕ್ಕೆ ತರಬೇಕಳಿ ಆದರೆ ಈಗಿನ ಕಂಡೀಷನ್ನಲ್ಲಿ ಒಂದು 150ರಿಂದ 200 ಗ್ರಾಮ್ಸ್ ಕುಮ್ಮಾಯ ಕೊಡದೆ ಅದು ಬೇಗನೆ ಕಂಟ್ರೋಲಿಗೆ ಬರುವುದಿಲ್ಲ. ತ್ವರಿತವಾಗಿ ಬರಬೇಕು, ಯಾಕಂದರೆ ಹೊಟ್ಟೆ ಹಸಿದಿದೆ. ಗಿಡದಲ್ಲಿರುವಂತಹ ಆಹಾರ ಅದು ಅಡಿಕೆಯ ಬೆಳವಣಿಗೆಗೆ ವಿನಿಯೋಗ ಆಗ್ತಾ ಇದೆ. ಮಳೆ ಬಂದಿದೆ, ನೈಟ್ರೋಜನ್ನು, ಪೊಟ್ಯಾಷ್, ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್, ಬೋರಾನ್ ನೀರಿನ ಜೊತೆ ಬಸಿದು ಹೋಗಿದೆ. ಅಲ್ಲಿ ಉಳಿದದ್ದು ಕಾಪರ್ ಮತ್ತು ಫಾಸ್ಫರಸ್ ಮಾತ್ರ. ಸೊ ಈ ಹಸಿದ ಹೊಟ್ಟೆಯಲ್ಲಿ ಕೆಲಸ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನಮ್ಮಿಂದಲೂ ಸಾಧ್ಯ ಇಲ್ಲ, ಪ್ರಾಣಿಯಿಂದಲೂ ಸಾಧ್ಯ ಇಲ್ಲ, ಸಸ್ಯದಿಂದಲೂ ಸಾಧ್ಯ ಇಲ್ಲ. ಅದರ ಆಹಾರದ ಪೂರೈಕೆ ಇಮಿಡಿಯೇಟ್ ಆಗಬೇಕಳಿ ಆದರೆ ಕುಮ್ಮಯ ಬಿಟ್ಟು ಬೇರೆ ನಿರ್ವಾಹ ಇಲ್ಲ. ಈಗ ಎಷ್ಟೆಷ್ಟೋ ಸ್ವರೂಪದಿದೆ ಕ್ಯಾಲ್ಸಿಯಮಿನ, ಇದರದ್ದು ಬೇರೆ ಬೇರೆ ಡೋಲಮೈಟ್ ಇರ್ಬೋದು, ಅದಿರ್ಬೋದು, ನಿಧಾನಕ್ಕೆ ಆಗ್ತದೆ. ಬಟ್ ಪ್ಲ್ಯಾಂಟಿಗೆ ಬೇಕಾದ ಫುಡ್ ಅದಕ್ಕೆ ಸಿಗಬೇಕಾ, ಅದರ pH ಇಮಿಡಿಯೇಟ್ ರೈಸ್ ಆಗಬೇಕು. ಆವಾಗ ಅದು ಅದರ ಆಹಾರವನ್ನು ಹುಡುಕಿಕೊಳ್ತದೆ, ಹೀರಿಕೊಳ್ತದೆ. ಇಲ್ಲಿ ನೋಡಿ, ಜಸ್ಟ್ ಇದರಲ್ಲಿ 6 pH ಇದ್ದಾಗ ಪೊಟ್ಯಾಷ್ 100% ಸಿಕ್ಕಿದರೆ 5.5 pH ಇದ್ದಾಗ 77% ಹೀರುವುದಂತೆ. 5 pH ಇದ್ದಾಗ 52%. ಹಾಗಾದರೆ ಹೇಳ್ಬೋದು ನಮಗೆ ಒಂದು pH ಕಡಿಮೆ ಆದರೆ ಏನು ದೊಡ್ಡ ಕಷ್ಟ ಇದೆ ಅಂತ, ಏನು ದೊಡ್ಡ ನಷ್ಟ ಇದೆ ಅಂತ. ಆದರೆ ಪೊಟ್ಯಾಷ್ ಹೀರಿಕೊಳ್ಳುವಂಥ ಪ್ರಮಾಣ ಅರ್ಧಕ್ಕರ್ಧ ಆಯಿತು, 100%ನಿಂದ 52%ಗೆ. ಅದೇ ರೀತಿ ಫಾಸ್ಫರಸ್ 58%ನಿಂದ 34%ಗೆ ಬಂತು. ಅದು ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಣ್ಣಿನಲ್ಲಿರುವಂಥ ಸಾವಯವ ಪದಾರ್ಥಗಳು ನಾವು ಕೊಡುವಂಥ ಅಥವಾ ಮಣ್ಣಿನಲ್ಲಿರುವಂಥ ಖನಿಜಾಂಶಗಳನ್ನು ಹಿಡಿದಿಟ್ಟುಕೊಳ್ತದೆ, ಆಮೇಲೆ ನಿಧಾನವಾಗಿ ಸಸ್ಯಕ್ಕೆ ಕೊಡ್ತದೆ. ಹಾಗಾಗಿ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಪದಾರ್ಥಗಳು ಇರಬೇಕು. ನೆಕ್ಸ್ಟ್ ಹೋಗು ಸರ್. ನೋಡಿ, ಫಲೀಕರಣಕ್ಕೆ ಜಿಂಕ್ ಮತ್ತು ಬೋರಾನ್ ಯಾವ ರೀತಿಯಲ್ಲಿ ಅಗತ್ಯ ಇದೆ ಅಂತ. ಗಂಡು ಹೂವಿನಲ್ಲಿರುವಂತಹ ಪರಾಗಕಣ, ಪರಾಗರೇಣು, ಅದರ ಆಯುಷ್ಯು 8ರಿಂದ 9 ಗಂಟೆ ಅಷ್ಟೇ. ಇದು CPCRA ವಿಜ್ಞಾನಿಗಳ ಸಂಶೋಧನೆ. ಈಗ ಹಿಂಗಾರ ಅರಳುತ್ತದೆ, ಗಂಡು ಹೂ ಹಸಿರಾಗಿದ್ದದ್ದು ಆಮೇಲೆ ಅದರ ಹೆಸರುಗಳು ಬಿಳಿಯಾಗ್ತದೆ, ಆಮೇಲೆ ಓಪನ್ ಆಗ್ತದೆ. ಅಲ್ಲಿಂದ ಪರಾಗಕಣ ಕೆಳಗೆ ಬಿದ್ದ ನಂತರ 9 ಗಂಟೆಯ ಒಳಗಡೆ ಅದು ಪಾಲಿನೇಷನ್ಗೆ ಮುಂದುವರಿದರೆ ಮತ್ತೆ ಪಾಸಿಬಿಲಿಟೀಸ್ ಇದೆ. ಇಲ್ಲಳಿ ಆದರೆ ಅದು ಒಣಗಿ ಹೋಯಿತು, ಅದು ಒಣಗಿ ಹೋದರೆ ಪಾಲಿನೇಷನ್ ಇಲ್ಲ. ಹೆಣ್ಣು ಹೂವಿನ ಮೇಲೆ ಬಿದ್ದಂಥ ಪರಾಗಕಣ ಅಲ್ಲಿಂದ ಮೊಳಕೆ ಹೊಡೆದು ಅದು ಮತ್ತೆ ಮುಂದಕ್ಕೆ ಬೆಳವಣಿಗೆಯಾಗಿ ಅದು ಅಂಡಾಣುವಿನ ಜೊತೆ ಸೇರಿದಾಗ ಅಲ್ಲಿ ಕಾಯಿ ಕಟ್ಟುವಿಕೆ ಆಗ್ತದೆ. ಇಷ್ಟಕ್ಕೆ
ಜಿಂಕ್ ಮತ್ತು ಬೋರಾನ್ ಬೇಕೇ ಬೇಕು. ಹಾಗಾದ ಕಾರಣ ಅದನ್ನು ನಾವು ಸ್ಪ್ರೇಯ ಮೂಲಕ ಕೊಟ್ಟರೆ, ಒಬ್ಬ ಪೇಷಂಟಿಗೆ ಸೆಲೈನ್ ಕೊಟ್ಟಾಗೆ ಇಮಿಡಿಯೇಟಾಗಿ ಅದರ ಪೂರೈಕೆ ಆಗ್ತದೆ, ಅದರ ಕೆಲಸ ಪೋಷಕಾಂಶಗಳು ಮಾಡ್ತದೆ. ಅದರಿಂದ ಕಾಯಿ ಕಟ್ಟುವಿಕೆ, ಪಾಲಿನೇಷನ್, ಈ ಎಲ್ಲ ಪ್ರೊಸೆಸ್ ಸರಿಯಾಗಿ ಸಕಾಲದಲ್ಲಿ ಉತ್ತಮ ರೀತಿಯಲ್ಲಿ ಆಗ್ತದೆ. ಮತ್ತು ಇದರಲ್ಲಿ ಕೂಡ ಹಾಗೆ ಪೋಷಕಾಂಶಗಳಲ್ಲಿ ನಾನು ಹೇಳಿದೆಲ್ಲ, ಒಂದಕ್ಕೊಂದು ಮಿತ್ರರಿದ್ದಾರೆ, ಒಂದಕ್ಕೊಂದು ಶತ್ರುಗಳಿದ್ದಾರೆ. ಈಗ ಮ್ಯಾಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಂ ಒಟ್ಟಿಗೆ ಕೊಡಬಾರ್ದು. ಫಾಸ್ಫರಸ್ ಮತ್ತು ಜಿಂಕ್ ಪ್ರತಿಸ್ಪರ್ಧಿಗಳು, ಆ ರೀತಿಯ ಸಂಬಂಧದ ಒಂದು ಚಾರ್ಟ್ ಇದೆ. ಅದರಲ್ಲಿ ನೈಟ್ರೋಜನ್ ಮತ್ತು ಬೋರಾನ್ ನೋಡಿದರೆ ಮಿತ್ರಗಳು, ಅದೇ ರೀತಿ ಫಾಸ್ಫರಸ್ ಮತ್ತು ಮ್ಯಾಗ್ನೀಷಿಯಮ್ ಮಿತ್ರರು, ಅದೇ ರೀತಿಯಲ್ಲಿ ಇಲ್ಲಿ ಜಿಂಕ್ ಫಾಸ್ಫರಸ್ ಇದು ಹೇಳಿ ಆಯಿತು, ಕಾಪರ್ ಇದು ಇದರದ್ದು ಹೇಳಿ ಆಯಿತು, ಮ್ಯಾಂಗನೀಸ್ ಮತ್ತು ಇದರದ್ದು. ಈ ಎಂಟಗಾನಿಸಮ್ ಮತ್ತು ಸೈನರ್ಜಿಸಮ್, ಆ ಹಸಿರು ಬಣ್ಣದ ಮಾರ್ಕ್ಗಳೆಲ್ಲ ಮಿತ್ರರು, ಕೆಂಪು ಬಣ್ಣದ ಮಾರ್ಕ್ಗಳೆಲ್ಲ ಶತ್ರುಗಳು. ಇದರಲ್ಲಿ ಹೇಳ್ತಾರಲ್ಲ, ನವಗ್ರಹಗಳಲ್ಲಿ ಒಂದು ಗ್ರಹಕ್ಕೆ ಒಂದು ಗ್ರಹ ಸರಿ ಬರುವುದಿಲ್ಲ, ಮಿತ್ರಗ್ರಹ, ನ್ಯೂಟ್ರಲ್ ಗ್ರಹ, ಶತ್ರುಗ್ರಹ ಅಂತ. ಅದೇ ರೀತಿಯದ್ದು ಮಣ್ಣಿನಲ್ಲಿ ಕೂಡ ಈ ಗ್ರಹಗತಿ ಬಾಧಿಸಿದಾಗೆ ಇದೇ ರೀತಿಯಲ್ಲಿ ಬರ್ತದೆ. ಅದನ್ನು ನಮಗೆ ಹೊಂದಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ನಾವು ಆ ಪೋಷಕಾಂಶಗಳನ್ನು ಕೊಡುವಾಗ ಸಮಯದ ಗ್ಯಾಪ್ ಅದನ್ನು ಮೇಂಟೈನ್ ಮಾಡಬೇಕು. ಮ್ಯಾಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಂ ಒಟ್ಟಿಗೆ ಹಾಕಿದರೆ ಏನು ಪ್ರಯೋಜನ ಇಲ್ಲ. ನೀವು ಮ್ಯಾಗ್ನೀಷಿಯಮ್ ಮೊದಲು ಕೊಡಬೇಕು, ಇಲ್ಲಾಂದರೆ ಪೊಟ್ಯಾಷ್ ಮೊದಲು ಕೊಡಬೇಕು. ಮುಖ್ಯವಾಗಿ ಪೊಟ್ಯಾಷ್ ಮೊದಲು ಕೊಡುವುದೇ ಅತಿ ಉತ್ತಮ. ಅದಾಗಿ 1 ತಿಂಗಳು ಕಳೆದ ಮೇಲೆ ಮ್ಯಾಗ್ನೀಷಿಯಮ್ ಕೊಡಬೇಕು. ಎರಡು ಮಿಕ್ಸ್ ಮಾಡಿ ಕೊಟ್ಟರೆ ಏನು ಪ್ರಯೋಜನ ಇಲ್ಲ, ಎರಡೂ ಸಿಗುವುದಿಲ್ಲ. ಮತ್ತು ಯಾವುದು ಹೆಚ್ಚಾದರೆ ಯಾವುದು ತೊಂದರೆ ಬರ್ತದೆ ಒಂದು ಜಸ್ಟ್ ಸ್ವಲ್ಪ ನೋಡಿಬಿಡುವ. ಮಣ್ಣಿನಲ್ಲಿ ಫಾಸ್ಫರಸ್ ಜಾಸ್ತಿ ಆದರೆ ಕಬ್ಬಿಣ, ಜಿಂಕ್ ಮತ್ತು ಮ್ಯಾಂಗನೀಸ್ ಅದನ್ನು ಹೀರಿಕೊಳ್ಳಿಕ್ಕೆ ಬಿಡುವುದಿಲ್ಲ. ಅದೇ ರೀತಿ ಕ್ಯಾಲ್ಸಿಯಂ ಜಾಸ್ತಿ ಆದರೆ ಪೊಟ್ಯಾಷ್, ಬೋರಾನ್, ಮ್ಯಾಗ್ನೀಷಿಯಮನ್ನು ಹೀರಿಕೊಳ್ಳಿಕ್ಕೆ ಬಿಡುವುದಿಲ್ಲ. ಪೊಟ್ಯಾಷ್ ಜಾಸ್ತಿ ಆದರೆ ಸೇಮ್ ಮ್ಯಾಗ್ನೀಷಿಯಮ್, ಕ್ಯಾಲ್ಸಿಯಂ, ನೈಟ್ರೋಜನ್. ಮ್ಯಾಗ್ನೀಷಿಯಮ್ ಜಾಸ್ತಿ ಆದರೂ ಕೂಡ ಕ್ಯಾಲ್ಸಿಯಮನ್ನು ಅದರ ಲೆವೆಲ್ ಕಡಿಮೆ ಆಗುವವರೆಗೆ ಕ್ಯಾಲ್ಸಿಯಮನ್ನು ಕೂಡ ಹೀರಿಕೊಳ್ಳಿಕ್ಕೆ ಬಿಡುವುದಿಲ್ಲ. ಮ್ಯಾಂಗನೀಸ್ ಜಾಸ್ತಿ ಆದರೆ ಜಿಂಕ್ ಸಿಗುವುದಿಲ್ಲ. ಜಿಂಕ್, ಮ್ಯಾಂಗನೀಸ್, ಕಾಪರ್ ಇದು 3 ಜಾಸ್ತಿ ಆದರೆ ಕಬ್ಬಿಣವನ್ನು ಹೀರಿಕೊಳ್ಳಿಕ್ಕೆ ಬಿಡುವುದಿಲ್ಲ. ಇದು ಒಂದಕ್ಕೊಂದು ಪ್ರತಿಸ್ಪರ್ಧಿ ಅದರ ರಿಯಾಕ್ಷನ್ಗಳು. ಅದೇ ರೀತಿ ಟೆಂಪರೇಚರ್ ಕೂಡ ಅತಿ ಚಳಿ ಇದ್ದಾಗಲೂ ಕೂಡ ಹೀರಿಕೊಳ್ಳುವುದಿಲ್ಲ, ಅತಿ ಮಳೆ ಇದ್ದಾಗಲೂ ಕೂಡ ಹೀರಿಕೊಳ್ಳಿಕ್ಕೆ ಆಗೋದಿಲ್ಲ, ಅತಿ ಉಷ್ಣತೆ ಇದ್ದಾಗಲೂ ಕೂಡ ಸಸ್ಯಕ್ಕೆ ಹೀರಿಕೊಳ್ಳಿಕ್ಕಾಗೋದಿಲ್ಲ. ಅದನ್ನು ನೀರಿನಲ್ಲಿ ಕರಗಬೇಕು, ಅಯನುಗಳ ರೂಪದಲ್ಲಿ ಅದು ರೂಪಾಂತರಗೊಳ್ಳಬೇಕು, ಆಮೇಲೆ ಸಸ್ಯ ಅದನ್ನು ಹೀರಿಕೊಳ್ಳುವಂಥದ್ದು. ಅದರ ಮಧ್ಯದಲ್ಲಿ ಟೆಂಪರೇಚರ್ ಆ್ಯಂಡ್ ಮಾಯ್ಶ್ಚರ್ ಅದು ಕೂಡ ಅಷ್ಟೇ ಇಂಪಾರ್ಟೆಂಟು. ಈಗ ನೋಡಿದರೆ ಎಲ್ಲರೂ ನಾವು ಹೇಳ್ತೇವೆ ಅಡಿಕೆ 36-38 ಡಿಗ್ರಿ ಟೆಂಪರೇಚರ್ನಿಂದ ನಂತರ ಸಕ್ಸಸ್ ಆಗೋದಿಲ್ಲ ಅಂತ. 40-42 ಡಿಗ್ರಿ ಟೆಂಪರೇಚರ್ನಲ್ಲಿ ಕೂಡ ಹಿಂಗಾರ ಬಿಡ್ತದೆ. ಅರಳಿದಂಥ ಹಿಂಗಾರಗಳಲ್ಲಿ ಕಾಯಿಗಳ ಸಂಖ್ಯೆ ಕಡಿಮೆ ಇರ್ಬೋದು, ಅದರಲ್ಲಿ ಕಾಯಿ ಕಟ್ಟುವಂಥ ಪ್ರಮಾಣ ಕಡಿಮೆ ಇರ್ಬೋದು. ಆದರೆ ಆಗ್ತದೆ, ಆಗೋದಿಲ್ಲ ಏನಿಲ್ಲ. ಆದರೆ ಅದಕ್ಕೆ ಬರುವಂಥ ಅಡಚಣೆಗಳೇನಿದೆ, ತೊಂದರೆಗಳೇನಿದೆ, ಅದನ್ನು ನಾವು ನಿವಾರಿಸಿಕೊಂಡ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಯಶಸ್ಸು ಸಿಗ್ತದೆ. ಇದೇ ರೀತಿಯಲ್ಲಿ ಪೆಪ್ಪರಿಗೆ ಸಂಬಂಧಪಟ್ಟದ್ದು. ಪೆಪ್ಪರ್ನಲ್ಲಿ ಹೆಣ್ಣು ಹೂ ಮೊದಲು ರೆಡಿ ಆಗ್ತದೆ. ಅಡಿಕೆಯಲ್ಲಿ ಗಂಡು ಹೂ ಅದರ ಲೈಫ್ ಟೈಮ್ ಮುಗಿದ ಮೇಲೆ, ಅಂದರೆ 30 ದಿವಸದ ನಂತರ ಒಂದು ಹಿಂಗಾರದಲ್ಲಿ ಆ ಮೇಲ್ ಫೇಸ್ ಮುಗಿದ ಮೇಲೆ ಫಿಮೇಲ್ ಫೇಸ್ ರೆಡಿ ಆಗುವಂಥದ್ದು. ಹಾಗಾದ ಕಾರಣ ಅಡಿಕೆಯಲ್ಲಿ 45-50% ಪಾಲಿನೇಷನ್ ಫ್ರೂಟ್ ಸೆಟ್ ಆಗ್ತದೆ. ಪೆಪ್ಪರ್ನಲ್ಲಿ ಹಾಗಲ್ಲ, ಮೊದಲು ಹೆಣ್ಣು ಹೂ ರೆಡಿ ಆಗ್ತದೆ, ಮತ್ತು ಅದು ದ್ವಿಲಿಂಗಿ, ಒಂದೇ ಹೂವಿನಲ್ಲಿ ಒಂದೇ ಗೆರೆಯಲ್ಲಿ ಗಂಡು ಮತ್ತು ಹೆಣ್ಣು ಹತ್ರ ಇರ್ತದೆ. ಹಾಗಾಗಿ ಫ್ರೂಟ್ ಸೆಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ, 90-95% ಸೆಟ್ಟಿಂಗ್ ಆಗ್ತದೆ. ಇಲ್ಲಿ ನೀವು ಎಕ್ಸ್ಟ್ರೀಮ್ ಮಧ್ಯದಲ್ಲಿ ಲೆಫ್ಟಿನಲ್ಲಿ ನೋಡಿದರೆ, ನೀವು ತೋಟಕ್ಕೆ ಹೋಗುವಾಗ ಮೊಬೈಲ್ ತಗೊಂಡೋಗಿ ಒಂದು ಗೆರೆಯ ಮೇಲೆ ಝೂಮ್ ಮಾಡಿ ನೋಡಿ, ಅದರಲ್ಲಿ ಎಸಳುಗಳು ಕಾಣ್ತದೆ. ಅದು ಹೆಣ್ಣು ಹೂವಿನ ಸ್ಟಿಗ್ಮದ ಔಟರ್ ಪೋರ್ಷನ್, ಅದಕ್ಕೆ ಬ್ರ್ಯಾಕ್ಟಲ್ ಹೇಳ್ತಾರೆ. ಅದರ ಪಕ್ಕದಲ್ಲೇ ಉಬ್ಬಿಕೊಂಡಿರ್ತದೆ ಅದು ಹೆಣ್ಣು ಹೂ. ಅದರ ಪಕ್ಕದಲ್ಲೇ ನಿಮಗೆ ಗಂಡು ಹೂವಿನ ಇದರದ್ದು ಕೂಡ ಇದು ಸ್ಟೇಮೆನ್ ಕೂಡ ಕಾಣಲಿಕ್ಕೆ ಸಿಗ್ತದೆ. ಆ ಕಪ್ಪು ಕಪ್ಪು ಇದದ್ದು ಪಾಲಿನೇಷನ್ ಆದ ನಂತರ, ಕಾಳು ಕಟ್ಟಿದ ನಂತರ ಇದೇ ಹೂವಿನ ಬ್ರ್ಯಾಕ್ಟ್ ಅದು ಕಂದು ಬಣ್ಣಕ್ಕೆ ತಿರುಗ್ತದೆ. ಆ ಕಡೆ ನೀವು ಎಕ್ಸ್ಟ್ರೀಮ್ ನೋಡಿದರೆ ಅಲ್ಲಿ ಕಾಳುಗಳು ಸೆಟ್ಟಾಗಿ ಬೆಳೆದದ್ದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದಕ್ಕೂ ಕೂಡ ಹಾಗೆ ಒಂದು ವಾತಾವರಣ ಬೇಕು, ಹ್ಯುಮಿಡಿಟಿ, ಅದರ ಜೊತೆಗೆ ಪೋಷಕಾಂಶಗಳು ಬೇಕು. ಅದಕ್ಕೆ ಬೇಕಾಗಿ ಪೆಪ್ಪರ್ ಸ್ಪೆಷಲ್ ಅನ್ನುವಂಥ ಒಂದು ನ್ಯೂಟ್ರಿಯೆಂಟ್ ಕಾಂಬಿನೇಷನ್ನು IISRನವರು ಮಾಡಿದ್ದಾರೆ. ಅದರಲ್ಲಿ ಸಲ್ಫೇಟ್ ಆಫ್ ಪೊಟ್ಯಾಷ್, ಮ್ಯಾಗ್ನೀಷಿಯಮ್ ಸಲ್ಫೇಟ್, ಜಿಂಕ್, ಬೋರಾನ್ ಇದರ ಕಾಂಬಿನೇಷನ್ ಇದೆ. ಯಾಕಂದರೆ ಫ್ಲಶಿಂಗಿಗೆ ಹೋಗುವ ಮೊದಲು, ಹೊಸ ಚಿಗುರು ಬರುವ ಮೊದಲು ಅದಕ್ಕೆ ಅಷ್ಟು ಆಹಾರ ಕೊಟ್ಟಾಗ
ಹೊಸ ಚಿಗುರುಗಳು, ಹೊಸ ಎಲೆಗಳು, ಹೊಸ ಗೆರೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ. ಗೆರೆಗಳಲ್ಲಿ ಕಾಳು ಕಟ್ಟುವಿಕೆಯ ಪ್ರಮಾಣ ಜಾಸ್ತಿ ಆಗ್ತದೆ. ಅದಕ್ಕೆ ಬೇಕಾಗಿ ಪೆಪ್ಪರ್ ಸ್ಪೆಷಲ್ ಅಂತ ಕೇಳಿದಿರಲ್ಲ ನಾವೆಲ್ಲ. ಅದರ ಮುಖ್ಯ ಉದ್ದೇಶವೇ ಅದು. ಪಾಲಿನೇಷನ್, ಫ್ರೂಟ್ ಸೆಟ್, ಅದರ ಪ್ರಮಾಣ ಜಾಸ್ತಿ ಮಾಡಿ ಹೆಚ್ಚಿಸಿ ಉತ್ಪಾದನೆ ಹೆಚ್ಚುವರಿ ಮಾಡಲಿಕ್ಕಿರುವಂಥ ಒಂದು ಸಂಯೋಜನೆ ಅದು, ಆ ಪ್ರಾಡಕ್ಟ್ಗಳದು. ಅಂಥದ್ದನ್ನು ನಾವು ಸ್ಪ್ರೇ ಮಾಡಿದರೆ ಅಡಿಕೆಯಲ್ಲಿಯೂ ಅದೇ ಪರಿಣಾಮ ಸಿಗ್ತದೆ, ಪೆಪ್ಪರ್ನಲ್ಲಿಯೂ ಅದೇ ಪರಿಣಾಮ ಸಿಗ್ತದೆ. ನೋಡಿ, ನೈಟ್ರೋಜನ್ನ ಕೊರತೆ ಇದ್ದರೆ ಯಾವ ರೀತಿ ಬರ್ತದೆ ಅಂದರೆ, ಕೆಳಗಿನ ಎಲೆಗಳು ಹಳದಿ ಬಣ್ಣಕ್ಕೆ ಶುರುವಾಗ್ತದೆ ಸ್ಲೋಲಿ, ಅತಿ ಕೆಳಗಿನ ಎಲೆಗಳು. ಅದು ಬೆಳೆದು ಹೆಚ್ಚಾಗಿ ಇಡೀ ಎಲೆ ಕಿತ್ತಳೆಯ ಸಿಪ್ಪೆಯ ಬಣ್ಣದ ರೀತಿಯಲ್ಲಿ ಯೆಲ್ಲೋಯಿಶ್ ಆಗಿರ್ತದೆ. ಅದರ ನಂತರದ ಎಲೆಗೆ ಹೋಗ್ತದೆ. ನಾವು ಯಾವುದೇ ಒಂದು ಎಲೆಯಲ್ಲಿ ಹಳದಿ ಕಂಡ ತಕ್ಷಣ ನಾವು ತಿಳ್ಕೊಳ್ಳೋದೇನೆಂದರೆ ಹಳದಿ ರೋಗ ಬಂತು ಅಂತ. ಕೊರತೆಯಿಂದಲೂ ಕೂಡ ಹಳದಿ ಬರ್ತದೆ. ಇದು ಎಲ್ಲ ಬೆಳೆಗಳಲ್ಲಿಯೂ ಅಷ್ಟೇ. ಅಡಿಕೆ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ಕೊಕ್ಕೋ ಆಗಿರ್ಬೋದು, ಅದು ಸ್ಲೋಲಿ ಆ್ಯಂಡ್ ಗ್ರ್ಯಾಜುವಲಿ ನೈಟ್ರೋಜನ್ನ ಕೊರತೆ ಆದಾಗ ಇಡೀ ಎಲೆ ಕೊನೆಗೆ ಅರಸಿನ ಬಣ್ಣಕ್ಕೆ ತಿರುಗ್ತದೆ. ಇದು ರಂಜಕದ ಇರುವಂಥದ್ದು. ನಮ್ಮಲ್ಲಿ ಅದರದ್ದು ಅಗತ್ಯವೇ ಇಲ್ಲ, ಯಾಕಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ರಂಜಕ ನಮ್ಮ ಮಣ್ಣಿನಲ್ಲಿದೆ. ನಮ್ಮಲ್ಲಿ ಎಲ್ಲಿಯಾದರೂ ಕೂಡ ಈ ವೈಲೆಟ್ ಕಲರ್ನ ಎಲೆ ನೋಡಲಿಕ್ಕೆ ಸಿಗುವುದಿಲ್ಲ. ನೋಡಬೇಕಳಿ ಆದರೆ ಮತ್ತು ಯಾವುದಾದ್ರೂ ಒಂದು ಗಿಡವನ್ನು ಮೊಳಕೆ ಬರಿಸಿ ಅದನ್ನು ಒಂದು 6-7 ತಿಂಗಳು ಕಳೆದ ಮೇಲೆ ಹೊಯ್ಗೆಯಲ್ಲಿ ನಾವು ಇಟ್ಟರೆ ಆಮೇಲೆ ಗೊತ್ತಾಗ್ತದೆ. ಇಲ್ಲಿ IISR ಪಣಿಯೂರು ರಿಸರ್ಚ್ ಸ್ಟೇಷನ್ನಲ್ಲಿ ರಿಸರ್ಚ್ ಮಾಡಿದ್ದಾರೆ. ನೈಟ್ರೋಜನ್ನ ಕೊರತೆ, ಫಾಸ್ಫರಸ್ನ ಕೊರತೆ, ಅದನ್ನು ಲಕ್ಷಣವನ್ನು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಯಾವ ರೀತಿಯಲ್ಲಿ ಅದನ್ನು ನಾವು ಕೃಷಿಕರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಹೇಳ್ಬೋದು ಅಂತ. ಹಲವಾರು ಪಾಟಿನಲ್ಲಿ, ಚಟ್ಟಿಯಲ್ಲಿ ಹೊಯ್ಗೆಯನ್ನು ಹಾಕಿ ಅಲ್ಲಿ ಅವರು 5-6 ಎಲೆಗಳಿರುವಂತಹ ಬಳ್ಳಿಯನ್ನು ನಾಟಿ ಮಾಡಿದ್ದು. ಕೊರತೆಯ ಲಕ್ಷಣಗಳನ್ನು ಅಭ್ಯಾಸ ಮಾಡುವುದೇ ಅವರ ಉದ್ದೇಶ ಆಗಿತ್ತು. ಒಂದಕ್ಕೆ ನೈಟ್ರೋಜನ್ ಕೊಡಲಿಲ್ಲ, ಮತ್ತೊಂದಕ್ಕೆ ಫಾಸ್ಫರಸ್ ಕೊಡಲಿಲ್ಲ, ಮತ್ತೊಂದಕ್ಕೆ ಪೊಟ್ಯಾಷ್ ಕೊಡಲಿಲ್ಲ. ನಾಟಿ ಮಾಡಿದ ನೈಟ್ರೋಜನ್ ಕೊಡದೇ ಇದ್ದಂತಹ ಬಳ್ಳಿಯ ಆ ಪಾಟಿನಲ್ಲಿ, ಆ ಬಳ್ಳಿಯ ಕೆಳಗಿನ ಎಲೆಗಳಲ್ಲಿ ನಾಟಿ ಮಾಡಿ 4 ತಿಂಗಳಾಗುವಾಗ ಎಲೆಯ ಬಣ್ಣದಲ್ಲಿ ಹಳದಿ ಆಗಲಿಕ್ಕೆ ಆರಂಭ ಆಯಿತು. ಪೊಟ್ಯಾಷ್ ಕೊಡದಿದ್ದದರಲ್ಲಿ 5ನೇ ತಿಂಗಳಿನಲ್ಲಿ ಅದರ ತುದಿಯಿಂದ ಒಣಗುವಿಕೆ ಶುರುವಾಯಿತಂತೆ, ಡ್ರೈಯಿಂಗ್, ಈ ಎಲೆಯ ತುದಿ ಟಿಪ್ ಪೋರ್ಷನ್ನಲ್ಲಿ. ಅದೇ ಇದು ಫಾಸ್ಫರಸ್ ಕೊಡದೇ ಇದ್ದದ್ದರಲ್ಲಿ ಈ ಎಲೆ ಈ ರೀತಿಯ ವೈಲೆಟ್ ಕಲರಿಗೆ ಬದಲಾವಣೆ ಆಗಲಿಕ್ಕೆ 9 ತಿಂಗಳು ಬೇಕಾಯ್ತಂತೆ. ಇಷ್ಟರಲ್ಲಿ ನಮಗೆ ಗೊತ್ತಾಗ್ತದೆ ಫಾಸ್ಫರಸ್ ಎಷ್ಟು ಬೇಕು ಅಂತ, ನೈಟ್ರೋಜನ್ ಎಷ್ಟು ಬೇಕು, ಪೊಟ್ಯಾಷ್ ಎಷ್ಟು ಬೇಕು ಅಂತ. 5 ಎಲೆಗಳಿರುವಂಥ ಒಂದು ಬಳ್ಳಿಯಲ್ಲಿ ಫಾಸ್ಫರಸ್ಸಿನ ಕೊರತೆಯ ಲಕ್ಷಣ ಕಾಣಬೇಕಾದ್ರೆ 9 ತಿಂಗಳದನ್ನು ಇಟ್ಟು ಪರೀಕ್ಷಣೆ ಮಾಡಿದ್ದಾರೆ, ಒಬ್ಸರ್ವ್ ಮಾಡಿದ್ದಾರೆ. ನೈಟ್ರೋಜನ್ 4ನೇ ತಿಂಗಳಲ್ಲೇ ಆಗಿದೆ, ಪೊಟ್ಯಾಷ್ 5ನೇ ತಿಂಗಳಲ್ಲಿ ತೋರಿಸಿದೆ ಅದರ ಲಕ್ಷಣವನ್ನು. ಹಾಗಾದರೆ ಅತಿ ಕಡಿಮೆ ಬೇಕಾದದ್ದನ್ನು ನಾವು ಅತಿ ಹೆಚ್ಚು ಹಾಕಿದರೆ ಅದರಿಂದ ಆಗುವಂಥ ಹಾನಿಯನ್ನು ನಾವೇ ಅನುಭವಿಸಬೇಕಾಗ್ತದೆ. ನೋಡಿ, ಪೊಟ್ಯಾಷಿನ ಕೊರತೆ ಆದಾಗ ಕಾಳುಮೆಣಸಿನ ಎಲೆಗಳಲ್ಲಿ ಅಥವಾ ಕೊಕ್ಕೋ ಎಲೆಗಳಲ್ಲಿ ಅದರ ತುದಿ ಭಾಗ ಟಿಪ್ಪು ಅದು ಡ್ರೈ ಆಗುವುದು, ಆಮೇಲೆ ಹಿಮ್ಮುಖವಾಗಿ ಅದು ಅರಸಿನ ಬಣ್ಣಕ್ಕೆ ತಿರುಗಿ ಒಣಗ್ತಾ ಬರ್ತದೆ. ಇದು ಮ್ಯಾಗ್ನೀಷಿಯಮ್ನ ಕೊರತೆಯಿಂದ. ನರಗಳು ಹಸಿರಾಗಿರ್ತದೆ, ನರಗಳ ಮಧ್ಯದ ಭಾಗ ಅಲ್ಲಿಯ ಕ್ಲೋರೋಫಿಲ್ ಕಡಿಮೆಯಾಗಿ ಅಲ್ಲಿ ಹಳದಿ ಬಣ್ಣ ಬರ್ತದೆ. ನೋಡಿ, ನಿಮಗೆ ಅಲ್ಲಿ ಪಪ್ಪಾಯಿಯದಲ್ಲಿ ಕಾಣ್ಬೋದು, ಕೊಕ್ಕೋದಲ್ಲಿ ಕಾಣ್ಬೋದು. ಇಲ್ಲಿ ನೋಡಿದರೆ ಅಡಿಕೆಯಲ್ಲಿ ನಿಮಗೆ ಪ್ಯಾರಲಲ್ ಆಗಿ ಒಂದು ಗೀಟ್ ಹಾಕಿದಾಗೆ ಒಂದು ಹಸಿರು ಹಳದಿ, ಹಸಿರು ಹಳದಿ, ಹಸಿರು ಹಳದಿ, ಆ ರೀತಿಯ ಮಾರ್ಕ್ ಬರ್ತದೆ. ಮತ್ತು ನಾವು ಮುಂಡು ಸಿರಿ ಹೇಳ್ತೇವೆ. ಬೋರಾನ್ನ ಕೊರತೆಯಿಂದ ಎಲೆಗಳು ಸರಿಯಾಗಿ ಓಪನ್ ಆಗೋದಿಲ್ಲ, ಅದರ ತಿರಿಯ ತುದಿಯಲ್ಲೆಲ್ಲ ಚಡಿಯಾಗಿರ್ತದೆ, ಮತ್ತು ಒಲಿಗಳು ಒಂದಕ್ಕೊಂದು ಸೆಪರೇಟ್ ಆಗುವುದಿಲ್ಲ. ನೋಡಿ ಯಾವ ರೀತಿಯಲ್ಲಿ ಬೋರಾನ್ನ ಕೊರತೆ ಇದೆ ಅಂತ. ಎಲೆಗಳು ಸಣ್ಣದಾಗಿ ಬರ್ತದೆ, ಕೊನೆಗೆ ಮುಂಡು ಸಿರಿ ಅಂತ ಹೇಳ್ತೇವೆ ನಾವು. ನೋಡಿ, ಇಲ್ಲಿ ಬಾಳೆ ಎಲೆಯಲ್ಲಿ ಕೂಡ ಅದೇ ರೀತಿ ಕಾಣುತ್ತದೆ. ನುಣುಪಾದ ಮೇಲ್ಮೈ ಇರುವುದಿಲ್ಲ, ದೊರಗಾಗಿರ್ತದೆ. ಜಿಂಕ್ ಮತ್ತು ಬೋರಾನ್ ಇದರಿಂದ ಏನಾಗ್ತದೆ ಅಂತ, ನಾವು ಫಾಸ್ಫರಸ್ ಜಾಸ್ತಿ ಹಾಕಿದರೆ ಮಣ್ಣಿನಲ್ಲಿರುವಂಥ ಜಿಂಕನ್ನು ಹೀರಿಕೊಳ್ಳಿಕ್ಕೆ ಬಿಡುವುದಿಲ್ಲ. ನಮ್ಮ ಟ್ರೀಟ್ಮೆಂಟ್ನಲ್ಲಿ ನಾವು ಜಿಂಕ್ ಕೊಟ್ಟರೂ ಕೂಡ ಅದನ್ನು ಹೀರಿಕೊಳ್ಳಿಕ್ಕೆ ಬಿಡುವುದಿಲ್ಲ. ಕಾರಣ ಅದರಿಂದ ಪರಿಣಾಮ ಏನಾಗ್ತದೆ ಅಂದರೆ ಈ ರೀತಿ ಗಂಟೆಗಳು ಓರೆ ಬೀಳಲಿಕ್ಕೆ ಶುರುವಾಗ್ತದೆ.
ಅದು ಓರೆ ಗಂಟಾದದ್ದು. ಆಮೇಲೆ ಅದರ ಕೊಬೆ ಕೂಡ, ಕ್ರೌನ್ ಕೂಡ ಬೆಂಡ್ ಆಗ್ತದೆ. ಅದರಲ್ಲಿ ಮತ್ತೆ ಕಾಯಿ ಕಟ್ಟುವುದು ಕಡಿಮೆ, ಬೇಗನೆ ಮುರಿದು ಬೀಳ್ತದೆ. 1 ಎಕರೆಯಲ್ಲಿ 500 ಅಡಿಕೆ ಮರ ಇದೆ ತಗೊಳ್ಳುವ ನಾವು. ಈ ಜಿಂಕಿನ ಕೊರತೆಯಿಂದಾಗಿ ಈ ರೀತಿಯ ಓರೆಗಂಟು ಒಂದು 10% ಅಂದರೆ 50 ಮರ ಅಥವಾ 5%, 25 ಮರದಲ್ಲಿ ಆ ಪ್ರಾಬ್ಲಮ್ ಬಂದರೆ, ಆ 25 ಮರ 15 ವರ್ಷ ಪ್ರಾಯಕ್ಕೆ ಮುರಿದು ಬಿದ್ದರೆ ಅದರಿಂದ ಎಷ್ಟು ಹಾನಿಯಾಗ್ತದೆ? ಅಷ್ಟು ಮರವನ್ನು 15 ವರ್ಷವರೆಗೆ ಸಾಕಲಿಕ್ಕೆ, ಗಿಡವನ್ನು ಸಾಕಲಿಕ್ಕೆ ಆದಂಥ ಖರ್ಚು, ಅದರ ಮೇಂಟೆನೆನ್ಸ್ ಕಾಸ್ಟ್, ಅದೆಲ್ಲವೂ ಅಸಲು ನಮಗೆ ಬರುವ ಹೊತ್ತಿಗೆ ಆ ಮರ ಮುರಿದೋದ್ರೆ ನಮಗೆ ಎಂತಾಯಿತು? ಮತ್ತೆ ನೀರಿನಲ್ಲಿಟ್ಟು ಹೋಮದಾಗ ಆಯಿತು. ಇಂಥ ವ್ಯತ್ಯಾಸಗಳು ನಿಮಗೆ ತೋಟದಲ್ಲಿ ಕಾಣಲಿಕ್ಕೆ ಸಿಗಬಹುದು. ನೀವು ಮನೆಗೆ ಹೋದ ಮೇಲೆ ನಾಳೆ ಪುರ್ಸತ್ತಿನಲ್ಲಿ ನೋಡಿ, ಕೆಲವು ಕ್ರೌನ್ ಪೋರ್ಷನ್ನಲ್ಲಿ ಬೆಂಡಾಗಿರ್ತದೆ, ಕೆಲವು ಮಧ್ಯದಲ್ಲಿರ್ತದೆ. ಎಡಗಿಡಗಳು ಅದರಲ್ಲಿ ನಾವು ಅತಿ ಉತ್ಸಾಹದಿಂದ ಒಳ್ಳೆ ಸೊಕ್ಕಿ ಬರಬೇಕು ಅಂತ ಕಾಲು ಕಿಲೋ ಸುಫಲ ಏನಾದರೂ ಹಾಕಿದ್ದಿದ್ರೆ ಅದರಲ್ಲಿ 5 ಗಂಟು 6ನೇ ಗಂಟಾವಾಗಲೇ ಓರೆಗಂಟು ಶುರುವಾಗ್ತದೆ. ಇದೆಲ್ಲ ನಾವು ತಂದುಕೊಳ್ಳುವಂತಹ ಸಮಸ್ಯೆಗಳು, ನಮ್ಮ ಮಿಸ್ಮ್ಯಾನೇಜ್ಮೆಂಟಿನಿಂದ ಆದಂತಹ ಪರಿಣಾಮಗಳಿದು. ಇದೆಲ್ಲವೂ ಮಾಡಬೇಕಾದ್ರೆ ಕೃಷಿ ಕೂಡ ಅದು ಒಂದು ವ್ಯವಸಾಯವೇ. ಒಂದು ಕಂಪನಿಯವರು ಅವರದ್ದು ಸ್ಟ್ರಾಟಜಿ ಇರ್ತದೆ, ಒಂದು ಪ್ಲ್ಯಾನಿಂಗ್ ಇರ್ತದೆ. ಒಂದು ಪ್ರೊಡಕ್ಷನ್ ಮಾಡೋದಿದ್ದರೆ ಅವರು ಯಾವ ರಾ ಮೆಟೀರಿಯಲ್ಲು ಎಷ್ಟು ಬೇಕು, ಒಂದು ತಿಂಗಳಿಗೆ ಎಷ್ಟು ಬೇಕಾಗ್ತದೆ, ಅಷ್ಟನ್ನೆಲ್ಲ ಮುಂಚಿತವಾಗಿ ತಂದಿಟ್ಕೊಳ್ತಾರೆ. ಅದೇ ರೀತಿ ಪ್ಯಾಕಿಂಗ್ ಮೆಟೀರಿಯಲ್, ಅದೇ ರೀತಿ ಲಾಜಿಸ್ಟಿಕ್, ಎಲ್ಲದಕ್ಕೂ ಒಂದು ವ್ಯವಸ್ಥೆ ಅಂತ ಇರ್ತದೆ. ಇಲ್ಲದಿದ್ದರೆ ಅವ್ಯವಸ್ಥೆ ಆದರೆ ಎಂಥದ್ದು ಸರಿ ಹೋಗೋದಿಲ್ಲ. ಕೃಷಿಯಲ್ಲಿ ಕೂಡ ಹಾಗೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಪ್ಲ್ಯಾನ್ ಇರಬೇಕು. ನಾವು ನಟ್ಟಂಥ ಇದು ಗಿಡಗಳು, ಅದನ್ನು ಬೆಳೆಯುವ ವಿಧಾನ ಹೇಗೆ, ಅದಕ್ಕೆ ಬರುವಂಥ ರೋಗಗಳೇ ಯಾವುದು, ಕೀಟಗಳೇ ಯಾವುದು, ಅದಕ್ಕೆ ಎಷ್ಟು ಪೋಷಕಾಂಶಗಳು ಬೇಕು, ಅದನ್ನು ಯಾವ ರೀತಿಯಲ್ಲಿ ನಿರ್ವಹಿಸಬೇಕು. ಈಗ ಅಚಾನಕ್ಕಾಗಿ ನೋಡಿದರೆ ನಮ್ಮಲ್ಲಿ ಫರ್ಟಿಲೈಸರ್ಗಳ ಶಾರ್ಟೇಜ್, ಫರ್ಟಿಲೈಸರ್ ಹಾಕುವ ಸಮಯ ಆಯಿತು. ನಮ್ಮಲ್ಲಿ ಗೋಡೌನ್ನಲ್ಲಿ 1 ಗೋಣಿ ಫರ್ಟಿಲೈಸರ್ ಇಲ್ಲ. ಏನು ಮಾಡೋದು? ಏನು ಮಾಡ್ತೀರಿ ಸ್ವಾಮಿ? ಪೊಟ್ಯಾಷಿಯನ ರೇಟ್ ಜಾಸ್ತಿ ಆಯ್ತಂತೆ. 1-2 ತಿಂಗಳ ಮೊದಲು ಒಂದು 50 ಗೋಣಿ ಪೊಟ್ಯಾಷ್ ತೆಗೆದಿಟ್ಟಿದ್ದರೆ ನಮಗೆ ಎಡಿಷನ್ ಎಕ್ಸ್ಟ್ರಾ ಪ್ರೈಸ್ ಕೊಡಬೇಕಾಗ್ತದಲ್ಲ, ಅದು ಉಳಿತಿತ್ತು. ಸಾಮಾನ್ಯವಾಗಿ ನೋಡಿದರೆ ಕೃಷಿಕನಲ್ಲಿ ಇಂಥ ಪ್ಲ್ಯಾನಿಂಗ್ ಇರುವುದಿಲ್ಲ. ಅಟ್ಲೀಸ್ಟ್ ಕೆಲವು ಅತಿ ಮುಖ್ಯವಾದಂಥ ವಸ್ತುಗಳು ನಮ್ಮ ಮನೆಯಲ್ಲಿ ಇರಿದ್ರೆ ಒಳ್ಳೆಯದು. ಈಗ ಹೇಳ್ತಾರಲ್ಲ, ಮನೆಯಲ್ಲಿ ತುಪ್ಪ 2 ಕಿಲೋ ಇರಲೇಬೇಕು ಅಂತ. ಅದೇ ರೀತಿ ನಮ್ಮಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಬೇಕಾಗುವಂಥ ಪೊಟ್ಯಾಷ್ ಅಥವಾ ಯಾವುದಾದ್ರು ಇಂಥ ವಸ್ತುಗಳು ಏನಿಲ್ಲ ಅಂದರೂ ಒಂದು 8-10 ಚೀಲ ನಮ್ಮಲ್ಲಿ ಸ್ಟಾಕ್ ಇರಬೇಕು. ಅದೇ ರೀತಿಯಲ್ಲಿ ಕೆಲವು ಫಂಗಿಸೈಡ್ಗಳು. ಈಗ ಎಷ್ಟೋ ಜನ ಇದ್ದಾರೆ, ಮಳೆಗಾಲ ಶುರುವಾಗಿ 15 ದಿವಸ ಕಳೆದ ಮೇಲೆ ಆಮೇಲೆ ಮೈಲ್ತುತ್ತು ತರಲಿಕ್ಕೆ ಹೋಗೋದು. ಆವಾಗ ರೇಟೇ ಇರ್ತದೆ. ಅದೇ ನೀವು ಆಫ್ ಸೀಸನ್ನಲ್ಲಿ ತಗೊಂಡಾಗ ಕಡಿಮೆ ರೇಟಿಗೆ ಸಿಗ್ತದೆ. ಈ ಪ್ಲ್ಯಾನಿಂಗ್ ಇಲ್ಲದಿದ್ದರೆ ಕೊನೆಗೆ ಎಡವಟ್ಟಾಗ್ತದೆ. ಅದೇ ರೀತಿಯಲ್ಲಿ ಸ್ಪ್ರೇ ಮಾಡುವಾಗಲೂ ಇದಿರಬೇಕು. ಯಾವಾಗ ನಮ್ಮದು ವ್ಯವಸ್ಥೆ ಸರಿ ಇದೆಯೋ ಎಲ್ಲವೂ ವ್ಯವಸ್ಥಿತವಾಗಿ ನಡೀತದೆ. ಯಾವಾಗ ವ್ಯವಸ್ಥೆ ಸರಿ ಇರುವುದಿಲ್ವ ಅದನ್ನೆಲ್ಲ ಅವ್ಯವಸ್ಥೆ ಅಂತ ಹೇಳುವುದು. ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ಸಂಶಯ ಇದ್ದರೆ ಅದನ್ನು ಸಂವಾದದ ಮೂಲಕ ನಾವು ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವ. ಈಗ ಹೇಳುತ್ತಾ ಹೋದರೆ ಒನ್ ವೇ ಟ್ರಾಫಿಕ್ನಾಗಾದರೆ ಅದಕ್ಕೆ ಮತ್ತೆ ನೀರಸವಾಗ್ತದೆ. ಮತ್ತೊಂದು ನಾನು ಕಂಡುಕೊಂಡಂಥದ್ದು ನೀವೆಲ್ಲ ನೋಡಿರ್ಬೋದು, ಇಲ್ಲಿ 5-6 ಮಂದಿ ಮಾಡಿದಂತಹ ಕುಂಬಕ್ಕಲ್ಲು ಮೆಣಸನ್ನು ನೀವು ನೋಡಿಕೊಳ್ಳಿ. ಯಾಕಂದರೆ ರೋಗ ಸಹಿಷ್ಣುತೆ ಇರಬೇಕು, ವಾತಾವರಣದ ಹೆಚ್ಚಿನ ತಾಪಮಾನವನ್ನು ಅದು ಸಹಿಸಿಕೊಳ್ಳುವ ಸ್ಥಿತಿಯಲ್ಲಿರಬೇಕು, ನೀರಿನ ಒತ್ತಡವನ್ನು ಸಹಿಸಿಕೊಳ್ಳುವ ರೀತಿಯಲ್ಲಿರಬೇಕು. ಅತಿ ಉತ್ತಮವಾದಂಥ ತೋಟ ನಾನು ನೋಡಿದ್ದರಲ್ಲಿ ನನಗೆ ಸಿಕ್ಕಿದ್ದು ಕರ್ಣಕರ್ಣನವರದು. ಅದರಲ್ಲಿ ಅಡಿಕೆ ಇದೆ, ಸೈಗಾನ್ ಇದೆ, ಮತ್ತು ಯಾವುದು ರತ್ನಗಿರಿಯಲ್ಲ, ಇಂಟರ್ಸಿ. ಅದು 4 ವರ್ಷ ಪ್ರಾಯದ ತೋಟ, ಚೆನ್ನಾಗಿದೆ. ಎಲ್ಲ ಕಡೆ ಕೂಡ ಎಲೆ ಚುಕ್ಕಿ ಬಂದಾಗ ಅವರಲ್ಲಿ ಕೂಡ ಇದೆ, ಡೈಬ್ಯಾಕ್ ಬಂದಾಗ ಅವರಲ್ಲಿ ಕೂಡ ಬಂದಿತ್ತು. ಕಳೆದ ವರ್ಷ ಕೊನೆಗೆ ಆಗಸ್ಟ್ ಕೊನೆಗಾಗುವಾಗ ಏಣಿಟ್ಟು ಮರ ಹತ್ತಿ ಎಲ್ಲ ಕರಟಿದ ಸಿಂಗಾರಗಳನ್ನು, ಇದನ್ನು ಡೈಬ್ಯಾಕ್ನಿಂದ ಕರಟಿದ ಹಿಂಗಾರಗಳನ್ನು ಕಿತ್ತು ಹಾಕಿ ಅದನ್ನು ಸುಟ್ಟು ಮುಗಿಸಿದರು. ನೋಡುವಾಗ 1 ಪಿಕಪ್ ಆಗಷ್ಟು ಇತ್ತು. ಫೋನ್ ಮಾಡಿ ಹೇಳಿದರು, ಸರ್ ಈರು ಬಣ್ಲೆಕ್ಕ ಪಿಂಗಾರ ಮಾತದ್ದೆತ್ತೆ ಸುರುಕುದಲ್ಲ ತೋಜಿಜಿ ಏನು ತಿರುತಿಡು ತೂನಾಗ ಆಕೆರಿಗೂ ತೂನಾಗ 1 ಪಿಕಪ್ ಪಾಪನ ಹತ್ತುಂಡು ಅಂತ. ಹಾಗಾದರೆ ಎಷ್ಟು ನಷ್ಟ ಆಗ್ತದೆ ಅಂತ ತಿಳ್ಕೊಳ್ಳು. 1 ಮರದಲ್ಲಿ 1 ಹಿಂಗಾರ ಹೋದರೆ, ಎಕರೆಯಲ್ಲಿ 500 ಅಡಿಕೆ ಮರ, 500 ಹಿಂಗಾರ ಹೋದರೆ ಒಂದು ಹಿಂಗಾರದಲ್ಲಿ ಒಂದು 400 ಗ್ರಾಮ್ ಅಡಿಕೆ ಆದರೂ ಕೂಡ 2 ಕ್ವಿಂಟಲ್ ಅಡಿಕೆ ಹೋಯಿತು. 2 ಕ್ವಿಂಟಲ್ ಅಡಿಕೆ ಅಂದರೆ ಇವತ್ತಿನ ದಿವಸದಲ್ಲಿ ಅದರದ್ದು ರೆವೆನ್ಯೂ ಲಾಸ್ ನೋಡಿದರೆ 1 ಲಕ್ಷಕ್ಕೆ ಹತ್ರ ಬರ್ತದೆ. ಈ ವರ್ಷ ಸತತವಾಗಿ ಅಕ್ಟೋಬರ್ನಿಂದ ಅವರು ಸ್ಪ್ರೇ ಕೊಡ್ತಾ ಬಂದಿದ್ದಾರೆ. ಫಂಗಿಸೈಡ್, ಪೆಸ್ಟಿಸೈಡ್ ಕೊಟ್ಟರು.
ಇವಾಗ ನೋಡಿದರೆ 5, 6, 7, 8 ಗೊನೆಗಳು 4 ವರ್ಷದ ಅಡಿಕೆ ಮರದಲ್ಲಿದೆ. ಅದೇ ರೀತಿ ಕುಂಬಕಲ್ PVC ಪೈಪ್ನಲ್ಲಿ ನಟ್ಟಿದ್ದಾರೆ, ಗ್ಲಿರಿಸಿಡಿಯದಲ್ಲಿ ನಟ್ಟಿದ್ದಾರೆ. ಪ್ರತಿ ಕೊಯ್ಲಿನ ಅವರಲ್ಲಿ ಡಾಟಾ ಉಂಟು, ಕಳಿಸ್ತಾರೆ ನನಗೆ ಅದನ್ನು. ಸರ್ ಫೆಬ್ರವರಿಯಲ್ಲಿ ಬೋಣಿ ಮಾಡಿತ್ತು ಹೊಸ ಫಲ ಇದರದ್ದು, ಸರ್ ಇವತ್ತು 1.5 ಕಿಲೋ ಸಿಕ್ಕಿದೆ. ಅದನ್ನು ತಂದು ತೂಗಿದರು, ಅದನ್ನು ಬಿಡಿಸಿದರು, ಗೆರೆಗಳನ್ನು, ಕಸವನ್ನು, ಕಡ್ಡಿಯನ್ನು ಸಪರೇಟ್ ಮಾಡಿದರು, ಬರೀ ಕಾಳಿನ ತೂಕ ವೆಯ್ಟ್ ಕೊಟ್ಟರು. ಅದನ್ನು ಒಣಗಿಸಿದ ಮೇಲೆ ಎಷ್ಟು ಬಂತು ನೋಡಿತ್ತು, ಡ್ರೈ ರಿಕವರಿ ಎಷ್ಟಿದೆ, 2ನೇ ಪಿಕ್ಕಿಂಗ್ ಆಯಿತು, 3ನೇದು, 4ನೇದು, ಈ ಥರ ಆದಾಗ ಪ್ರತಿ ಸಲ ನಮ್ಮಲ್ಲಿ ಡಾಟಾ ಇದೆ. ಸಾಧಾರಣ 140 ಕಿಲೋ ಹತ್ತಿರ ಟೋಟಲ್ ಹಸಿಮೆಣಸಿನ ತೂಕ ಬಂದಿದೆ. ಅದರದ್ದು ಒಣಮೆಣಸು ಕೂಡ ಸುಮಾರು 40 ಕಿಲೋ ಮೇಲೆ ಹೋಗಿದೆ. ಅಂದರೆ ಅದರಲ್ಲಿ ಅತಿ ಹೆಚ್ಚು ಡ್ರೈ ರಿಕವರಿ ಕೆಪ್ಯಾಸಿಟಿ ಇದೆ. ಬಾಕಿದ್ದ ವೆರೈಟಿಗಳಿಗಿಂತ 2% ಜಾಸ್ತಿಯೇ ಬರ್ತದೆ. ಅಂದರೆ ನೀವು 1 ಕಿಲೋ ಕಾಳು ಮೆಣಸು ಇದು ಫ್ರೆಶ್ ವೆಯ್ಟ್ ನೋಡಿದರೆ ಅದನ್ನು ಡ್ರೈ ಮಾಡುವಾಗ 1 ಕ್ವಿಂಟಲ್ನಲ್ಲಿ ಬಾಕಿದ್ದದ್ದು 36 ಬಂದರೆ ಕುಂಬಕಲ್ಲಿನಲ್ಲಿ 38, 2 ಕಿಲೋ ಈಲ್ಡ್ ಜಾಸ್ತಿ ಬಂದೇ ಬರ್ತದೆ. ಮತ್ತು ಟಾಲರೆನ್ಸ್ ಕೆಪ್ಯಾಸಿಟಿ ಕೂಡ ಚೆನ್ನಾಗಿದೆ. ನೀವಂಥ ತೋಟಗಳನ್ನು ನೋಡಬೇಕು. ನಮ್ಮ ತೋಟಕ್ಕೆ ನಾವು ಹೇಗೂ ಹೋಗ್ತೇವೆ, ಆಸುಪಾಸಿನಲ್ಲಿದ್ದ ತೋಟ ನೋಡಿದರೆ ನಮಗೆ ಅದರಿಂದ ಕಲೀಲಿಕ್ಕೆ ಸಿಗ್ತದೆ. ಇಲ್ಲಿ ಹತ್ತಿರದಲ್ಲಿ ಅವಕಾಶ ಇದ್ದಾಗ ಅವರ ತೋಟ ನೋಡಿದರೆ ನಿಮಗೆ ಕಾಳುಮೆಣಸು ಅದರ ಜೊತೆಗೆ ಅಡಿಕೆ ಎರಡರಲ್ಲಿ ಕೂಡ ಒಂದು ಪಾಸಿಟಿವ್ ರಿಸಲ್ಟ್ ನೋಡಲಿಕ್ಕೆ ಸಿಗ್ಬೋದು. ಇದು ಮೈಕ್ರೋ ನ್ಯೂಟ್ರಿಯೆಂಟಿಗೆ ಲ್ಯಾಕ್ ಸಿಗುತ್ತೆ, ಜಿಂಕ್ ಬೋರನ್ನ ಕೊರತೆ ಅಂತ ತೋರಿಸಿದ್ರಲ್ಲ. ಹೌದು. ಅದೀಗ ಜಿಂಕ್ ಬೋರನ್ನ ಕೊರತೆ, ಈಗ ಅದರಲ್ಲಿ ಹೆಚ್ಚಾಗಿ ಫಾಸ್ಫರಸ್ ಇದ್ದರೆ ಜಿಂಕ್ ಬೋರನ್ನ ಕೊಟ್ಟು ತಗೊಳ್ಳೋದಿಲ್ಲ ಅಂತ ಹೇಳಿದಿರಿ. ಆಗ ಆ ಕಂಡೀಷನಲ್ಲಿ ನಾವು ಅದನ್ನು ಹೇಗೆ ನ್ಯೂಟ್ರಲ್ ಮಾಡಿ ಜಿಂಕ್ ಬೋರನ್ನು ಕೊಡಬೇಕು ಅಂತ ಹೇಳ್ತೀರಾ? ನೋಡಿ, ಅತಿ ಉತ್ತಮವಾದ ಒಂದು ಉಪಾಯ ಅಂದರೆ, ಇನ್ನೀಗ ಹಿಂಗಾರ ಬಿಡಲಿಕ್ಕೆ ಆರಂಭ ಆಗ್ತದೆ ಅಕ್ಟೋಬರ್ನಲ್ಲಿ. ಅಂತೂ ಮಂಗಳಗಳಲ್ಲಿ ಈಗಲೂ ಕೂಡ ಬರ್ತಾ ಇದೆ ಹಿಂಗಾರ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದೆ. ಅಂತೂ ನೀವು ಸೆಪ್ಟೆಂಬರ್ನಲ್ಲಿ ಜಿಂಕ್ ಮತ್ತು ಬೋರಾನ್ ಇದನ್ನು ಎಲೆಗಳಿಗೆ ಸಿಂಪಡಣೆ ಮಾಡಿದರೆ ಅದು ಅದೇ ಎಲೆಗಳ ಜೀವಕೋಶಗಳಿಗೆ ಸೇರಿ ಅಲ್ಲಿಯ ಕೋಶರಸದಲ್ಲಿ ಅದು ಸೇರಿಕೊಂಡು ಸಸ್ಯದ ಬೆಳವಣಿಗೆಗೆ, ಅಂದರೆ ಮುಖ್ಯವಾಗಿ ರಿಪ್ರೊಡಕ್ಷನ್ ರಿಲೇಟೆಡ್, ಗಂಡು ಹೂವಿನ ಸ್ಟ್ರೆಂತ್, ಅದರ ವಯಬಿಲಿಟಿ ಜಾಸ್ತಿ ಮಾಡಲಿಕ್ಕೆ, ಫಲೀಕರಣಕ್ಕೆ, ಅದೇ ರೀತಿ ಕಾಯಿಗಳ ಬೆಳವಣಿಗೆಗೆ ಎಲ್ಲದಕ್ಕೂ ಆಗ್ತದೆ. 1 ತಿಂಗಳಲ್ಲಿ 1 ಸಲ ಈ ರೀತಿ ನಾವು ಫಂಗಿಸೈಡ್ ಹೇಗೂ ಕೊಡ್ತೇವೆ, ಅದರ ಜೊತೆ ನೀವು ಮಿಕ್ಸ್ ಮಾಡಿ ಕೊಟ್ಟರೆ ಜಿಂಕ್ ಮತ್ತು ಬೋರಾನ್ನ ಪೂರ್ತಿ ಆ ರೀತಿಯಲ್ಲಿ ಆಗ್ತದೆ. ಬೇಕಾಗೋದು ಎಷ್ಟು ಗೊತ್ತಾ? ಎಷ್ಟು ಜಿಂಕ್ ಬೇಕು ಒಂದು ಮರಕ್ಕೆ ಅಂದಾಜು ಉಂಟಾ? ಕ್ಯಾನ್ ವಿ ಇಮ್ಯಾಜಿನ್ ಎಷ್ಟು ಕಡಿಮೆ ಅಂತ? ಗ್ರಾಮ್ಗಳಲ್ಲಿ ಕೊಡಲಿಕ್ಕೆ 1 ಗ್ರಾಮ್ ಕೂಡ ಬೇಡ. CPCRIಯ ವಿಜ್ಞಾನಿಗಳು ಈ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ. ಎಲೆಗಳಲ್ಲಿ ಎಷ್ಟಿರಬೇಕು, ಮಣ್ಣಿನಲ್ಲಿ ಇರುವಂಥದ್ದು ಒಂದು ಮುಖ ಆಯಿತು, ಎಲೆಗಳಲ್ಲಿ ಇರುವಂಥದ್ದು ಫೈನಲ್, ಅದರಲ್ಲಿ ಎಷ್ಟು ಜಿಂಕ್ ಇರಬೇಕು, ಅಥವಾ 3.5 ಕಿಲೋ ಅಡಿಕೆ ಉತ್ಪಾದನೆಗೆ ಎಷ್ಟು ಜಿಂಕ್ ಬೇಕು ಅಂತ. 3.5 ಕಿಲೋ ಅಡಿಕೆ ಉತ್ಪಾದನೆಗೆ ನೋಡಿದರೆ 352 ಗ್ರಾಮ್ಸ್ ನೈಟ್ರೋಜನ್, 36 ಗ್ರಾಮ್ಸು ಫಾಸ್ಫರಸ್. ನೋಡ್ಕೊಳ್ಳಿ, ಎಲ್ಲಿ 350 ಎಲ್ಲಿ 36, 303 ಗ್ರಾಮ್ಸ್ ಪೊಟ್ಯಾಷಿಯಮ್, 122 ಗ್ರಾಮ್ಸ್ ಕ್ಯಾಲ್ಶಿಯಮ್, 30 ಗ್ರಾಮ್ಸ್ ಮ್ಯಾಗ್ನೀಷಿಯಮ್, ಅದೇ ರೀತಿಯಲ್ಲಿ ಒಂದು 15 ಗ್ರಾಮ್ಸ್ ಕಬ್ಬಿಣ, ಒಂದು 880-890 ಮಿಲಿಗ್ರಾಮ್ ಕಾಪರ್, 1.5 ಗ್ರಾಮ್ ಮ್ಯಾಂಗನೀಸ್, 645 ಮಿಲಿಗ್ರಾಮ್ ಜಿಂಕ್, ಒಂದು 680 ಮಿಲಿಗ್ರಾಮ್ ಬೋರಾನ್ ಬೇಕಾಗ್ತದೆ. 1 ಗ್ರಾಮಿಗಿಂತಲೂ ಕಡಿಮೆ ಅದರ ಅವಶ್ಯಕತೆ. ಆದರೆ ಅದು ಸಿಗದೇ ಇದ್ದರೆ ಏನೇನೋ ಆಗ್ತದೆ, ಏನೇನೋ ಆಗ್ತದೆ. ಅದನ್ನು ನಾವು ಸ್ಪ್ರೇಯ ಮೂಲಕವೇ ಸರಿಪಡಿಸಲಿಕ್ಕಾಗ್ತದೆ. 3 ಸ್ಪ್ರೇಯಲ್ಲಿ ನೀವು ತಗೊಂಡ್ರೆ, 1 ಬ್ಯಾರಲ್ ನೀರಿಗೆ, 200 ಲೀಟ್ರ್ ನೀರಿಗೆ 200 ಗ್ರಾಮ್ ನೀವು ಬೋರಾನ್ ಹಾಕಿದರೆ, ಆ 200 ಗ್ರಾಮ್ನಲ್ಲಿ 1 ಲೀಟ್ರಿಗೆ 1 ಗ್ರಾಮ್ ಹೋದಾಗ ಆಯಿತು. ಅದರಲ್ಲಿ 20% ಬೋರಾನ್ ಬರ್ತದೆ, 200 ಮಿಲಿಗ್ರಾಮ್ ಆಯಿತು. ನೀವು ಒಂದು ಮರಕ್ಕೆ ಸ್ಪ್ರೇ ಕೊಡುವಾಗ ಒಂದು 8 ಎಲೆ ಇದೆ, 9 ಎಲೆ ಇದೆ, ಸಾಧಾರಣ 600-650 ml ದ್ರಾವಣ ಹೋಗ್ತದೆ. ಎಷ್ಟಾಯ್ತು ಹಾಗಾದರೆ? ಸಾಧಾರಣ ಒಂದು 135 ಮಿಲಿಗ್ರಾಮ್ಸ್, 140 ಮಿಲಿಗ್ರಾಮ್ಸ್ ಬೋರಾನ್ ಹೋದಾಗ ಆಯಿತು. 3 ಸ್ಪ್ರೇ ಕೊಟ್ಟಾಗ ಅದಕ್ಕೆ ವರ್ಷ ಪೂರ್ತಿ ಬೇಕಾಗುವ ಬೋರಾನ್ ಬರೀ ಸಿಂಪಡಣೆಯ ಮೂಲಕ ಆಗ್ತದೆ. ಮಣ್ಣಿಗೆ ನಾವು ಕೊಡಬೇಕಾದ ಅಗತ್ಯವೂ ಇಲ್ಲ. ಮಣ್ಣಿಗೆ ಮೈಕ್ರೋನ್ಯೂಟ್ರೆಂಟನ್ನು ಕೊಟ್ಟರೆ ಅದು ಕೆಲಸ ಮಾಡುವುದೂ ಇಲ್ಲ, ಯಾಕಂದರೆ ಅಷ್ಟು ವೈರುಧ್ಯಗಳು ಬರ್ತದೆ. NPK ಮಣ್ಣಿಗೆ ಕೊಡಬೇಕು, ಹೆಚ್ಚು ಪ್ರಮಾಣದಲ್ಲಿ ಬೇಕಾಗ್ತದೆ. ಮೈಕ್ರೋನ್ಯೂಟ್ರೆಂಟನ್ನು ಸಿಂಪಡಣೆಯ ಮೂಲಕ ಕೊಡಬೇಕು, ಆವಾಗ ಅತ್ಯುತ್ತಮ ಪರಿಣಾಮ ಬರ್ತದೆ. ನಮಸ್ಕಾರ. ನಮಸ್ತೆ. ಈ ಡೋಲಮೈಟ್ ಮತ್ತು ಕುಮ್ಮಯಕ್ಕಿರುವ ವ್ಯತ್ಯಾಸ ಏನು?
ಮತ್ತು ಈ ಡೋಲಮೈಟ್ ಪಿ ಎಚ್ ರೈಸ್ ಮಾಡ್ತದ ಅಥವಾ ಕುಮ್ಮಯವೇ ಬೆಸ್ಟಾ? ಕುಮ್ಮಯವೇ ಯಾಕೆ ಆಗಬೇಕು, ಡೋಲಮೈಟ್ ಆಗೋದಿಲ್ವಾ? ನೋಡಿ, ಎರಡರಲ್ಲಿ ಕೂಡ ಮುಖ್ಯವಾಗಿರುವಂಥದ್ದು ಸುಣ್ಣದ ಬಂಡೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೇಳ್ತಾರೆ, ಲೈಮ್ ಸ್ಟೋನ್. ಅದನ್ನು ಬಿಸಿ ಮಾಡ್ತಾರೆ ಬಟ್ಟಿಯಲ್ಲಿ, ಒಂದು 650-750 ಡಿಗ್ರಿ ಟೆಂಪರೇಚರ್ನಲ್ಲಿ ಅದನ್ನು ಥರ್ಮಲ್ ಟ್ರೀಟ್ಮೆಂಟ್ ಕೊಟ್ಟಾಗ ಅದರಲ್ಲಿರುವಂಥ ಕಾರ್ಬನ್ ರಿಲೀಸ್ ಆಗ್ತದೆ, ಕ್ಯಾಲ್ಸಿಯಂ ಆಕ್ಸೈಡ್ ರೂಪಕ್ಕೆ ಅದು ಕನ್ವರ್ಟ್ ಆಗ್ತದೆ. ಅದನ್ನು ನಾವು ನೀರಿಗೆ ಹಾಕಿದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ್ತದೆ. ಚಿಪ್ಪು ಸುಣ್ಣದಲ್ಲಿ ಕೂಡ ಇರುವಂಥದ್ದು ಕ್ಯಾಲ್ಸಿಯಂ ಕಾರ್ಬೋನೇಟೇ. ಅದನ್ನು ಸುಣ್ಣದ ಗೂಡಿನಲ್ಲಿ ಬಿಸಿ ಮಾಡಿದಾಗ ಅದರಿಂದ ಕಾರ್ಬನನ್ನು ತೆಗೆದು ಅದರಲ್ಲಿರುವಂಥದ್ದು ಕ್ಯಾಲ್ಸಿಯಂ ಆಕ್ಸೈಡ್. ಅದನ್ನು ಮತ್ತೆ ನಾವು ನೀರು ತಳೆದು ಕುಮ್ಮಯ ಮಾಡಿದಾಗ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆ ರೂಪಕ್ಕೆ ಬರ್ತದೆ. ಆದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಚಿಪ್ಪು ಸುಣ್ಣದಲ್ಲಿ 90%ಗಿಂತ ಜಾಸ್ತಿ ಇದೆ. ಅದೇ ಇದು ನಿಮಗೆ ಲೈಮ್ ಸ್ಟೋನ್ನಲ್ಲಿ ಅಥವಾ ಡೋಲಮೈಟ್ನಲ್ಲಿ ಒಂದು 50-55% ರೇಂಜಿನಲ್ಲಿ ಇರ್ತದೆ. ಒಂದು. ಎರಡನೇದಾಗಿ ಡೋಲಮೈಟ್ ಎಲ್ಲಿಂದ ಬಂದಿದೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಆ ಮೂಲ ಬಂಡೆಯಲ್ಲಿ ಕ್ಯಾಲ್ಸಿಯಂ ಅಷ್ಟಿದ್ದದ್ದು ಹೌದಾ? ಯಾರಿಗೊತ್ತು? ಅದರಲ್ಲಿ ಅಷ್ಟು ಇಲ್ಲಾಳಿ ಆದರೆ ಅಥವಾ ಅದರಲ್ಲಿ ಬೇರೆ ಕಲಬೆರಕೆಯಾಗಿ ಬಂದರೆ ಮೂಲ ವಸ್ತುವಿನಲ್ಲಿ ಇಲ್ಲದಿದ್ದದ್ದು ಮತ್ತೆ ಇಲ್ಲಿಂದ ಬರ್ತದೆ, ಎಡಿಷನ್ ಮಾಡಲಿಕ್ಕೆ ಆಗ್ತದಾ? ಹಾಗಾದ ಕಾರಣ ಒಂದು ಪರ್ಸೆಂಟೇಜ್ ಆಫ್ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಅದರಲ್ಲಿ ಒಂದು ಕುಮ್ಮಯ ಶ್ರೇಷ್ಠ. ಎರಡನೇದಾಗಿ ಪಿ ಎಚ್ಚನ್ನು ರೈಸ್ ಮಾಡಲಿಕ್ಕೆ ಹಾಗೂ ಕ್ಯಾಲ್ಸಿಯಮಿನ ಪೂರೈಕೆಗೆ ಕ್ಷಿಪ್ರವಾಗಿ ಕೆಲಸ ಮಾಡುವಂಥದ್ದು ಕುಮ್ಮಯ. ಡೋಲಮೈಟ್ ನಿಧಾನವಾಗಿ ಕೆಲಸ ಮಾಡ್ತದೆ. ಅದು ಮಣ್ಣಿನ ಪಿ ಎಚ್ಚಿನ ರೆಗ್ಯುಲೇಷನಿಗೆ ಅಥವಾ ಅಮೆಂಡ್ಮೆಂಟಿಗೆ ನಿಧಾನವಾಗಿ ಪ್ರಕ್ರಿಯಿಸ್ತದೆ. ಮತ್ತು ಪೋಷಕಾಂಶದ ರೂಪದಲ್ಲಿ ಕ್ಯಾಲ್ಸಿಯಮಿನ ಪೂರೈಕೆ ಡೋಲಮೈಟಿನ ರೂಪದಲ್ಲಿ ಮಾಡಬೇಕಲ್ಲಿ ಆದರೆ ಒಂದು 2 ಕಿಲೋ ಅಲ್ಲ ಒಂದು ಮರಕ್ಕೆ ಕೊಡಬೇಕು. ಅದಕ್ಕಿಂತ ಕಡಿಮೆಯಲ್ಲಿ ಕೊಟ್ಟರೆ ಕ್ಯಾಲ್ಸಿಯಮ್ ಸಪ್ಲಿಮೆಂಟೇಷನ್ ಆಗಲಿಕ್ಕಿಲ್ಲ. ಇದು ಮುಖ್ಯವಾಗಿ ಅದರ ಒಂದು ಪ್ರಾಪರ್ಟಿ. ಎರಡನೇದು ಮೋಡ್ ಆಫ್ ಆ್ಯಕ್ಷನ್, ಇದರಲ್ಲಿರುವಂಥ ವ್ಯತ್ಯಾಸ. ಹಾಗಾದ ಕಾರಣ ನಾವು ನಟ್ಟಂತಹ ನಮ್ಮ ತೋಟದ ಗಿಡಗಳಿಗೆ ಅದರಿಂದ ಫಲ ಪಡೆಯುವಂತಹ ನಾವು ಕೊಡುವಾಗ ಉತ್ತಮ ಗುಣಮಟ್ಟದ ವಸ್ತುವನ್ನು ಹಾಕಬೇಕು. ಕಲಬೆರಕೆಗೆ ಚಿಪ್ಪು ಸುಣ್ಣದಲ್ಲಿ ಅವಕಾಶ ಇರುವುದಿಲ್ಲ. ಮತ್ತು ಕೆಲಸ ಇರ್ತದೆ, ಲೆಂದಿ ಪ್ರೊಸೆಸ್. ಅದನ್ನು ಹಾಕುವುದು ಬಿಡುವುದು ನಿಮಗೆ ಬಿಟ್ಟ ವಿಷಯ. ಕುಮ್ಮಯ ಈಗ ಸಪೋಸ್ ಪಿ ಎಚ್ 6ರಿಂದ ಕೆಳಗೆ ಎಷ್ಟು ಬರ್ತದೆ ಅದನ್ನು ನೋಡಿಕೊಂಡಿರ್ತದೆ. ಒಂದು ಬ್ಲ್ಯಾಂಕೆಟ್ ರೆಕಮೆಂಡೇಷನ್ ಎಷ್ಟು? 4 ಪಿ ಎಚ್ ಹೇಳಿದರೆ ನಿಮಗೆ ಕುಮ್ಮಯ 4 ತಿಂಗಳಿಗೆ ಒಂದು ಸಲ ನೀವು 150 ಗ್ರಾಮ್ಸ್ನಾಗ ಕೊಡ್ತಾ ಹೋಗಿ. ಇದು ಒಂದು ಸಲ ಕ್ಯಾಲ್ಸಿಯಮಿನ ಪ್ರಭಾವ ಮುಗಿಯುವ ಹೊತ್ತಿಗೆ ಪುನಃ ಸೆಕೆಂಡ್ ಡೋಸ್ ಕೊಡ್ತೇವೆ. ಆವಾಗ ಪುನಃ ರೈಸ್ ಆಗಿ ಬರ್ತದೆ. 1 ವರ್ಷದ 12 ತಿಂಗಳಿನಲ್ಲಿ 8 ತಿಂಗಳ ಕಾಲ ನಿಮ್ಮ ಮಣ್ಣಿನ ಪಿ ಎಚ್ಚನ್ನು ನೀವು ಅಪೇಕ್ಷಿಸಿದ ಪ್ರಮಾಣದಲ್ಲಿ ನಿಮಗೆ ಮೇಂಟೈನ್ ಮಾಡಲಿಕ್ಕಾಗ್ತದೆ. ನಮ್ಮ ತೋಟದಲ್ಲಿ ಮಾಡಿದ್ದೇವೆ, ಹೆಚ್ಚು ದೂರ ಇಲ್ಲ, ಇಲ್ಲೇ ಸಂಪಾಜೆ ಪೆರೋಡಿ ಗುಣಡ್ಕದಲ್ಲಿ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಕೊಟ್ಟಿದ್ದೇವೆ, ಫೆಬ್ರವರಿಯಲ್ಲಿ ಕೊಟ್ಟಿದ್ದೇವೆ, ಮೊನ್ನೆ ಜೂನ್ 17ಕ್ಕೆ ಕೊಟ್ಟಿದ್ದೇವೆ. ಎಷ್ಟು ಜನ ಹೇಳ್ತಿದ್ರು ಗೊತ್ತಾ, ನೀವೆಂತ ಮಾಡ್ತಿದ್ದೀರಿ ಬಿ ಎನ್ ಭಟ್ರೆ, ಈ ಮಳೆಗಾಲದಲ್ಲಿ ಕುಮ್ಮಯ ಕೊಡುವುದಂತ. ಹೌದು, ಮಳೆಗಾಲದಲ್ಲೇ ಕೊಡುವುದು. ಯಾಕೆ ಕುಮ್ಮಯ ಕೊಡುವ ಉದ್ದೇಶ ಏನು? ಪಿ ಎಚ್ ನಮ್ಮದು ಕೆಳಗೆ ಬರಬಾರ್ದು. ದಟ್ ಈಸ್ ದಿ ಮೇನ್ ಟಾರ್ಗೆಟ್. ಅದಕ್ಕೆ ಕೊಟ್ಟಿದ್ದೇವೆ. ನಮ್ಮ ತೋಟ ನಮಗೆ ಬೇಕು. ಯಾಕಂದರೆ ನಾವು 40 ವರ್ಷ ಮೊದಲು ಹಳದಿ ಎಲೆ ರೋಗದಿಂದ 5 ಎಕರೆ ತೋಟವನ್ನು ಕಂಪ್ಲೀಟ್ ಕಳ್ಕೊಂಡವರು. ಮತ್ತೆ ಪುನಃ ಒಂದು 500 ಗಿಡ ಹಾಕಿದ್ದು. ಅದರಲ್ಲಿ ನಮಗೆ ಆ ಮಿನಿಮಮ್ ಪ್ಲ್ಯಾಂಟ್ ಪಾಪ್ಯುಲೇಷನ್ನಲ್ಲಿ ಮ್ಯಾಕ್ಸಿಮಮ್ ಈಲ್ಡ್ ತೆಗಿಬೇಕು ನಮಗೆ. ಅದು ನಮ್ಮ ಟಾರ್ಗೆಟ್. ಈಗ 3.5-4 ಕಿಲೋ ಅಡಿಕೆ ಪ್ರೊಡಕ್ಷನ್ ಎವರೇಜ್ ಕೊಡುವಂಥ ಕೆಪಾಸಿಟಿ ಇರುವ ಶತಮಂಗಳ ಇರ್ಬೋದು ಅಥವಾ ಇಂಟರ್ಸಿ ಇರ್ಬೋದು, ಯಾವುದೇ ಇದ್ದರೂ ಕೂಡ ಅದಕ್ಕೆ ನಾವು ಈಗ ಒಂದು ಆಲ್ಸ್ಟೆನ್ ದನಕ್ಕೂ ಊರ ದನಕ್ಕೂ ಕೊಡುವ ಆಹಾರ ಒಂದೇಯಾ? ಆದೀತಾ? ಅದೇ ರೀತಿಯಲ್ಲಿ ನಮ್ಮ ಊರ ತಳಿಗಳಿಗೆ ಕೊಡುವಂತಹ ಆಹಾರದಲ್ಲಿ ನಾವು ಶತಮಂಗಳದಿಂದ ಏನು ಪ್ರಯೋಜನ, ಏನು ಈಲ್ಡ್ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ? ಬ್ರೀಡಿಂಗ್ ಫಾರ್ ಹೈಯರ್ ಈಲ್ಡ್ ಮಸ್ಟ್ ಬಿ ಫಾಲೋಡ್ ಬೈ ಫೀಡಿಂಗ್ ಫಾರ್ ಹೈಯರ್ ಈಲ್ಡ್. ಇದು ಬೇಸಿಕ್ ಪ್ರಿನ್ಸಿಪಲ್ ಯಾವುದರದ್ದು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಇದು. ಹಾಗಾದ ಕಾರಣ ನಾನು ಹೇಳೋದಷ್ಟೇ, ಯಾರದು ಎಷ್ಟೇ ವಾದ ಇರ್ಬೋದು, ಅದು ಹಾಗಲ್ಲ ಹೀಗೆ ಸರಿ, ನಿಮ್ಮದಪ್ಪ ನಿಮ್ಮ ತೋಟ ನಿಮಗೆ ಇಷ್ಟ ಬಂದಾಗ ಹಾಕ್ಕೊಳ್ಳಿ. ಆದರೆ ನನ್ನನ್ನು ನೀವು ಒಪಿನಿಯನ್ ಕೇಳಿದರೆ ನಾನು ಹೇಳೋದು ನೀವು ಕುಮ್ಮಯ ಹಾಕಿಂತ. ಈಗ ಹೈಡ್ರೇಟೆಡ್ ಲೈಮನ್ನು ನೀವು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಅದನ್ನು ನೀವು ರೂಟ್ ಝೋನ್ನಲ್ಲಿ ಡ್ರೆಂಚ್ ಮಾಡಿದರೆ ಅದರಿಂದ ಕ್ಷಿಪ್ರವಾಗಿ ಬರ್ತದೆ. ಇದನ್ನು ನಾನು ನಮ್ಮ ಲ್ಯಾಬಿನಲ್ಲಿ ಕಳೆದ ವರ್ಷ ಮಾಡಿ ಅದರ ವಿಡಿಯೋ ಮಾಡಿ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೇನೆ. ಈಗ ಮಣ್ಣಿನ ಪಿ ಎಚ್ ಇಷ್ಟರಲ್ಲಿದೆ,
ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಾವು ತಗೊಂಡದ್ದು ಅಲ್ಲಿ ಪಾನ್ ವೀಳ್ಯದೆಲೆಗೆ ಹಾಕುವ ಸುಣ್ಣ, ಅದನ್ನು ನೀರಿನಲ್ಲಿ ಕರಗಿಸಿ ಅದನ್ನು ಹಾಕಿ ಅದರ ಪಿ ಎಚ್ ನೋಡಿದ್ದು ಅದು 12ರ ಮೇಲೆ ಬಂದಿತ್ತು. ಅದನ್ನು ಕೊಟ್ಟಾಗ ಕಂಪ್ಲೀಟ್ ರೂಟ್ ಝೋನ್ನಲ್ಲಿ ಎಲ್ಲಿವರೆಗೆಲ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ದ್ರಾವಣ ಹೋಗ್ತದೆ ಅಲ್ಲಿಯ ಪಿ ಎಚ್ ರೇಸ್ ಆಗಿ ಬರ್ತದೆ. ಅಂದರೆ ಅದು ಹೈಡ್ರೋಜನನ್ನು ರಿಪ್ಲೇಸ್ ಮಾಡ್ತದೆ ಅಷ್ಟೇ, ದೊಡ್ಡ ಆನೆ ಕುದುರೆ ಅಂತ ಇಲ್ಲದರಲ್ಲಿ. ಪಿ ಎಚ್ ಎಮೆಂಡ್ ಮಾಡೋದು, ರೇಸ್ ಮಾಡೋದು ಅಂದರೆ ಏನು? ಅಲ್ಲಿರುವಂಥ ಹೈಡ್ರೋಜನ್, ಎಕ್ಸಸ್ ಹೈಡ್ರೋಜನನ್ನು ರಿಲೀಸ್ ಮಾಡುವಂಥದ್ದು. ಅದು ಯಾವ ರೂಪದಲ್ಲಿ ಮಾಡಿದ್ರೆ ಅದು ನಮಗೆ ಬಿಟ್ಟ ವಿಷಯ. ನಾವು ಕುಮ್ಮಯ ಕೊಡಬಹುದು, ಕುಮ್ಮಯವನ್ನು ನಾವು ನೀರು ಮಾಡಿ ಈಗ ಯಾವ ರೀತಿಯಲ್ಲಿ ಬೋರ್ಡೋ ದ್ರಾವಣಕ್ಕೆ ಬೇಯಿಸಿ ಇದು ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ನೀವು 1 ಬ್ಯಾರಲ್ ನೀರಿಗೆ 1-2 ಕಿಲೋ ಚಿಪ್ಪು ಸುಣ್ಣ ಹಾಕಿ ಅದನ್ನು ಬೇಯಿಸಿದ ಸುಣ್ಣವನ್ನು ಹಾಕಿ ನೀವು 4 ಲೀಟ್ರ್ ಒಂದೊಂದು ಮರದ ಬುಡಕ್ಕೆ ಎರಿಯುವುದಿದ್ದರೆ ದಟ್ ಈಸ್ ಬೆಸ್ಟ್. ಕಾಸ್ಟ್ ಬರ್ತದೆ. ದೇರ್ ಈಸ್ ನೋ ಶಾರ್ಟ್ ಕಟ್ ಇನ್ ಅಗ್ರಿಕಲ್ಚರ್. ಅಲ್ಲ, ಅದು 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 ನನ್ನ ಸಬ್ಜೆಕ್ಟ್ ಅಲ್ಲ. ಅದು ನೀವು ಪ್ರಾಯೋಗಿಕವಾಗಿ ಮಾಡಿ ನೋಡಿ, ಪ್ರಯೋಜನ ಇದೆ, ನೋ ಡೌಟ್. ಹಾಗಳಿಕೊಂಡು ನೀವು ಡೋಲಮೈಟನ್ನು ಹಾಕಿದರೆ ಅದರಿಂದ ಎಷ್ಟು ಪಿ ಎಚ್ ರೈಸ್ ಆಗಬೇಕು ಹೇಳಿದರೆ ನೀವೊಂದು ಪಿ ಎಚ್ ಮೀಟ್ರ್ ಇಟ್ಕೊಂಡು ಬಿಫೋರ್ ಅಪ್ಲಿಕೇಶನ್ ಪಿ ಎಚ್ ನೋಡಿ, ಆಮೇಲೆ ಡೋಲಮೈಟ್ ಅಪ್ಲೈ ಮಾಡಿ ಪ್ರತಿ ತಿಂಗಳು ಅದೇ ಜಾಗದ್ದು ನೀವು ಪಿ ಎಚ್ ನೋಡ್ತಾ ಬನ್ನಿ. ಆವಾಗ ನಿಮಗೆ ಗೊತ್ತಾಗ್ತದೆ ಡೋಲಮೈಟ್ನಿಂದ ಎಷ್ಟು ಪಿ ಎಚ್ ಎಷ್ಟು ದಿವಸದಲ್ಲಿ ರೈಸ್ ಆಗಿದೆ, ಆಮೇಲೆ ಎಷ್ಟು ಸಮಯದ ಕಾಲ ಅದನ್ನು ಅದೇ ಲೆವೆಲಲ್ಲಿ ಮೇಂಟೈನ್ ಮಾಡಿದೆ ಅಂತ. ಈಗ ಪಿ ಎಚ್ ಕಂಟಿನ್ಯೂಸ್ ಆಗಿ ಮೇಂಟೈನ್ ಆಗಬೇಕಲ್ಲ. ನಾನು ಸುಮ್ಮನೆ ಹೇಳೋದಲ್ಲ, ಕರುಣಾಕರಣ್ಣನ ಅವರ ಹತ್ರ ಹೇಳಿ ಅವರು ಬ್ಯಾಂಗ್ಳೂರಿನಿಂದ ಪಿ ಎಚ್ ಮೀಟ್ರ್ ತರಿಸಿ ಅದನ್ನು ಅವರು ಮಾಡಿ ಅದರ ರಿಸಲ್ಟ್ ಕೊಟ್ಟಿದ್ದಾರೆ. ಗಾಳಿಯಲ್ಲಿ ಗುಂಡೊಡೆಯುವಂಥದ್ದಲ್ಲ, ಗ್ರೌಂಡಿನಲ್ಲಿ ಆಗುವಂಥದ್ದನ್ನು ಹೇಳಿದ್ದು ನೋಡಿ. ಇದೊಂದು ಅತಿ ಮುಖ್ಯವಾದಂಥ ವಿಷಯ. ನಮ್ಮ ಮಣ್ಣಿನಲ್ಲಿ ಟೋಟಲ್ ಎಷ್ಟು ನ್ಯೂಟ್ರೆಂಟ್ ಇದೆ ಅದು ಮುಖ್ಯ ಅಲ್ಲ, ಯಾವುದು ನ್ಯೂಟ್ರೆಂಟು ಅತಿ ಕಡಿಮೆ ಇದೆಯಾ ಅದುವೇ ನಮ್ಮ ಬೆಳೆಯ ಬೆಳವಣಿಗೆಗೆ ಬಾಧಕ ಹಾಗೂ ಮಾರಕ. ಅದನ್ನು ಈ ರೀತಿಯಲ್ಲೊಂದು ಚಿತ್ರದಲ್ಲಿ ತೋರಿಸಿದ್ದಾರೆ. ನಾವು ಸ್ಟ್ರೈಟ್ ಇನ್ನೀಗ ಆ ಪಿ ಎಚ್ ಇದಕ್ಕೆ ಹೋಗೋ ಕೆಳಗೆ ಬನ್ನಿ ಸರ್. ನೋಡಿ, ಇದು ಎಲೆಗಳಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಎಷ್ಟು ಇರಬೇಕಂತ. ಅದರಲ್ಲಿ ಅಡಿಕೆಯದ್ದು ಉಂಟು, ಕಾಳುಮೆಣಸಿದ್ದು ಉಂಟು. 2.5%ನಿಂದ 3% ನೈಟ್ರೋಜನ್ ಇರಬೇಕಂದ್ರೆ 1 ಕಿಲೋ ಎಲೆ ತೂಕ ಅಂದರೆ ಒಣ ತೂಕ ಅಂದರೆ ಅದರಲ್ಲಿ 28 ಗ್ರಾಮು 30 ಗ್ರಾಮಿನಷ್ಟು ನೈಟ್ರೋಜನ್ ಇರಬೇಕು. ಅದೇ ಇದು ಫಾಸ್ಫರಸ್ ಎಷ್ಟು ಬೇಕಾದ್ದು 0.27. ಎತ್ತಣ ಮರ ಎತ್ತಣಕ್ಕೆ ಹೋಗಿಲ್ಲ ಅಂತ, ಎಷ್ಟು ನೈಟ್ರೋಜನ್ನು ಎಷ್ಟು ಫಾಸ್ಫರಸ್ ನೋಡಿಕೊಳ್ಳಿ. ಆಮೇಲೆ ನಾವು ಡಿಸೈಡ್ ಮಾಡಬೇಕು, ನಾವಿನ್ನು ಸುಫಲ ಹಾಕಬೇಕಾ 26 ಹಾಕಬೇಕಾ, ರಾಕ್ ಹಾಕಬೇಕಾ ಬೇಡ ಅಂತ. 2 ವರ್ಷವರೆಗೆ ಕಳೆದ 5 ವರ್ಷದಿಂದ ಸರಾಸರಿ 250 ಗ್ರಾಮ್ 26 ಹಾಕಿದ್ದಿದ್ರೆ ಅರ್ಧ ಕಿಲೋ ಸುಫಲ ಕೊಟ್ಟಿದ್ದೀರಿ ಹೇಳಿ ಆದರೆ, ಅಥವಾ ಪ್ರತಿ ವರ್ಷ ರಾಕ್ ಮತ್ತು ಕೋಳಿ ಗೊಬ್ಬರ ಕೊಟ್ಟಿದ್ದೀರಿ ಆದರೆ ಹಳ್ಳಿ ಆದರೆ, ಕನಿಷ್ಠ ಮುಂದಿನ 2 ವರ್ಷವರೆಗೆ ನೀವು ರಂಜಕ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಅದೇ ರೀತಿ ಪೊಟ್ಯಾಷ್ ಎಷ್ಟು ಜಾಸ್ತಿ ಬೇಕಾಗ್ತದೆ ನೋಡಿ, ಇದು ಅಡಿಕೆಯಲ್ಲಿ. ಅದೇ ರೀತಿಯಲ್ಲಿ ಕಾಳುಮೆಣಸಿದ್ದು. ಈಗ ಬೋರಾನ್ ಬೇಕಾಗೋದೆಷ್ಟು 55 ಮಿಲಿಗ್ರಾಮ್ 1 ಕಿಲೋ ಎಲೆಯಲ್ಲಿ. ಅದೇ ರೀತಿ ನೀವು ಇಲ್ಲಿ ಪೆಪ್ಪರನ್ನು ನೋಡಿದರೆ, ಕಾಳುಮೆಣಸು ನೋಡಿದರೆ ಪೊಟ್ಯಾಷ್ ಮತ್ತು ಕ್ಯಾಲ್ಸಿಯಮ್ಮು ಅಡಿಕೆಗಿಂತ 3 ಪಟ್ಟು ಜಾಸ್ತಿ ಬೇಕಾಗ್ತದೆ. ನಾವು ಕೊಡುವುದೆಂಥದ್ದು ಒಂದೇ ಲೆಕ್ಕದಲ್ಲಿ ಕೊಡುವಂಥದ್ದು, ಒಂದು ಅಡಿಕೆ ಮರಕ್ಕೆ ಒಂದು ಮೆಣಸು. ಅಡಿಕೆಗೆ ಕೊಟ್ಟದ್ದು ಮೆಣಸಿಗೆ ಕೊಟ್ಟದ್ದು ಅದರಲ್ಲಿ ನೀವು ಎಷ್ಟು ಕೊಟ್ಟರೂ ಕೂಡ ಸಿಂಹಪಾಲು ಯಾವುದು ತಗೊಳ್ಳುತ್ತದೆ, ಅಡಿಕೆ. ಯಾಕಂದರೆ ಅಡಿಕೆಯ ಬೇರುಗಳ ಸಮೂಹಕ್ಕೆ ಹತ್ತಿರ ತಾಗಿಕೊಂಡದರ ಮೇಲಿನ ಹಾಗೂ ಸ್ವಲ್ಪ ಆಳದಲ್ಲಿ ಇರ್ತದೆ, ಅಲ್ಲಿ ರೂಟ್ ಕಾಂಪಿಟೇಷನ್ ಆಗ್ತದೆ. ಈಗ ಒಂದು ಬಸ್ಸಿನಲ್ಲಿ ಒಂದು ಸೀಟಿನಲ್ಲಿ 3 ಮಂದಿ ಕೂರುವಾಗ ಹೇಗಾಗ್ತದೆ, 2 ಜನ ಕೂರುವ ಸೀಟಿನಲ್ಲಿ ಒಂಚೂರು ಕುಳ್ಳಿರ ಜಾಗ ಕೊರಲೆಣ್ಣ ಅಂತ ನಾವು ಕೇಳಿ ಅದನ್ನು ಕೂತ್ರೆ ಹೇಗಾಗ್ತದೆ ಪ್ರಯಾಣ? ಅದೇ ರೀತಿಯಲ್ಲಿ ಬರ್ತದೆ. ಒಂದು ಕಡೆ ಹುಲ್ಲಿದೆ ಮೇಲ್ಪದರಿನಲ್ಲಿ ಅಲ್ವಾ, ಅದರ ಕೆಳಗಡೆ ಪೆಪ್ಪರಿನ ಬೇರಾಯಿತು, ಅದರ ಕೆಳಗಡೆ ಅಡಿಕೆಯ ಬೇರೆ ಆಯಿತು. ಈ ಪೆಪ್ಪರಿನ ಬೇರು ಸ್ಯಾಂಡ್ವಿಚ್ ಆಯಿತು, ಮೇಲೆ ಹುಲ್ಲಿನ ಬೇರು, ಇಲ್ಲಿಂದ ಅಡಿಕೆ ಬೇರು. ಕೊಟ್ಟದ್ದೆಲ್ಲ ಹೆಚ್ಚಿನದು ಬಾಕಿದ್ದವರಿಗೆ ಹೋಯಿತು, ಇದಕ್ಕೆ ಕಡಿಮೆ ಸಿಕ್ಕಿತು. ಬೇಕಾದದ್ದೆಷ್ಟು ಅಡಿಕೆಗಿಂತ ಜಾಸ್ತಿ ಪೊಟ್ಯಾಷ್ ಕ್ಯಾಲ್ಸಿಯಮ್ಮು ಪೆಪ್ಪರಿಗೆ ಬೇಕು. ಸ್ವಲ್ಪ ಮೇಲೆ ಮಾಡಿ ಸರ್, ಅಲ್ಲಲ್ಲ ಕೆಳಗೆ ಬನ್ನಿ ನೀವು. ಸ್ವಲ್ಪ ನೋಡಿ, ಪೊಟ್ಯಾಷ್ ಎಷ್ಟಿರಬೇಕು, ಅಡಿಕೆಗೆ ಎಷ್ಟು ಪೊಟ್ಯಾಷ್ ಬೇಕು ಅದರ ಡಬ್ಬಲ್ ಮೆಣಸಿಗೆ ಬೇಕಾಗ್ತದೆ. ಕ್ಯಾಲ್ಸಿಯಂ ಕೂಡ ಅದೇ ರೀತಿಯಲ್ಲಿ. ಫಾಸ್ಫರಸ್ 10% ಆಫ್ ನೈಟ್ರೋಜನ್. ಸೊ ಈ ಮ್ಯಾನೇಜ್ಮೆಂಟ್ ನಾವು ಮಾಡದಿದ್ದರೆ ಎಲ್ಲ ಫೇಲ್. ನೋಡಿ, ಒಬ್ಬರು ವಾಟ್ಸಪ್ನಲ್ಲಿ ಈಗ ಪರಿಚಯದವರು, ಇಲ್ಲಿ ರಾಮನಗರ ಜಿಲ್ಲೆಯವರು, ಮಂಜುನಾಥ್ ಸಿದ್ದಯ್ಯ ಅಂತ. ಅವರು ಮಣ್ಣು ಪರೀಕ್ಷೆ ಮಾಡಿಸಿದರು, ಎಲೆಗಳ ಪರೀಕ್ಷೆ ಮಾಡಿಸಿದರು. ಅಲ್ಲಿ ನೋಡಿ ನಿಮಗೆ ಗೊತ್ತಾಗ್ತದೆ, ಮಣ್ಣಿನಲ್ಲಿ ಫಾಸ್ಫರಸ್ ಜಾಸ್ತಿ ಇದೆ, ಎಲೆಯಲ್ಲಿ ಕಡಿಮೆ ಇದೆ. ಮಣ್ಣಿನಲ್ಲಿ ಪೊಟ್ಯಾಷಿಯಮ್ ಬೇಕಾದಷ್ಟಿದೆ. ಸ್ವಲ್ಪ ಝೂಮ್ ಮಾಡಿ ಸರ್ ಅದು.
ಇನ್ನೂ ಸ್ವಲ್ಪ ಬರ್ಬೋದಾ, ಜೂಮ್ ಮಾಡ್ಬೋದಾ? ನೋಡಿ, ಮಣ್ಣಿನ pH 7.83 ಇದೆ, ಕ್ಷಾರೀಯ ಮಣ್ಣು. ಸ್ವಲ್ಪ ನಿಧಾನವಾಗಿ ಅದನ್ನು ಅಡ್ಜಸ್ಟ್ ಮಾಡಿ ಸರ್. ಮಣ್ಣಿನ pH 7.83 ಇದೆ, ಅಲ್ಕಲೈನ್. ಫಾಸ್ಫರಸ್ 20 ppm ಇದೆ, 5ರಿಂದ 10 ppm ಇದ್ದರೆ ಆಪ್ಟಿಮಮ್, ಅಂದರೆ ಏನಾಯಿತು, ಹೆಚ್ಚು ಆಯಿತು, ಹೈ. ಪೊಟ್ಯಾಷಿಯಮ್ ಆಪ್ಟಿಮಮಲ್ಲಿದೆ, ಕ್ಯಾಲ್ಸಿಯಮ್ ಆಪ್ಟಿಮಮ್ ಇದೆ, ಮ್ಯಾಗ್ನೀಷಿಯಮ್ ಹೈ, ಅದೇ ರೀತಿ ಜಿಂಕ್ ಹೈ, ಮ್ಯಾಂಗನೀಸ್ ಆಪ್ಟಿಮಮ್, ಕಾಪರ್ ಲೋ, ಹಾಗೂ ಅವೈಲೇಬಲ್ ಬೋರಾನ್ ಮಣ್ಣಿನಲ್ಲಿ ಆಪ್ಟಿಮಮ್. ಅದೇ ನೀವು ಬಲಬದಿಗೆ ಬಂದರೆ ಅಲ್ಲಿ ನೈಟ್ರೋಜನ್ ಸ್ವಲ್ಪ ರೈಟಿಗೆ ತಗೊಂಡು ಹೋಗ್ಬೋದಾ? ಹಾಂ, ನೈಟ್ರೋಜನ್ ಆಪ್ಟಿಮಮ್ ಇದೆ. ಮಣ್ಣಿನಲ್ಲಿ ಫಾಸ್ಫರಸ್ ಹೈ ಇದೆ, ಆದರೆ ಎಲೆಯಲ್ಲಿ ಫಾಸ್ಫರಸ್ ಕಡಿಮೆ ಇದೆ, ಲೋ. ಆಪ್ಟಿಮಮ್ ಪೊಟ್ಯಾಷಿಯಮ್ ಮಣ್ಣಿನಲ್ಲಿದ್ದರೆ ಎಲೆಗಳಲ್ಲಿ ಆಗುವಾಗ ಲೋ ಇದೆ. ಅದೇ ರೀತಿ ಮ್ಯಾಂಗನೀಸ್ ಮಣ್ಣಿನಲ್ಲಿ ಆಪ್ಟಿಮಮ್ ಇದ್ದರೆ ಎಲೆಯಲ್ಲಿ ಲೋ. ಹೈ ಕಾನ್ಸಂಟ್ರೇಷನ್ ಜಿಂಕ್ ಮಣ್ಣಿನಲ್ಲಿದೆ, ಆಗ ಹೇಳ್ಕೊಂಡು ಎಲೆಯಲ್ಲಿ ಲೋ. ಕಾಪರ್ ಮಣ್ಣಿನಲ್ಲಿ ಇಲ್ಲ ಅಂದರೆ ಎಲೆಯಲ್ಲಿ ಇರೋದಿಲ್ಲ. ಆಮೇಲೆ ಬೋರಾನ್ ಮಣ್ಣಿನಲ್ಲಿ, ಅದರಲ್ಲಿ ಆಪ್ಟಿಮಮ್ ಇದೆ. ಕಾರಣ ಏನು? ಮಣ್ಣಿನ pH 7.83, 7.5 pHಗಿಂತ ಜಾಸ್ತಿ ಆದರೆ ಫಾಸ್ಫರಸ್ ಸಿಗೋದಿಲ್ಲ. ಫಾಸ್ಫರಸ್ ಮಣ್ಣಿನಲ್ಲಿ ಡೆಪಾಸಿಟ್ ಆಗ್ತದೆ, ಜಿಂಕ್ ಕೂಡ ಸಿಗೋದಿಲ್ಲ. ಮೈಕ್ರೋನ್ಯೂಟ್ರೆಂಟ್ಸ್ pH 7.5ಯಿಂದ ಜಾಸ್ತಿ ಆದರೆ ಮೈಕ್ರೋನ್ಯೂಟ್ರೆಂಟ್ಗಳ ಲಭ್ಯತೆ ಕೂಡ ಕಡಿಮೆ ಆಗ್ತದೆ. ಅದರಿಂದಾಗಿ ಎಲೆಯಲ್ಲಿ ಕಡಿಮೆ ಇದೆ, ಮಣ್ಣಿನಲ್ಲಿ ಜಾಸ್ತಿ ಇದೆ. ಊಟಕ್ಕಿಲ್ಲದ ಉಪ್ಪಿನಕಾಯಿ ಆಗಿದೆ ಅದು. ನಾವು ಇನ್ನೂ ಅದನ್ನೇ ಮುಂದುವರಿಸಬೇಕಾ? ಮಾಡಿದ ತಪ್ಪನ್ನೇ ಪುನಃ ಮಾಡಬೇಕಾ? ಇಷ್ಟ ತನಕ ನಮಗೆ ಗೊತ್ತಿಲ್ಲಾಗಿತ್ತು, ಅವಜ್ಞೆಯಿಂದ ಒಂದು ಪ್ರಮಾದ ಅಂತ ಅದನ್ನು ಹೇಳ್ಬೋದು. ಫಾಸ್ಫರಸ್ ಗೊತ್ತಿಲ್ಲದೆ ಪ್ರತಿ ವರ್ಷ ಕೋಳಿ ಗೊಬ್ಬರ ಹಾಕಿದೆ, ರಾಕ್ ಹಾಕಿದೆ, ಅದು ಹಾಕಿದೆ, ಇದು ಹಾಕಿದೆ ಅಂತ. ಒಂದು ಸಲ ನಮಗೆ ಗೊತ್ತಾದ ಮೇಲೆ ಮತ್ತೆ ಪುನಃ ಅದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಅದಕ್ಕೆ ಎಂತ ಹೇಳಬೇಕಲ್ಲಿ ಶಬ್ದ ನಿಮಗೆ ಗೊತ್ತಿದೆ, ನಾನು ಹೇಳಬೇಕಲ್ಲಿಲ್ಲ. ಅಂತೂ ಮಣ್ಣಿನ ಪರೀಕ್ಷೆ ಹಾಗೂ ಎಲೆಗಳ ಪರೀಕ್ಷೆ, ಇದರಲ್ಲಿ ಮಣ್ಣು ಮತ್ತು ಎಲೆಗಿರುವಂತಹ ಸಂಬಂಧ, ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥದ್ದು, pHನ ಪ್ರಭುತ್ವ, ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿದೆ, ಇದನ್ನೆಲ್ಲ ಅಭ್ಯಾಸ ಮಾಡಲಿಕ್ಕಾಗ್ತದೆ. ಇಲ್ಲಿ ಬೆಂಗಳೂರಿನಲ್ಲಿ ಹೆಸರುಘಟ್ಟದಲ್ಲಿ IIHR ಅಂತ ಇದೆಯಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್, ಅಲ್ಲಿ ಮಾಡಿಕೊಡ್ತಾರೆ. ಅವರು ಮಂಜುನಾಥ್ ಸಿದ್ದಯ್ಯ ಅವರು ಬೆಂಗಳೂರಿನಲ್ಲೇ ಮಾಡಿಸಿದ್ದು, ಅದು ರಿಪೋರ್ಟ್ ಅಲ್ಲಿಯೇ ಅದು. ಕ್ಲಿಯರ್ ಅಲ್ಲ? ಸರಿ ಸರ್. ಅದುವೇ ಸಾಕಾಗ್ತದೆ. ಕ್ಯಾಲ್ಸಿಯಂ ನೈಟ್ರೇಟ್ ಸ್ಪ್ರೇ ಮೂಲಕ ಕೊಡಿ, ಮಣ್ಣಿಗೆ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಬೇಡಿ, ವರ್ಕೌಟ್ ಆಗಲಿಕ್ಕಿಲ್ಲ. 1 kg ಕ್ಯಾಲ್ಸಿಯಂ ನೈಟ್ರೇಟಿಗೆ ಬೆಲೆ ಎಷ್ಟಿದೆ? ಅದು ಅಂಥ ಬೆಳೆಗಳಿಗೆ ಅದನ್ನು ಕೊಡ್ಬೋದು, ಅಷ್ಟು ರೆವೆನ್ಯೂ ಇರಬೇಕು, ಅಷ್ಟು ರಿಟರ್ನ್ಸ್ ಇರಬೇಕು. ಅದು ಕೂಡ ಕೊಡೋದು ಸ್ಪ್ರೇ ಮೂಲಕ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಕ್ಯಾಲ್ಸಿಯಮ್, ಬೋರಾನ್, ಕಬ್ಬಿಣ ಇದೆಲ್ಲವೂ ಕೂಡ ಇಮ್ಮೊಬೈಲ್. ಸಲ್ಫರ್ ಅಂದರೆ ಅದರ ಕೊರತೆ ಸಸ್ಯದ ಅಗ್ರಭಾಗದಲ್ಲಿ, ಶೀರ್ಷ ಭಾಗದಲ್ಲಿ ಅದರ ಕೊರತೆ ಕಾಣಲಿಕ್ಕೆ ಸಿಗ್ತದೆ. ಅದು ಮಣ್ಣಿನಿಂದ ಅಥವಾ ಎಲೆಗಳ ಮೂಲಕ, ಸಸ್ಯದ ಮೂಲಕ ಆರಾಮದಲ್ಲಿ ಮುಂದೆ ಮೇಲೆ ಹೋಗುವುದಿಲ್ಲ. ಅದರ ಚಲನೆ ನಿಯಂತ್ರಿತವಾಗಿರ್ತಾರೆ, ರಿಸ್ಟ್ರಿಕ್ಟೆಡ್ ಇರ್ತದೆ. ಅದೇ ನೀವು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್, ಮ್ಯಾಗ್ನೀಷಿಯಮ್ ಇದೆಲ್ಲವೂ ಕೂಡ ಫ್ರೀಲಿ ಮೊಬೈಲ್. ಅದು ಕೆಳಗಿನ ಎಲೆಯಿಂದ ಮೇಲಿನ ಎಲೆಗಳಿಗೆ ಹೋಗ್ತದೆ. ಹಾಗಾದ ಕಾರಣ ಅದರ ಕೊರತೆಯ ಲಕ್ಷಣಗಳು ಕೆಳಗಿನ ಎಲೆಗಳಲ್ಲಿ ಮೊದಲು ಕಾಣಲಿಕ್ಕೆ ಸಿಗ್ತದೆ. ಮೇಲಿನ ಅಥವಾ ಹೊಸ ಎಲೆಗಳಿಗೆ ಸಿಗದಿದ್ದಂಥ ಪೋಷಕಾಂಶಗಳ ಕೊರತೆ ಜಿಂಕ್ ಮಧ್ಯಮ ಇದರಲ್ಲಿರ್ತದೆ. ಆಮೇಲೆ ಮ್ಯಾಂಗನೀಸ್ ಅದು ಕೂಡ ಹಾಗೆ. ಅತಿ ಟಾಪ್ ಏರಿಯಾದಲ್ಲಿ ಅಂದರೆ ಚಿಗುರು ಬರುವ ಜಾಗ ಅಥವಾ ಟಿಪ್ ಪೋರ್ಷನ್ ಹೇಳ್ತೇವೆ, ಎಪಿಕಲ್ ಶೂಟ್, ಅಲ್ಲಿ ಕ್ಯಾಲ್ಸಿಯಮ್, ಕಬ್ಬಿಣ, ಬೋರಾನ್,
ಇದರ ಕೊರತೆಯ ಲಕ್ಷಣ ಕಾಣಲಿಕ್ಕೆ ಸಿಗ್ತದೆ. ಮೇಲಿಂದ ಯಾವುದೇ ಪೋರ್ಷನ್ನಲ್ಲಿ, ಈಗ ಎಲೆ ಅಡಿಭಾಗ ಮೇಲಿನ ಭಾಗ ಅಂತ ಇಲ್ಲ, ನಾವು ಸ್ಪ್ರೇ ಮಾಡುವಾಗ ಒಟ್ಟು ಅಡಿಭಾಗದಿಂದ ಹೀರಿಕೊಳ್ಳುತ್ತದೆ, ಮೇಲ್ಭಾಗದಿಂದ ಕೂಡ ಅದರಲ್ಲಿರುವಂಥ ರಂಧ್ರಗಳ ಮೂಲಕ ಕೆಳಗಿಳಿತದೆ ಅದು. ಹೌದು, ಅದು ನಮ್ಮ ಬೆಳೆ, ಅಲ್ಲಿಯ ಜಿಯೋಗ್ರಫಿ ಮತ್ತು ಯಾವ ಉದ್ದೇಶಕ್ಕಾಗಿ ನಾವು ಸ್ಪ್ರೇ ಮಾಡ್ತಿದ್ದೇವೆ ಅದನ್ನು ಹೊಂದಿಕೊಂಡಿದೆ. ಈಗ ದ್ರೋಣ್ ಫಸ್ಟಿಗೆ ಸ್ಟಾರ್ಟ್ ಆದದ್ದು ಎಲ್ಲಿ ಅಂದರೆ ಫೀಲ್ಡ್ ಕ್ರಾಪ್ನಲ್ಲಿ. ಈಗ ಭತ್ತ, ಗೋಧಿ ಯಾವುದಿದ್ರೂ ಕೂಡ 4-5 ಫೀಟ್ ಎತ್ತರ, ಹತ್ರ ಅದರದ್ದು ಪ್ಲ್ಯಾಂಟ್ ಡೆನ್ಸಿಟಿ ಇದೆ. ಅದು ಸ್ಪ್ರೇ ಮಾಡಿದ್ದು ಫುಲ್ಲು ಕ್ಷೇತ್ರ ಕವರ್ ಆಗ್ತದೆ. ಅದೇ ಇದು ನಮ್ಮಲ್ಲಿ ಇಲ್ಲಿ ಪ್ಲ್ಯಾಂಟೇಷನ್ ಕ್ರಾಪಿಗೆ ಬಂದರೆ ಅಡಿಕೆ 9x9. ಈಗ ನಮ್ಮದು ಸಣ್ಣ ತೋಟ, ಎಲೆಗಳ ಉದ್ದ ಒಂದಕ್ಕೊಂದು ತಾಗುವಷ್ಟಕ್ಕೆ ಬಂದಿಲ್ಲ, ಕೆನೋಪಿ ಬಂದಿಲ್ಲ. ನಾವು ಸ್ಪ್ರೇ ಮಾಡಿದಾಗ ಮದ್ದು ಎಲೆಗಳಿಗೆ ಹೋಗೋದು ಕಡಿಮೆ, ಮಣ್ಣಿಗೆ ಬೀಳುವುದು ಜಾಸ್ತಿ. ಮತ್ತು ಈ ಕೆಲವು ರೋಗಗಳಿದೆ ಅಥವಾ ಕೆಲವು ಕೀಟಗಳಿದೆ. ಈಗ ಸ್ಪಿಂಡಲ್ ಬಗ್ಗಿಗೆ ಆದರೆ ದೊಡ್ಡ ಮರಕ್ಕಾದರೆ ನಿಮಗೆ ದ್ರೋಣನಲ್ಲಿ ಕೊಟ್ಟರೆ ಆಗ್ಬೋದು, ಸಣ್ಣ ಗಿಡಕ್ಕಾದರೆ ಅದು ಇಫೆಕ್ಟಿವ್ ಆಗೋದಿಲ್ಲ. ಅಡಿಯ ಎಲೆಗಳು ಅಂದರೆ ಒಂದು ಮರದಲ್ಲಿ 8 ಎಲೆಗಳಿದ್ದರೆ ಮೇಲಿನ 3 ಎಲೆಗಳಿಗೆ ಅದು ಬೀಳ್ತದೆ, ಕೆಳಗಿನ ಎಲೆಗಳಿಗೆ ಬೀಳುವುದಿಲ್ಲ. ಆವಾಗ ನಮಗೆ ಶಿಲೀಂಧ್ರ ರೋಗಗಳ ನಿಯಂತ್ರಣಕ್ಕೆ ಅದು ಉಪಯೋಗ ಆಗೋದಿಲ್ಲ. ಹಾಗಾದ ಕಾರಣ ಟೆಕ್ನಾಲಜಿ ದ್ರೋಣು ಒಳ್ಳೆಯದು, ಆದರೆ ನಮ್ಮ ಬೆಳೆಗೆ ಅದಿಷ್ಟೆಲ್ಲ ನನಗೆ ಗೊತ್ತಿದೆ. 2022ರ ಆಸ್ಪಾಸ್ನಲ್ಲಿ ಸುಳ್ಯ ತಾಲೂಕಿನಲ್ಲಿ ಎಲೆಚುಕ್ಕೆ ರೋಗಕ್ಕೆ ನಿಯಂತ್ರಣಕ್ಕಾಗಿ ಕ್ಯೂನಲ್ಲಿ ನಿಂತಿದ್ದರು ದ್ರೋಣಿಗೆ. ಪರಿಣಾಮ ಏನಾಗಿದೆ ಅಂತ ಬಿಟ್ಟವರಿಗೆ ಗೊತ್ತಿದೆ, ಬಿಡಿಸಿದವರಿಗೆ ಗೊತ್ತಿದೆ. ಅದಷ್ಟು ಇಫೆಕ್ಟಿವ್ ಅಲ್ಲ. ಮತ್ತು ನೀವು ಕಾಳುಮೆಣಸಿಗೆಲ್ಲ ಹೇಗೆ ಮಾಡ್ತೀರಿ, ದ್ರೋಣದಲ್ಲಿ ಹೇಗೆ ಸ್ಪ್ರೇ ಮಾಡ್ತೀರಿ ನೀವು? ಮೇ 15ರ ನಂತರ ಪೆಪ್ಪರಿಗೆ ಕೊಡ್ತೇವೆ, ಪೆಪ್ಪರ್ ಸ್ಪೆಷಲ್. ಅದರಲ್ಲಿ ಎಂಥದ್ದಿದೆ? ಪೊಟ್ಯಾಷ್ ಇದೆ, ಸಲ್ಫರ್ ಇದೆ, ಮ್ಯಾಗ್ನೀಷಿಯಮ್ ಇದೆ, ಜಿಂಕ್ ಇದೆ, ಬೋರಾನ್ ಇದೆ. ಅದರ ಜೊತೆಗೆ 19 ಕೂಡ ಸೇರಿಸಿ ಕೊಡ್ತಾರೆ. ನಮಗೆ ಅಡಿಕೆಗಾಗುವಾಗ ಈಗ ಸೆಪ್ಟೆಂಬರ್ನಿಂದ ಆರಂಭ ಆಗ್ತದೆ, ಅದು 25 ದಿವಸ ಸಾಕಾಗ್ತದೆ. 3 ಸಲ ನೀವು ಸ್ಪ್ರೇ ಕೊಡಿ, ನ್ಯೂಟ್ರೆಂಟ್ ಇದ್ದು ಜಿಂಕ್ ಮತ್ತು ಬೋರಾನ್ ಸಾಕಾಗ್ತದೆ. ಹಾಗೆ NPK ನೀವು ಕೊಡೋದಿದ್ರೆ ನೀವು 5 ಸ್ಪ್ರೇ 6 ಸ್ಪ್ರೇ ಕೊಡ್ಬೋದು, ಯಾಕೆಂದರೆ ಅದರ ಅವಶ್ಯಕತೆ ಜಾಸ್ತಿ ಇದೆ. ಜಿಂಕ್ ಬೋರಾನ್ 3 ಸಲ ಸಾಕು. ಬೇರು ಹುಳ ಅಂತಾದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ, ಅದಕ್ಕೆ ಕೀಟನಾಶಕ ಆಗಬೇಕು. ಅದಲ್ಲದೆ ಬೇರು ಕೊಳೆಯುವುದು ಇದೆ, ಶಿಲೀಂಧ್ರ ರೋಗದಿಂದ ಕೂಡ ಬೇರು ಕೊಳೆಯುತ್ತದೆ. ಬುಡದಲ್ಲಿ ನೀರು ನಿಂತಾಗಲೂ ಕೂಡ ಬೇರು ಕೊಳೆಯುತ್ತದೆ. ಅದರಲ್ಲಿ ಆದರೆ ಅದಕ್ಕೆ ಶಿಲೀಂಧ್ರನಾಶಕ ಬೇರೆ, ಕೀಟನಾಶಕ ಬೇರೆ. ಅದೇ ರೀತಿಯಲ್ಲಿ ಪೋಷಕಾಂಶಗಳ ಕೊರತೆಯಿಂದ, ಅದರಲ್ಲಿ ಕೂಡ ಬೋರಾನ್ನ ಕೊರತೆ ಇದ್ದರೆ ಅಗ್ರಭಾಗ ಅಂದರೆ ಮೇಲ್ತುದಿಯಲ್ಲಿ ಎಲೆಗಳು ಸರಿಯಾಗಿ ಅರಳಿಕೊಳ್ಳುವುದಿಲ್ಲ, ಎಲೆಗಳು ಸಣ್ಣದಾಗಿರ್ತದೆ. ಎಲೆಗಳ ಬಣ್ಣ ಅಂದರೆ ನೀವು ಹೇಳಿದ್ರಲ್ಲ ಹಳದಿ ಅಂತ, ಅದು ಹಸಿರು ಹಳದಿ ಮಿಕ್ಸಿನ ರೂಪದಲ್ಲಿ ಮೇಲಿನ ಎಲೆಗಳಲ್ಲಿ ಬರ್ತದೆ. ಮತ್ತು ಕೊಳೆ ರೋಗ, ಚೆಂಡೆ ರೋಗ ಇದೆ. ಸಪೋಸ್ ನಿಮ್ಮಲ್ಲಿ ಕೊಳೆ ರೋಗ ಕಳೆದ ವರ್ಷ ಬಂದಿದೆ, ಅದರಲ್ಲಿ ಬದುಕಿ ಉಳಿದಿದೆ ಕೆಲವು ಮರಗಳು, ಆದರೆ ಅದು ಬಾಧಿತವಾಗಿದೆ ಅಂದರೆ ಈ ವರ್ಷ ಪುನಃ ಕೊಳೆ ರೋಗ ಬಂದಾಗ ಅದು ಚೆಂಡೆಗೆ ಹೋಗ್ತದೆ, ಅರಸಿನ ಆಗ್ತದೆ. 4-5 ದಿವಸದಲ್ಲಿ 5-6 ಮೇಲಿನ ಸೋಗೆಗಳು ಹಳದಿಯಾಗಿ ಒಣಗಿ ಚೆಂಡೆ ಮುರಿದು ಬೀಳುತ್ತದೆ. ಅದಕ್ಕೆ ಈಗ ಇನ್ನೊಮ್ಮೆ ಈಗ ಸ್ಪ್ರೇ ಕೊಡಬೇಕು. ಈಗ ನಾನು ಈ ವರ್ಷ ಕೊಟ್ಟದ್ದು ರೇವಸ್. ಸರಿ, ಕಳೆದ ವರ್ಷ 2 ಸರ್ತಿ ಪರ್ಕಿನ್ಸ್ ಮೈತ್ರಿ ತಗೊಂಡೋಗಿ ಸ್ಪ್ರೇ ಕೊಟ್ಟು ರೋಗ ನಿಲ್ಲಿಲ್ಲ ನನಗೆ. ಹಾಂ, ಹಾಗೆ ನಾನು ಆಗಸ್ಟ್ ಲಾಸ್ಟ್ ವೀಕ್ ಇದು ಇವರಲ್ಲಿ CPCRI ಅವ್ರದ್ದು ಏನೋ ಒಂದು ಹಾಕಿದ್ರು, ಮ್ಯಾಂಡಿಬ್ರೊಫನ್ ಇದು ಆಗ್ತದೆ ಅಂತೇಳಿ ನಮ್ಮ ಸೊಸೈಟಿದಲ್ಲಿ ಬಂದಿತ್ತು. ಸರಿ, ಅದನ್ನು ಬ್ಯಾರಲ್ಲಿಗೆ 200 ml ಹಾಕಿ ನಾನು ಸ್ಪ್ರೇ ಕೊಟ್ಟೆ. ಆಮೇಲೆ ಅಪ್ಸಾ 200 ml ಹಾಕಿ ಕೊಟ್ಟೆ. ಅಲ್ಲಿಗೆ ನಿಂತಿತ್ತು. ಈ ವರ್ಷ ಅದರ ಧೈರ್ಯದಿಂದ ಈಗ ನಾನು ಕೊಡುವಾಗ ಸ್ವಲ್ಪ ಲೇಟ್ ಆಗಿದೆ, ರೋಗ ಬಂದದ್ದು ಅಲ್ಲಿಗೆ ನಿಂತಿದೆ. ಸರಿ, ಈಗ ಅಷ್ಟಕ್ಕೋಗಿ ಇಲ್ಲಿಗೆ ಬಿಸಿಲು ಬಂತು. ಈಗ ಹೌದು, ಇನ್ನು ನೆಕ್ಸ್ಟ್ ಸ್ಪ್ರೇ ಈಗ ಬೋರ್ಡೋ ಕೊಡುವುದಾ ಅಲ್ಲ ಈ ರೇವಸ್ ಒಟ್ಟಿಗೆ ತಿರುಗಿ ಸಮೇತ ಯಾವುದನ್ನು ಹಾಕಿ ಕೊಡ್ಬೋದು? ನೀವು ರೇವಸ್ ಸ್ಪ್ರೇ ಮಾಡಿದ್ದೀರಿ, ಹೌದು. ಅದನ್ನು ರಿಪೀಟ್ ಕೊಡಬೇಡಿ, ಪುನಃ ಅದನ್ನೇ ಕೊಡಬೇಡಿ. ಇನ್ನು ಬೋರ್ಡೋ ಕೊಡಿ, ಬೋರ್ಡೋ ಜೊತೆ ಮಟೆಲಾಕ್ಸಿಲ್ ಸೇರಿಸಿಕೊಂಡು ತಿರಿಗೆ ಸಹಿತ ಕೊಡಿ, ಆವಾಗ ಚೆಂಡೆ ರೋಗ ಬರುವುದಿಲ್ಲ. ಬ್ರೈಟೆಕ್ಸ್ ಬೇಡ. ಆದರೆ ಇನ್ನು ಬೋರ್ಡೋಗೆ ಮೆಟಲಾಕ್ಸಿಲ್ ಹಾಕಿ, ಬೋರ್ಡೋ ವಿತ್ ಮೆಟಲಾಕ್ಸಿಲ್ ಹಾಕಿ ಕೊಡಿ. ನೀವೀಗ ಅರೆಕನಟ್ಟು ಸ್ಪೆಷಲ್ ಅಂತ 5 ಕಿಲೋ 10 ಕಿಲೋ ಬ್ಯಾಗ್ನಲ್ಲಿ ಬರ್ತದೆ. KGಗೆ ರೇಟ್ ಎಷ್ಟು ಅದಕ್ಕೆ? ಸೊ ಬೆಟರ್ ಟು ಗೋ ಫಾರ್ ಪಾಲಿಯರ್ ಸ್ಪ್ರೇ. ಅದರ ರೇಟ್ ಎಷ್ಟು? ಕಡಿಮೆಯಲ್ಲಿ ಒಂದು 600ರಿಂದ 700 ರೂಪಾಯಿ ಇರ್ತದೆ 10 kg ಬ್ಯಾಗ್. ಇದು KGಗೆ 70 ರೂಪಾಯಿ. ನೀವು ಅದನ್ನು 100 ಗ್ರಾಮ್ಸ್ ಹಾಕಲಿಕ್ಕೆ ಕಂಪನಿಯವರ ರೆಕಮೆಂಡೇಷನ್ ಇರ್ತದೆ. ಪರ್ ಪ್ಲ್ಯಾಂಟ್ 7 ರೂಪಾಯಿ ಅದರ ಕಾಸ್ಟ್ ಬರ್ತದೆ. ಅದರಲ್ಲಿ ಒಂದು 10% ಜಿಂಕ್ ಬರ್ತದೆ. ನೀವು 100 ಗ್ರಾಮ್ ಹಾಕಿದರೆ 10 ಗ್ರಾಮ್ ಜಿಂಕ್ ಆಯಿತು. ಮರಕ್ಕೆ ಬೇಕಾದದ್ದು 1 ಗ್ರಾಮ್ ಜಿಂಕ್.
9 ಗ್ರಾಮ್ ಎಕ್ಸೆಸ್ ಆಯಿತು. ಯಾವ ರೀತಿ ಫಾಸ್ಫರಸ್ ಎಕ್ಸೆಸ್ ಹಾಳು, ಅದೇ ರೀತಿ ಜಿಂಕ್ ಹೆಚ್ಚಾದರೆ ಅದು ಹಾಳು. ಅದರ ಜೊತೆಗೆ ಬೋರಾನ್ ಇರುವುದು 0.5%. ಬೋರಾನ್ ಸಾಕಾಗೋದಿಲ್ಲ. ಒಂದು ಜಾಸ್ತಿ ಆಯಿತು, ಒಂದು ಕಡಿಮೆ ಆಯಿತು. ಹಾಕಿದರ ಮೂಲ ಉದ್ದೇಶ ಅದು 50-50 ಆಯಿತು. ಹಾಗಾಗಿ ಸ್ಪ್ರೇ ಕೊಡೋದು ಒಳ್ಳೆಯದು. ಇಕೊನಾಮಿಕಲ್, ಸೈಟು ಸ್ಪೆಸಿಫಿಕ್ ಆಗಿ ಸಿಗ್ತದೆ, ಯಾವುದೇ ಸೈಡ್ ಇಫೆಕ್ಟ್ ಬರೋದಿಲ್ಲ. ಹಾಗಾಗಿ ಕೂಡ ನೀವು ಬೋರಾನ 200 ಗ್ರಾಮಿನ ಬದಲಿಗೆ 500 ಗ್ರಾಮ್ ಹಾಕಿದರೆ ಮತ್ತೆ ನನ್ನಲ್ಲಿ ಹೇಳಿಬೇಡಿ. ಈಗ 1 kg ಮೈಲ್ತುತ್ತಿಗೆ 2 kg ಸುಣ್ಣದಾಗೆ ಹಾಕ್ತಾರೆ. ಹೌದು. ಆಗ ಅದು ಅರ್ಧ ಸ್ಪ್ರೇ ಆಗುವಾಗ ಅರ್ಧಕ್ಕರ್ಧ ಭೂಮಿ ಬೀಳ್ತದೆ. ಆಗ ಅದೇ ಈಗ pH ಮೇಂಟೈನಿಗೆ ಅದೇ ಸುಣ್ಣ ಸಾಕಾಗೋದಿಲ್ಲ ಅಂತೇಳಿ. ಈಗ ನೋಡಿ, ಬೋರ್ಡೋದ ರೇಷಿಯೋ 1:1:100 ಅಂತ. 100 ಲೀಟ್ರ್ ನೀರಿಗೆ 1 ಕಿಲೋ ಮೈಲ್ತುತ್ತು, 1 ಕಿಲೋ ಚಿಪ್ಪು ಸುಣ್ಣ ಅದನ್ನು ಉಪಯೋಗಿಸುವಂಥದ್ದು. ಇದರ ಮುಖ್ಯ ಉದ್ದೇಶ ಯಾಕೆಂದರೆ, ಸುಣ್ಣವನ್ನು ಸೇರಿಸುವ ಮುಖ್ಯ ಉದ್ದೇಶ ಮೈಲ್ತುತ್ತಿನ pH ಸ್ಟ್ರಾಂಗ್ಲಿ ಅಸಿಡಿಕ್ 3.5 pH ರೇಂಜಿನಲ್ಲಿ ಬರ್ತದೆ. ನೇರವಾಗಿ ನೀವು ಮೈಲ್ತುತ್ತನ್ನು ಸ್ಪ್ರೇ ಮಾಡಿದರೆ ಎಲ್ಲ ಕರಟಿ ಒದೀತು. ಆ pH ಏರಿಸಿ ಅದನ್ನು ನ್ಯೂಟ್ರಲೈಸ್ ಮಾಡಿ 7.5-8 pH ಸೊಲ್ಯೂಷನ್ ಅತಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತದೆ. ಈಗ ನಾವು ಮೈಲ್ತುತ್ತು ಅದರಲ್ಲಿ 2 ಇದೆ ಐಟಮ್, ಒಂದು ಕಾಪರ್ ಮತ್ತೊಂದು ಸಲ್ಫರ್. ಅದು 2 ಸೇರಿ ಕಾಪರ್ ಸಲ್ಫೇಟ್ ಆಯಿತು. ನಾವು ಅದನ್ನು ನೀರಿಗೆ ಹಾಕ್ತೇವೆ. ಆವಾಗ ನೀರಿನಲ್ಲಿ ಕರಗಿದಾಗ ಸಲ್ಫರ್ ಬೇರೆ ಆಯಿತು, ಕಾಪರ್ ಬೇರೆ ಆಯಿತು. ದ್ರಾವಣದಲ್ಲಿರ್ತದೆ ಬಟ್ ಇಂಡಿಪೆಂಡೆಂಟ್ ಆಗಿರ್ತದೆ. ಆ ಸಂಯುಕ್ತವಾಗಿದ್ದದ್ದು ಇಂಡಿಪೆಂಡೆಂಟ್ ಆಯಿತು. ಮತ್ತೊಂದು ಕಡೆ ನಾವು ಚಿಪ್ಪು ಸುಣ್ಣಕ್ಕೆ ಬಿಸಿನೀರು ಹಾಕಿ ಕುದಿಸ್ತೇವೆ ಅಥವಾ ಹೈಡ್ರೇಟೆಡ್ ಲೈಮ್ ತಗೊಳ್ತೇವೆ. ಅದರಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮ್ನಲ್ಲಿದೆ. ಅದನ್ನು ನೀರಿನ ಜೊತೆ ದ್ರಾವಣಕ್ಕೆ ನಾವು ಮಿಕ್ಸ್ ಮಾಡುವಾಗ ಅಲ್ಲಿ ಪುನಃ ವಿನಿಮಯ ಆಯಿತು. ಸುಣ್ಣದಲ್ಲಿರುವಂತಹ ಹೈಡ್ರಾಕ್ಸೈಡ್ ಮತ್ತು ಕಾಪರ್ ಅದು ಸೇರಿ ಕಾಪರ್ ಹೈಡ್ರಾಕ್ಸೈಡ್ ಆಗ್ತದೆ. ಅದು ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡ್ತದೆ. ಮತ್ತೊಂದು ಕಡೆ ಉಳಿದಂತಹ ಸಲ್ಫರ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನಲ್ಲಿರುವಂಥ ಕ್ಯಾಲ್ಸಿಯಮ್, ಅದು 2 ಒಂದು ಸೇರಿ ಕ್ಯಾಲ್ಸಿಯಂ ಸಲ್ಫೇಟ್ ಆಗ್ತದೆ. ಫಂಕ್ಷನ್ ಇರುವಂಥದ್ದು ಕಾಪರ್ ಹೈಡ್ರಾಕ್ಸೈಡ್, ಇದು ರೋಗ ನಿಯಂತ್ರಣ ಮಾಡುವಂಥದ್ದು. ನಾವು ಎಷ್ಟು ಸುಣ್ಣ ಜಾಸ್ತಿ ಹಾಕ್ತೇವೆ ಅಷ್ಟು ಕಾಪರ್ ಸಲ್ಫೇಟಿನ ಪ್ರಮಾಣ ಅಲ್ಲಿ ಜಾಸ್ತಿ ಆಯಿತು. ಅದರ ಜೊತೆಗೆ ಕ್ಯಾಲ್ಸಿಯಂ ಸಲ್ಫೇಟಿದ್ದು ಪ್ರಮಾಣ ಜಾಸ್ತಿ ಆಯಿತು. ಕಾಪರ್ ಮತ್ತು ಕ್ಯಾಲ್ಸಿಯಂ ಅದು ಬೈಂಡಿಂಗ್ ಆಗಿದ್ದದ್ದು ನಿಧಾನವಾಗಿ ರಿಲೀಸ್ ಆಗ್ತದೆ. ರೋಗ ನಿಯಂತ್ರಣಕ್ಕೆ ಎಷ್ಟು ಬೇಗ ಬೇಕಾಗ್ತದ ಆ ರೀತಿಯಲ್ಲಿ ಅದು ಬಿಟ್ಟುಕೊಡೋದಿಲ್ಲ ಸುಣ್ಣ ಕಾಪರನ್ನು. ಆವಾಗ ಏನಾಗ್ತದೆ ಅಂದರೆ ಅದರ ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ. ನಾವು ಹೇಳ್ತೇವೆ, ನಾನು ಒಳ್ಳೆ ಸ್ಟ್ರಾಂಗ್ ಮಾಡಿ ಮೈಲ್ತುತ್ತು ಬಿಟ್ಟಿದ್ದೇನೆ, ಒಂದು ಬ್ಯಾರಲಿಗೆ 2 ಕಿಲೋ ಮೈಲ್ತುತ್ತು 3.5 ಕಿಲೋ ಸುಣ್ಣ ಹಾಕಿ ಸ್ಟ್ರಾಂಗ್ ಮಾಡಿಬಿಟ್ಟಿದ್ದೇನೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಬಿಳಿ ಬಿಳಿಯಾಗಿ ಕಾಣ್ತಾ ಇದೆ ಅಂತ ನಮಗೆ ಕಾಣ್ತದೆ. ಈ ಮರಕ್ಕೆ ಮದ್ದು ಬಿಟ್ಟಾಗಿದೆ ಅಂತ. ಅದು ಬಿಟ್ಟು ಹೆಚ್ಚಿಗೆ ಹಾಕಿ ಪ್ರಯೋಜನ ಇಲ್ಲ. ಮೇಯ್ನ್ ಅದರಲ್ಲಿರುವಂಥದ್ದು ಸೈನ್ಸ್ ಇರುವಂಥದ್ದು pH ಇಂಟ್ರಾ ಆಸ್ಪಾಸ್ನಲ್ಲಿ ಮೇಂಟೈನ್ ಮಾಡಿದರೆ ಅದು ಲಾಂಗ್ ಡ್ಯೂರೇಷನ್ವರೆಗೆ ಇಫೆಕ್ಟಿವ್ಲಿ ಕಂಟ್ರೋಲ್ ಮಾಡ್ತದೆ. ನೀವು ಸುಣ್ಣ ಜಾಸ್ತಿ ಹಾಕಿದಾಗ ಅದರ ಇಫೆಕ್ಟಿವ್ನೆಸ್ ಕಡಿಮೆ ಆಗ್ತದೆ. ನಿಮಗೆ 30 ದಿವಸ ರೆಸಿಸ್ಟೆನ್ಸ್ ಕೊಡೋದಿಲ್ಲ. ಅದು 25 ದಿವಸಕ್ಕೆ ಖಾಲಿ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಳೆಯನ್ನು ಹೊಂದಿಕೊಂಡಿದೆ. 40 ದಿವಸವರೆಗೆ ಇರ್ತದೆ. ಇಲ್ಲಾಂದರೆ ಎಷ್ಟು ಬೇಗ 2020 ಮ್ಯಾಚಿನಾಗೆ ಸಪೋಸ್ ದಿವಸಕ್ಕೆ 3 ಇಂಚಿನಾಗೆ 10 ದಿವಸ ಮಳೆ ಬಂದರೆ 30 ಇಂಚ್ ಆಯಿತು. ಕಾಪರ್ ಕರಗ್ತಾ ಅದರ ಎಫಿಷಿಯನ್ಸಿ ಕಡಿಮೆ ಆಯಿತು. ನಾವು ಲೆಕ್ಕ ಹಾಕ್ತೇವೆ, ಕಳೆದ ವರ್ಷ ಮೊನ್ನೆ ನಾನು ಜುಲೈ 15ಕ್ಕೆ ಬಿಟ್ಟದ್ದು, ಇನ್ನೀಗ ಆಗಸ್ಟ್ 20ಕ್ಕೆ ಬಿಡುವುದು ಅಂತ. ಅದು ವರ್ಕ್ ಆಗೋದಿಲ್ಲ ಈ ಪರಿಸ್ಥಿತಿಯಲ್ಲಿ. ಹುಡಿ ಸುಣ್ಣ ಯಾಕೆಂದರೆ ಅದನ್ನು ಬೇಯಿಸುವ ಕೆಲಸ ಇಲ್ಲ. ಹೌದು, ಅದು ಸುಲಭ. ಇಲ್ಲೇ ಇದನ್ನು ಬೇಯಿಸಲಿಕ್ಕೆ ಬಿಸಿ ನೀರು ಮಾಡಬೇಕು, ಅದು ಹೌದು. ಅದು ಬೇಯಬೇಕು. ಸರಿ, ಹೌದೌದು. ಅದು ಕೆಲವು ಸರ್ತಿ ಚಿಪ್ಪಿ ಸುಣ್ಣ ಬಂದದ್ದು ಅದು ಸರಿ ಬೇಯುವುದೂ ಇಲ್ಲ. ಹೌದು. ಇದಾದರೆ ಹುಡಿ ಸುಣ್ಣ ಇಲ್ಲಿ ರೆಡಿಮೇಡ್ ಸಿಗ್ತದೆ. ಹೌದು. ಎಷ್ಟು ಹಾಕಬಹುದು? 2 kgಗೆ. ಅದರಲ್ಲಿ ಮೊದಲಾಗಿ ನೀವು ಸುಣ್ಣದ ಹುಡಿ ಸುಣ್ಣ ಇದೆಯಲ್ಲ, ಹೈಡ್ರೇಟೆಡ್ ಲೈಮು, ಅದನ್ನು ದ್ರಾವಣ ಮಾಡಿ ಮೆಡಿಕಲ್ ಶಾಪ್ನಲ್ಲಿ ಒಂದು pH ಪೇಪರ್ ಅಂತ ಸಿಗ್ತದೆ. ಅದನ್ನು ತಗೊಂಡು ಅದಕ್ಕೆ ಮುಳುಗಿಸಿ ಅದರ pH ಎಷ್ಟಿದೆ ಅಂತ ನೋಡಿ. ಆಮೇಲೆ ಬೋರ್ಡೋ ದ್ರಾವಣಕ್ಕೆ ನಾವು ತಯಾರು ಮಾಡುವಾಗ ನೀರು ಒಂದು ಕಡೆಯಿಂದ ಒಂದು ಬಾಲ್ದಿಯಲ್ಲಿ ಮೈಲ್ತುತ್ತಿನ ದ್ರಾವಣ, ಮತ್ತೊಂದು ಇದರಲ್ಲಿ ನಿಮ್ಮ ಹೈಡ್ರೇಟೆಡ್ ಲೈಮಿನ ದ್ರಾವಣ, ಅದನ್ನು ಸೇರಿಸ್ತಾ ಬನ್ನಿ. 2 ವಿಧದಲ್ಲಿ ನೋಡಲಿಕ್ಕಾಗ್ತದೆ. ಒಂದು ಒಳ್ಳೆ ಹರಿತವಾದ ಚೂರಿ ತಗೊಳ್ಳಿ, ಚೆನ್ನಾಗಿ ಮಸೆಯಿರಿ, ಅದನ್ನು ದ್ರಾವಣಕ್ಕೆ ಹಾಕಿ ನೋಡಿ. ಅದರ ಅಲೋಗಿನಲ್ಲಿ ತಾಮ್ರದ ಬಣ್ಣ ಏನಾದರೂ ಅಂಟಿಕೊಂಡಿದೆ ಅಂತ, ಅದು ಇಲ್ಲ ಅಳಿಯಾದರೆ pH ಸರಿ ಇದೆ ಅಂತ ಲೆಕ್ಕ. ಮತ್ತು ನಿಮಗೆ ಕನ್ಫರ್ಮೇಷನ್ ಬೇಕಳಿ ಆದರೆ pH ಸ್ಟ್ರಿಪ್ಪನ್ನು ಆ ದ್ರಾವಣಕ್ಕೆ ಅದ್ದಿ ನೋಡಿ, ಅದು ಕಡು ಬಣ್ಣದಲ್ಲಿ ಬರ್ತದೆ. ಆವಾಗ pH ಅಲ್ಕಲೈನ್ ಕಂಡೀಷನಲ್ಲಿದೆ ಅಂತ ಲೆಕ್ಕ.
ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಇದೆಯಲ್ಲ, ಅದೇ ಥರ ಈಸ್ ಆಫ್ ಡೂಯಿಂಗ್ ಕಾಂಬಿನೇಷನ್ ಅಂತ ಹೋಗಬೇಡಿ. ಯಾಕಂದರೆ ನಮಗೆ ಗೊತ್ತಿಲ್ಲ ಹೈಡ್ರೇಟೆಡ್ ಲೈಮ್ನಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಎಷ್ಟಿದೆ ಅಂತ ಯಾರಿಗೆ ಗೊತ್ತಿದೆ? ಅಟ್ಲೀಸ್ಟ್ ಚಿಪ್ಪು ಸುಣ್ಣದಲ್ಲಿ ಎಷ್ಟಾದರೂ ಭರವಸೆ ಇದೆಯಲ್ಲ, ನಮ್ಮ ಕಣ್ಣು ಮುಂದೆ ಮಾಡ್ತಿದ್ದೇವೆ, ಅದರಲ್ಲಿ ಕೊನೆಗೆ ಕಲ್ಲುಗಳು ಸ್ವಲ್ಪ ಉಳಿಯೋದು ಸ್ವಾಭಾವಿಕ. ಶೆಲ್, ಅದು ಶೆಲ್ ಕೊಜಕ್ಕಿರ್ತದೆ, ಆದರೆ ನಮಗೊಂದು ಭರವಸೆ ಇರ್ತದೆ ಇದರಲ್ಲಿ ಅಡಲ್ಟ್ರೇಷನ್ ಇಲ್ಲ ಅಂತ. ಒಂದು 2-3 ವರ್ಷದ ಮೊದಲು ಒಂದು ದೊಡ್ಡ ಘಟನೆ ನಡೆದಿತ್ತಲ್ಲ, ಪೇಪರ್ನಲ್ಲೆಲ್ಲ ಬಹಿರಂಗ ಕ್ಷಮಾಪಣೆ ಬಂದಿತ್ತಲ್ಲ, ನಾವು ಇದು ಒಳ್ಳೆಯದಿರ್ಬೋದು ಅಂತ ನಂಬಿ ತಂದು ಕೊಟ್ಟಿದ್ದೇವೆ, ನಮ್ಮಿಂದ ತಪ್ಪಾಗಿದೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅಂತ ನೆನಪಿದೆಯಾ? ಯಾವುದೊಂದು ಹೈಡ್ರೇಟೆಡ್ ಲೈಮಿನ ಸಂಬಂಧಪಟ್ಟದ್ದು ಮಡಿಕೇರಿ ಸೈಡ್ನಲ್ಲಿ ಏನಾದದ್ದು ಅಷ್ಟೇ ಇರುವಂಥದ್ದು. ಬೇರು ಹುಳ ಮುಖ್ಯವಾದಂಥ ಒಂದು ಸಮಸ್ಯೆ. ಅದಕ್ಕೆ ಸಪೋಸ್ ಬೇರು ಹುಳ ಇದೇಳಿ ಆದರೆ ಈ ಜೂನ್ ಜುಲೈ ಆರಂಭದ ಸಮಯ ಅದರದ್ದು ಮರಿಗಳು ಹೊರಬರುವಂಥದ್ದು ಆಗಸ್ಟಿನವರೆಗಿರ್ತದೆ, ಹಿಂದೆ ಮುಂದೆ ಆಗ್ತದೆ ಅಂತ ಇವಾಗ ನಮಗೆ ಗಮನಕ್ಕೆ ಬಂದಿದೆ. ಬೇರು ಹುಳ ಇದೇಳಿ ಆದರೆ ಲೆಸೆಂಟ ಅಂತ ಒಂದು ಪ್ರಾಡಕ್ಟ್ ಇದೆ ಬಾಯರ್ ಕಂಪನಿಯವ್ರದ್ದು, ಲೆಸೆಂಟ LESENTA. ಅದು 200 ಲೀಟ್ರ್ ನೀರಿನಲ್ಲಿ 80 ಗ್ರಾಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮರದ ಸುತ್ತಲೂ 1 ಲೀಟ್ರ್ ಆಗುವಷ್ಟು ದ್ರಾವಣ ಎರೀರಿ. ಅದು ಎರೆಯುವ ಮೊದಲು, ಈಗ ಮಳೆ ಇದ್ದರೆ ಓಕೆ, ಇಲ್ಲಳಿ ಆದರೆ ಉತ್ತಮ ರೀತಿಯಲ್ಲಿ ತೇವಾಂಶ ಇರಬೇಕು. ನಾವು ಕೊಟ್ಟಂತಹ ದ್ರಾವಣ ಅದು ಪ್ರಿಸಿಪಿಟೇಟ್ ಆಗಿ ಕೆಳಗೆ 1-1.5 ಫೀಟ್ ಆಳಕ್ಕವರೆಗೆ ಹೋಗಬೇಕು. ಸಪೋಸ್ ನಾವು ಹಾಕಿದ್ದೇವೆ, ಆಮೇಲೆ ಮಳೆ ಬರಲಿಲ್ಲ, ಒಂದು ಶಿಫ್ಟ್ ಹಾಕಿ ಅಥವಾ ಹಾಸ್ ಇರಿಗೇಷನ್ ಮಾಡಿ ಅಲ್ಲಿ ಮಾಯ್ಶ್ಚರ್ ಮೇಂಟೈನ್ ಮಾಡಿ ಅದು ಕೆಳಗೆ ಹೋದಷ್ಟು ಕಂಟ್ರೋಲಿಗೆ ಬರ್ತದೆ. ಆಮೇಲೆ 2-3 ತಿಂಗಳು ಕಳೆದ ಮೇಲೆ ಸೆಕೆಂಡ್ ಸಪೋರ್ಟಿವ್ ಆಗಿ ಕ್ಲೋರೋಫೈರಿಪಾಸ್ ಕೊಡ್ಬೋದು, ಅಥವಾ ಫಿಪ್ರೋನಿಲ್ಲಳಿ ಬರ್ತದೆ, ರೀಜೆಂಟ್ ಅಂತ ಬರ್ತದೆ ಬಾಯರ್ ಕಂಪನಿಯವರದ್ದು, ಅದನ್ನು ಹಾಕಿ. ನಾನು ಕಂಪನಿ ಹೆಸರು ಯಾಕೆ ಹೇಳುವುದಂದರೆ, ಈ ಎಲ್ಲ ಔಷಧಿಗಳನ್ನು ರಿಸರ್ಚ್ ಮಾಡಿದವರು MNC ಅವರು. ಒಂದು ಸಿಂಜೆಂಟ ಇರ್ಬೋದು, BASF ಇರ್ಬೋದು, ಬಾಯರ್ ಇರ್ಬೋದು, ಇಂಡೋಫಿಲ್ ಇರ್ಬೋದು, ರ್ಯಾಲಿಸ್ನವರದಿದೆ. ಬ್ರ್ಯಾಂಡಿನ ಮನೆ ಅಷ್ಟಕ್ಕೆ ಬೇಕಾಗಿ ಹೇಳೋದು. ಬರೀ ಕ್ಲೋರೋಫೈರಿಪಾಸ್ ಹೇಳಿದರೆ ಇಲ್ಲಿ ಮಾರ್ಗದ ಬದಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೂತವರು ಕೂಡ ಮಾಡಿಕೊಡ್ತಿದ್ದಾರೆ. ಕೊನೆಗೆ ಅದನ್ನು ನೀವು ತಂದು ಹಾಕಿ ಅದರಿಂದ ರಿಸಲ್ಟ್ ಸಿಗದಿದ್ದರೆ ಕೊನೆಗೆ ಹೇಳಲಿಕ್ಕಾಯ್ತು, PN ಭಟ್ರು ಹೇಳಿದಂತೆ ನಾನು ಕ್ಲೋರೋಫೈರಿಪಾಸ್ ಹಾಕಿದೆ, ಒಂದು ಕೂಡ ಸಾಯಲಿಲ್ಲ ಅಂತ. ಬರೇ ಕ್ಲೋರೋಫೈರಿಪಾಸ್ ಫಸ್ಟ್ ನೀವು ಲೆಸೆಂಟ ಕೊಡಿ, ಅದಾದಮೇಲೆ ಕ್ಲೋರೋಫೈರಿಪಾಸ್ ಕೊಡೋದಿದ್ರೆ ಈಗ ಲೀಥಲ್ ಇದೆ, ಡರ್ಸ್ಬಾನ್ ಇದೆ, ಎಷ್ಟೆಷ್ಟೋ ಇರೋದಿದೆ, ಅಥವಾ ಫಿಪ್ರೋನಿಲ್ ಆದರೆ ರೀಜೆಂಟ್, ಅದನ್ನು ಕೊಡಿ. ಅದು ಪ್ರತಿ ವರ್ಷ ಮಾಡಬೇಕಾಗ್ತದೆ. ಮತ್ತು ಇದಕ್ಕೆ ಜೈವಿಕ ನಿಯಂತ್ರಕಗಳು ಎಷ್ಟು ಇದೆ, ಬವೇರಿಯಾ ಬಸಿಯನ್ ಅಂತ ಒಂದು ಶಿಲೀಂಧ್ರ ಇದೆ, ಆಮೇಲೆ ಪ್ಯಾಸಿಲೋಮೈಸಸ್ ಇದೆ, ಅದೇ ರೀತಿ ಎಂಟಮೋಪೆಥಜೆನಿಕ್ ನಿಮೆಟಾಡ್ ಅಂತ ಇದೆ. ಅದೆಲ್ಲ ಆಯುರ್ವೇದ ಮದ್ದಿನಾಗೆ ನಿಮಗೆ ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡಬೇಕಾದ್ರೆ ಆಗೋದಿಲ್ಲ. ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡಿ ಸದ್ಯದ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಆಮೇಲೆ ನಿವೃತ್ತಿ ಕಾರ್ಯಕ್ರಮ ಲಾಂಗ್ ಟರ್ಮ್ ಇದು ಮಾಡ್ತಾ ಹೋಗಿ. ಎಲ್ಲ ಸಾಯ್ತದೆ. ಅದನ್ನು ಪುನಃ ಸಂವರ್ಧನೆ ಮಾಡಲಿಕ್ಕೆ ಆಗ್ತದಲ್ಲ. ಎರೆಹುಳ ಸಿಗದಂಥ ವಸ್ತು ಅಲ್ಲಲ್ಲ. ಈಗ ಎರೆಹುಳ ಸತ್ತದ್ದೌದಳಿ ಆದರೆ ಎರೆಹುಳ ಗೊಬ್ಬರದೊಂದು ಹಾಕಿದರೆ ಅದರಲ್ಲಿರುವ ಮೊಟ್ಟೆಗಳಿಂದ ಪುನಃ ಎರೆಹುಳ ಬರ್ತದಲ್ಲ. ಈಗ ಶಿಲೀಂಧ್ರ ನಾಶಕಗಳನ್ನು ನಾವು ಯೂಸ್ ಮಾಡ್ತೇವೆ, ಮಣ್ಣಿನಲ್ಲಿರುವಂಥ ಶಿಲೀಂಧ್ರಗಳು, ಪ್ರಯೋಜನಕಾರಿ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು, ಅದು ಕೂಡ ಸಾಯ್ತದೆ. ಆದರೆ ಅದನ್ನು ನಮಗೆ ಪುನಃ ವಾಪಸ್ ಹಾಕಿ ಅದನ್ನು ಸಂವರ್ಧನೆ ಮಾಡಲಿಕ್ಕೆ ಆಗ್ತದಲ್ಲ. ನಮ್ಮ ಮುಖ್ಯ ಲಕ್ಷ್ಯ ಯಾವುದಿರಬೇಕು? ಅತಿ ಹೆಚ್ಚು ತೊಂದರೆ ಕೊಡುವಂಥ ಸಮಸ್ಯೆಗೆ ನಿವಾರಣೆ ಪರಿಹಾರ ಮೊದಲು ಕಂಡುಕೊಳ್ಳಬೇಕು, ಆಮೇಲೆ ಬಾಕಿದ್ದದನ್ನು ಸಂವರ್ಧನೆ ಮಾಡಿಕೊಂಡ್ರಾಯ್ತು. ನನಗೆ ಎಷ್ಟೋ ಮಂದಿ ಕೃಷಿಕರು ಮಣ್ಣು ಪರೀಕ್ಷೆ ರಿಪೋರ್ಟ್ ಕೊಡ್ತಾರೆ. ಒಂದು ಭೂವಿಷನ್ ಅಂತ ಇದೆ, ರ್ಯಾಪಿಡ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಉಳ್ಕೊಂಡು, ಅದರಲ್ಲಿ ಕರೆಕ್ಟಾಗಿ ಬರೋದಿಲ್ಲ. ಒಂದು ಮಣ್ಣು ಪರೀಕ್ಷೆ ಮಾಡಬೇಕೇಳಿದರೆ ಅದಕ್ಕೆ 15 ಎಲಿಮೆಂಟ್ಗಳನ್ನು ಅಥವಾ 15 ಘಟಕಗಳನ್ನು ಟೆಸ್ಟ್ ಮಾಡಬೇಕೇಳಿದರೆ ಅದಕ್ಕೊಂದು 2 ದಿವಸ ಬೇಕಾಗ್ತದೆ. ಮಣ್ಣಿನ ಬರೀ pH ಟೆಸ್ಟ್ ಮಾಡಲಿಕ್ಕೆ 20 ಗ್ರಾಮ್ ಮಣ್ಣನ್ನು 50 ml ನೀರಿನಲ್ಲಿ ಅರ್ಧ ಗಂಟೆ ಕಾಲ ಕರಡಿಸಿ ಸೆಟ್ಲಾದ ಮೇಲೆ ಮತ್ತೆ pH ಟೆಸ್ಟ್ ಮಾಡ್ತಾರೆ. ಸಾವಯವ ಪದಾರ್ಥ ಫಿಶರೀಸ್ ಕಾಲೇಜ್ನಲ್ಲಿ ಕೇಳ್ಕೊಳ್ಳಿ. ಇಲ್ಲ ಹೇಳಿದರೆ CPCRI ಕಾಸರಗೋಡಿನಲ್ಲಿ ಮಾಡಿಸಿ, ಇಲ್ಲದ್ರೆ IIHR ಇದೆ, ಅಥವಾ ಇಲ್ಲಿ ಕಾಫಿ ರಿಸರ್ಚ್ ಸ್ಟೇಷನ್ ಹಾಸನದಲ್ಲಿ ಇರ್ಬೋದು. ಅದೇ ಎಲ್ಲಿ ಅಲ್ಲಲ್ಲ ಸರ್, ಅಲ್ಲ, ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಈ ರ್ಯಾಪಿಡ್ ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ ಇದೆಯಲ್ಲ ಅದರದ್ದಿಲ್ಲ. ಇಲ್ಲಿ ಒಬ್ಬರು ಮಾಡಿದ್ದಾರೆ. ಎಲ್ಲಿ ಅಂದರೆ ನಮ್ಮ ಕಡಬ ಸೊಸೈಟಿ, ಕಡಬ ಪತ್ತಿನ ಕೃಷಿ ಸೊಸೈಟಿಯಲ್ಲಿ ಮೈಕ್ರೋನ್ಯೂಟ್ರೆಂಟ್ ಅನಾಲಿಸಿಸ್ಗೆ ಬೇಕಾಗಿ ಅವರು ಸ್ಪೆಷಲ್ ಲ್ಯಾಬ್ ಮಾಡಿ ಅದರಲ್ಲಿ ಅಟಾಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಫೋಟೋಮೀಟರ್ ಇಟ್ಟಿದ್ದಾರೆ. ಬಾಕಿ ಎಲ್ಲ ಇದರದ್ದಿದೆ.
ಅಂತಹ ಒಂದು ವ್ಯವಸ್ಥಿತವಾದ ಪ್ರಯೋಗಶಾಲೆಯಲ್ಲಿ ಆಗಬೇಕು. ಇದು ಯಾವುದೋ ಒಂದು ಮೂಲೆಯಲ್ಲಿ ಒಂದು ಡಬ್ಬ ಇರ್ತದೆ, ಅದರಲ್ಲಿ ಸೊಲ್ಯೂಷನ್ ಕೊಡ್ತಾರೆ, 1 ಗಂಟೆಯಲ್ಲಿ ರಿಪೋರ್ಟ್ ಬರ್ತದೆ, ಅದನ್ನು ನಂಬಿ ಹೋಗಬೇಡಿ. ಅಲ್ಲ, ಒಳ್ಳೆಯದಿದ್ದರೆ ಓಕೆ. ಯಾಕಂದರೆ ನಮಗೆ ಟೆಸ್ಟ್ ಮಾಡಿಸಿದ ಮೇಲೆ ನನಗೆ ಬಂದಂಥ ರಿಪೋರ್ಟ್, ನಾನು ಕೇಳಿದ್ದೇನೆ ಎಷ್ಟೋ ಕೃಷಿಕರಲ್ಲಿ, ನೀವು ಸಾಧಾರಣವಾಗಿ ಎಷ್ಟು ಫರ್ಟಿಲೈಸರ್ ಹಾಕ್ತೀರಿ? ಸರಿ, ನಾನು ಇಷ್ಟು ಕೋಳಿ ಗೊಬ್ಬರ ಕೊಡ್ತೇನೆ, ಇಷ್ಟು ರಾಕ್ ಹಾಕ್ತೇನೆ. ಅವರದ್ದು ನೋಡಿದರೆ ಫಾಸ್ಫರಸ್ 3 ಕಿಲೋ 4 ಕಿಲೋ ಇದೆ. ನಾನು ಅವರಿಗೆ ಮತ್ತೆ ಸ್ಪಷ್ಟವಾಗಿ ಹೇಳಿದ್ದು, ಈ ರಿಪೋರ್ಟನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕಿ ಅಂತ. ಯಾಕಂದರೆ ನೀವು ಸತತವಾಗಿ ಫಾಸ್ಫರಸ್ ಅಷ್ಟು ಕೊಟ್ಟಿದ್ದೀರಿ, ಕೋಳಿ ಗೊಬ್ಬರ ಬೇರೆ ಕೊಡ್ತಿದ್ದೀರಿ ಅಂದರೆ, ಒಂದು ಎಕರೆಯಲ್ಲಿ 3 ಕಿಲೋ ಫಾಸ್ಫರಸ್ ಅಂದರೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದು IIHRನಲ್ಲಿ ಮಾಡಿಸಿ, ಎಲ್ಲಿಯಾದರೂ ಮಾಡಿಸಿ, ಸರಿಯಾದಂಥ ಇರಬೇಕು, ಮಾಡಿಸಿದರೆ ನಮಗೆ ಒಂದು ಮಾಹಿತಿ ಸಿಗ್ತದೆ. ಡಾಟಾ ಇಲ್ಲದೆ ಎಂಥದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮ ತೋಟದ ಪ್ಯಾಕೇಜ್ ಆ್ಯಂಡ್ ಪ್ರಾಕ್ಟೀಸ್ ಬೇರೆ, ಮಣ್ಣು ಬೇರೆ, ಇವರ ತೋಟದ ಮಣ್ಣಿನ ಪರಿಸ್ಥಿತಿ ಬೇರೆ, ಇವರ ಬೆಳೆಯ ಮರದ ವೆರೈಟಿ ಬೇರೆ, ಅದರ ಏಜ್ ಬೇರೆ, ಅದರ ಪ್ರೊಡಕ್ಷನ್ ಬೇರೆ. ಸೊ ಅಷ್ಟು ವ್ಯತ್ಯಾಸ ಬರ್ತದೆ. ಒಂದು ಏರಿಯಾದಲ್ಲಿ ಕೆಸರು ಗದ್ದೆ ಇರ್ತದೆ, ಡ್ರೈ ಲ್ಯಾಂಡ್ ಇರ್ತದೆ, ಆಗ ಮಣ್ಣು ಎಲ್ಲಿಂದೆಲ್ಲ ತಗೊಂಡು ಹೋಗ್ಬೇಕು ಅಂತೇಳಿ. ಯಾವ್ದು ಹೇಳಿ ಸರ್? ಈಗ ಮಣ್ಣು ಟೆಸ್ಟಿಗೆ, ಸಾಯಿಲ್ ಟೆಸ್ಟಿಗೆ ಕೆಸರು ಗದ್ದೆ ಅಂದರೆ ಬರೀ 365 ನೀರಿರುವ ಜಾಗ ಇರ್ತದೆ, ಡ್ರೈ ಜಾಗವೂ ಇರ್ತದೆ. ಆವಾಗ ಆ ತೋಟದಿಂದ ಎಲ್ಲಿಂದ ಮಣ್ಣು ತಗೊಂಡು ಹೋಗ್ಬೇಕು ಅಂತೇಳಿ. ಅಂದರೆ ಈಗ ಸಾಧಾರಣವಾಗಿ ಕಂಪೋಸಿಟ್ ಸ್ಯಾಂಪಲ್ಗಳು ಹೇಳ್ತಾರೆ, 1 ಹೆಕ್ಟೇರ್ ಜಾಗಕ್ಕೆ ಒಂದು ಮಣ್ಣಿನ ಮಾದರಿಯನ್ನು ನಾವು ಸಂಗ್ರಹಿಸಿ ಪರೀಕ್ಷೆ ಮಾಡಿದರೆ ಅದೊಂದು ಕಂಪೋಸಿಟ್ ಟೆಸ್ಟಿಂಗ್ಗಳು ಹೇಳ್ತಾರೆ. ಯಾಕಂದರೆ ಒಂದೊಂದು ಫೀಟಿಗೆ ವ್ಯತ್ಯಾಸ ಬರ್ತದೆ, ಒಂದೊಂದು ಫೀಟ್ ಆಳಕ್ಕೆ ವ್ಯತ್ಯಾಸ ಬರ್ತದೆ ಸ್ಥೂಲವಾಗಿ ನೋಡುವುದಿದ್ರೆ. ಈಗ ನಮ್ಮ ತೋಟ ಇದೆ, ಅದರಲ್ಲಿ ನೀವು ಜಿಗ್ಜ್ಯಾಗ್ ಶೇಪ್ನಲ್ಲಿ ಒಂದು ಪೋರ್ಷನ್ನಿಂದ ಮಣ್ಣು ತಗೊಂಡು ಒಂದು 50 ಫೀಟ್ ದೂರದಲ್ಲಿ ಈ ಬದಿಯಿಂದ ತಗೊಂಡು ಮತ್ತೊಂದು 50 ಫೀಟ್ ದೂರ ಈ ಬದಿಯಿಂದ ಜಿಗ್ಜ್ಯಾಗ್ ಶೇಪ್ನಲ್ಲಿ ಒಂದು 7-8 ಭಾಗದಿಂದ 1 ಫೀಟ್ ಆಳದ ವಿ ಶೇಪಿನ ಕಟ್ ಮಾಡಿ ಆ ಮಣ್ಣನ್ನು ಹೊರಹಾಕಿ ಮತ್ತೊಂದು ಕೋಲಿನಿಂದ ಈ ವಿ ಶೇಪಿನ ಇನ್ಸೈಡ್ ಆ್ಯಂಗಲ್ ಇದೆಯಲ್ಲ ಅಲ್ಲಿಂದ ಅದನ್ನು ಕೆರೆಸಿ ಮತ್ತು ಕೆಳಗಿನಿಂದಲೂ ಕೂಡ ಕಲೆಕ್ಟ್ ಮಾಡಿ ಒಂದು ಪಾಯಿಂಟಿನಿಂದ ಆಯಿತು, ಮತ್ತೊಂದು ಪಾಯಿಂಟಿನಿಂದ ಅದೇ ಈ ರೀತಿ ಮಾಡಿ ಒಂದು 10 ಕಡೆಯಿಂದ ಕಲೆಕ್ಟ್ ಮಾಡಿ ಅದನ್ನೆಲ್ಲವನ್ನು ಸರಿಯಾಗಿ ಮಿಶ್ರಣ ಮಾಡಬೇಕು. ಅದಾದ ಮೇಲೆ ಅದನ್ನು ನೆರಳಿನಲ್ಲಿ ಒಣಗಿಸಬೇಕು, ಬಿಸಿಲಿನಲ್ಲಿ ಒಣಗಿಸಬಾರ್ದು. ಅದಾದ ಮೇಲೆ ಅದನ್ನು ಹರಗಿ ಅದನ್ನು 4 ಪಾಲು ಮಾಡಿ, ಒಪೋಸಿಟ್ ಸೈಡಿದ್ದು ತಗೊಳ್ಳಿ, ಮತ್ತೊಂದು ಒಪೋಸಿಟ್ ಸೈಡಿದ್ದು ಬಿಟ್ಟುಬಿಡಿ. ಈ ತಗೊಂಡದ್ದನ್ನು ಪುನಃ ಅದೇ ರೀತಿ ಮಿಕ್ಸ್ ಮಾಡಿ 4 ಪಾಲು ಮಾಡಿ, ಮೊದಲು ಯಾವ ಡೈರೆಕ್ಷನ್ನಿಂದ ತಗೊಂಡಿದ್ದೀರಿ ಅದನ್ನು ಬಿಟ್ಟು ಅದರ ಒಪೋಸಿಟ್ ಸೈಡ್ ಅದನ್ನು ತಗೊಂಡು ಅದರಿಂದ ಕಲ್ಲು ಕಸ ಬೇರುಗಳು ಇದನ್ನೆಲ್ಲ ಸಪ್ರೇಟ್ ಮಾಡಿ ಅದನ್ನು ಈ ಜಲ್ಲಡೆ ಇದೆಯಲ್ಲ ಜಲ್ಲಡೆಯಲ್ಲಿ ಜಾಳಿಸಿ ಫೈನ್ ಗ್ರೈಂಡೆಡ್ ಇದರದ್ದು ಒಂದು 200 ಗ್ರಾಮ್ಸ್ ಮಣ್ಣು ಬೇಕಾಗ್ತದೆ. ಅದನ್ನು ನೀವು ರಿಲೇಬಲ್ ಲ್ಯಾಬಿಗೆ ಕೊಟ್ಟು ಅದರ ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ಳಿ. ಆವಾಗ ಒಂದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತದೆ ಮಣ್ಣಿನ pH ಹೇಗಿದೆ, ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿದೆ, NPK ಯಾವುದಿದೆ, ಮೈಕ್ರೋನ್ಯೂಟ್ರಿಯೆಂಟ್ ಎಷ್ಟಿದೆ ಅಂತ. ಯಾವುದು ಕೊರತೆ ಇದೆ ಅದನ್ನೇ ಹಾಕಬೇಕು, ಯಾವುದು ಹೆಚ್ಚಿದೆಯೋ ಅದನ್ನು ಹಾಕಬಾರ್ದು, ಯಾವುದು ಮಧ್ಯಮ ಇದೆ ಅದನ್ನು ಮಧ್ಯಮ ಪ್ರಮಾಣದಲ್ಲಿ ಹಾಕಬೇಕು. ದಟ್ ಈಸ್ ಫಂಡಮೆಂಟಲ್ಸ್ ಆಫ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್. ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಡೆಫಿಷಿಯನ್ಸಿ ಕರೆಕ್ಷನ್ ಅಷ್ಟೇ. ನೋಡಿ, ಒಂದೊಂದು ಹೊಸ ಹೊಸ ಪ್ರಯೋಗಗಳು ಯಾವ ರೀತಿಯಲ್ಲಿ ನಮಗೆ ಪರಿಣಾಮ ಕೊಡ್ತದೆ, ಯಾವ ರೀತಿಯಲ್ಲಿ ಪ್ರಯೋಜನಕಾರಿ ಅಂತ. ಇದು ಕರ್ಣಕರ್ಣನ ಹತ್ರ ಮಾತಾಡಿದ್ದು. ಅವರ ಮನೆಗೆ ಹೋದಾಗ ಮನೆ ಎದುರಿನ ತೆಂಗಿನ ಮರದಲ್ಲಿ ಒಂದು ಬಂಬಲವಾಗಿ ಬೆಳೆದ ಕಾಳುಮೆಣಸಿತ್ತು. ಕೊನೆಗೆ ಅವರಿಗೆ ಹೇಳಿದಾಗಿತ್ತು, ಕರ್ಣಕರ್ಣ ಆ ಗೊಡ್ಡು ಹಿರೆ ಮತ್ತು ದಾಯ ಐನು ಮತ್ತು ಕತ್ತೆರಿತಿದ್ದು ಓಡ್ಲೆ ಅಡೆಗಡ್ಡೆ ದೊಂಬು ಬತ್ತಂಡ ಅಲ್ಪ ಚಿಗುರು ಬರು ಅಂತ. ಅವರು ನೋಡಿ ಕಟ್ ಮಾಡುವ ಪ್ರನ್ನಿಂಗ್ ಮಾಡುವ ಮೊದಲಿನ ಜಾಗ ಇದು ಅದೇ ಬಳ್ಳಿಯದ್ದು ಪ್ರನ್ನಿಂಗ್ ಮಾಡಿದ್ರು ಒಂದು 5-6 ಫೀಟ್ ಎತ್ತರಕ್ಕೆ. ಅದಾದ ಮೇಲೆ 1 ತಿಂಗಳ ನಂತರ ಏನು ಅದರಲ್ಲಿ ಬದಲಾವಣೆ ಬಂದಿದೆ ಅಂತ ನೋಡಿ. ಆ ಪ್ರನ್ನಿಂಗ್ ಮಾಡಿದ ಜಾಗದಲ್ಲಿ ಅಲ್ಲಿಗೆ ಗಾಳಿ ಬಿಸಿಲೆಲ್ಲ ತಾಗಿ ಹೊಸ ಗೆರೆಗಳು, ಹೊಸ ಗೆಲ್ಲುಗಳು, ಚಿಗುರುಗಳು, ಹೊಸ ಗೆರೆಗಳು. ಅಂದರೆ 1 ಸ್ಕ್ವೇರ್ ಮೀಟರ್ ಏರಿಯಾದಲ್ಲಿ ಒಂದು 25 ಗೆರೆ ಜಾಸ್ತಿ ಬಂದರೆ ಆ ಒಂದು ಗೆರೆಯಲ್ಲಿ ಒಂದು 2 ಗ್ರಾಮಿನಷ್ಟು ಒಣಮೆಣಸು ಸಿಕ್ಕಿದರೆ 50 ಗ್ರಾಮ್ಸ್ ಇಳುವರಿ ನಮಗೆ ಹೆಚ್ಚಿಗೆ ಸಿಗ್ತದೆ. ಅದಕ್ಕೆ ಎಂತ ಮಾಡಬೇಕಳಿಲ್ಲ, ಬರೀ ಕತ್ತರಿಸುವಂಥದ್ದು ಮಾತ್ರ ಮೇ 3rd ವೀಕ್ ನಂತರ. ಅದಕ್ಕೆ ಹೆಚ್ಚಿಗೆ ಫರ್ಟಿಲೈಸರ್ ಕೊಡಬೇಕಳಿಲ್ಲ, ಸ್ಪ್ರೇ ಕೊಡುವಾಗ ಸ್ವಲ್ಪ ಕೊಡಬೇಕು ರೋಗ ಬಾರದಾಗೆ. ಹೌದು, ಪ್ರನ್ನಿಂಗ್ ಮಾಡಿದಾಗ, ತಿನ್ನಿಂಗ್ ಮಾಡಿದಾಗ ಅಲ್ಲಿಗೆ ಬಿಸಿಲು ಗಾಳಿ ಹೋಗದ ಜಾಗಕ್ಕೆ ಹೋದಾಗ ಅಲ್ಲಿ ನವಚೇತನ ಹೊರಟು ಬರ್ತದೆ, ಅಲ್ಲಿ ಹೊಸ ಚಿಗುರುಗಳು ಬರ್ತದೆ, ನಮಗೆ ಪ್ರೊಡಕ್ಷನ್ ಅದರಿಂದ ಜಾಸ್ತಿ ಬರ್ತದೆ. ಎಂತೆಲ್ಲ ಅಂದರೂ ಕೂಡ 50 ಗ್ರಾಮ್ಸು 100 ಗ್ರಾಮ್ಸು
ಒಂದು ಒಣಮೆಣಸಿನ ಬಳ್ಳಿಯಲ್ಲಿ ಒಂದು ಬಳ್ಳಿಯಲ್ಲಿ ಒಣಮೆಣಸಷ್ಟು ತೆಗಿಬೋದು. ಈಗ ದೊಡ್ಡ ಮರ ಇದೆ, ಒಂದು 10 ಫೀಟ್ವರೆಗೆ ನೀವು ಅದನ್ನು ಪ್ರನ್ನಿಂಗ್ ಮಾಡಿದರೆ ನಮಗೆ ಅಷ್ಟು ಪ್ರಯೋಜನ ಇದೆ. ಅದೇ ರೀತಿಯಲ್ಲಿ ಒಂದು ಕಾಳು ಅದರ ತೂಕ ಬರೀ 1 ಮಿಲಿಗ್ರಾಮ್ ಏರಿಸಿದರೆ, ಬಲ್ಕಿಂಗ್ ಆದರೆ ಎಷ್ಟು ನಮಗೆ ಇಳುವರಿ ಜಾಸ್ತಿ ಆಗ್ತದೆ. ಒಂದು ಗೆರೆ ಇದೆ, ಅದರಲ್ಲೊಂದು 50 ಕಾಳಿದೆ, ಅದರದ್ದೊಂದು 40 ಮಿಲಿಗ್ರಾಮ್ ಎವರೇಜ್ ವೆಯ್ಟ್ ಇದೆ, ಆ ಪ್ರೊಡಕ್ಷನ್ ಬೇರೆ ಆಯಿತು. 1 ಮಿಲಿಗ್ರಾಮ್ ಜಾಸ್ತಿ ಆದರೆ 50 ಮಿಲಿಗ್ರಾಮ್ ಆಯಿತು. ಒಂದು ಬಳ್ಳಿಯಲ್ಲಿ 1000 ಗೆರೆಗಳಿದ್ದರೆ ಅಲ್ಲಿಯೂ ನಮಗೊಂದು 50 ಗ್ರಾಮ್ಸು ಉತ್ಪಾದನೆ ಜಾಸ್ತಿ ಆಗ್ತದೆ. ಅದಕ್ಕಾಗಿ ನಮಗೆ ಎಕ್ಸ್ಟ್ರಾ ಇದೇನೂ ಇಲ್ಲ. ಬರೀ ಫಾಲಿಯರ್ ಸ್ಪೀಡಿಂಗ್ ಮಾಡಿದ್ದರಿಂದ ಬಲ್ಕಿಂಗ್, ಕ್ಯಾಲ್ಸಿಯಂ ನೈಟ್ರೇಟ್ ಸ್ಪ್ರೇ ಮಾಡಿದರೆ ಬಲ್ಕಿಂಗ್ ಆಗ್ತದೆ, ವೆಯ್ಟ್ ಜಾಸ್ತಿ ಆಗ್ತದೆ. ವೆಯ್ಟ್ ಜಾಸ್ತಿ ಆದಾಗ ಅದರ ಕ್ವಾಲಿಟಿ ಕೂಡ ಲೀಟ್ರ್ ವೆಯ್ಟ್ ಜಾಸ್ತಿ ಆಗ್ತದೆ, ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಬೇರೆ ಇದೆ. ಒಂದು ಕಡೆ ಕ್ವಾಂಟಿಟಿ ಮತ್ತೊಂದು ಕಡೆ ಕ್ವಾಲಿಟಿ, ಅದು ಎರಡೂ ಇಂಪ್ರೂವ್ ಆದಾಗ ನಮಗೆ ಬೆನಿಫಿಟ್ ಜಾಸ್ತಿ ಬರ್ತದೆ. ಅದೇ ಇದರದ್ದು ಅಡಿಕೆಯಲ್ಲಿ ಕೂಡ ಹಾಗೆ, ಒಂದು ಅಡಿಕೆಯ ತೂಕ ಬರೀ ಒಂದು 250 ಮಿಲಿಗ್ರಾಮ್ ಅಂದರೆ 1/4 ಗ್ರಾಮ್ ಜಾಸ್ತಿ ಮಾಡಿದರೆ, ಒಂದು ಅಡಿಕೆ ಮರದಲ್ಲಿ ಈ 4 ಗೊನೆ 5 ಗೊನೆ ಇರುವುದರಲ್ಲಿ 100 ಗ್ರಾಮ್ಸ್ ನಮಗೆ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೆ ಬರ್ತದೆ. ಅದರ ವ್ಯಾಲ್ಯೂ ಎಷ್ಟಾಯ್ತು ನೋಡಿ. 100 ಗ್ರಾಮ್ಸ್ ಅಂದರೆ ನಥಿಂಗ್ ಹೇಳ್ಕೊಳ್ಬೋದು, ಅಲ್ಲಿ ಎಂತಾಗಲಿಕ್ಕಿದೆ ಅಂತ. ಆದರೆ 100 ಗ್ರಾಮ್ ಅಡಿಕೆಯ ವ್ಯಾಲ್ಯೂ 50 ರೂಪಾಯಿ ಆದಾಗ ನಮಗೆ ಎಷ್ಟು ಬರ್ತದೆ ಒಂದು ಎಕರೆಗೆ? 25,000 ಬರ್ತದ? ಒಂದು 20,000 ಬರ್ತದ? ಬರೀ ವೆಯ್ಟ್ ಗೇನ್ ಮಾಡಿದ್ದರಿಂದ ಮಿನಿಮಮ್ ಮೈನ್ಯೂಟ್ ನಾವೆಂತ ಹೇಳ್ತೇವೆ, ಹನಿ ಕೂಡಿ ಹಳ್ಳಾಳಿ ಹೇಳ್ತೇವಲ್ಲ, ಅದೇ ಇರುವಂಥದ್ದು. ಅದು ಸಮತೋಲ ಪೋಷಣೆಯಿಂದ, ಸಮನ್ವಯ ಕೃಷಿಯಿಂದ ಬರ್ತದೆ. ರೋಗಗಳನ್ನು ನಿಯಂತ್ರಿಸಬೇಕು, ಕೀಟಗಳನ್ನು ನಿಯಂತ್ರಿಸಬೇಕು, ನೀರಾವರಿ. ಈಗ ಫ್ರೀ ಕರೆಂಟ್ ಇದೆ ಅಂತ 6 ಗಂಟೆ ಶಿಫ್ಟ್ ಹಾಕೋದಲ್ಲ. ನೀರು ಜಾಸ್ತಿ ಕೊಟ್ಟಷ್ಟು ಮಣ್ಣು ಹುಳಿ ಬರುವುದು ಜಾಸ್ತಿ, ನೀರು ಪೋಷಕಾಂಶಗಳು ಬಸಿದು ಹೋಗುವುದು ಜಾಸ್ತಿ. ಇದು ಎಲ್ಲದರ ಬಗ್ಗೆ ನಮ್ಮ ಒಂದು ಪ್ಲ್ಯಾನ್ ಇರಬೇಕು, ಹಾಗೆ ಮಾಡಿದರೆ ಆಗ್ತದೆ. ಆಯ್ತು ಸರ್, ನೋಡಿ ಒಂದಷ್ಟು ಜಾಗದಲ್ಲಿ ಎಷ್ಟು ಹೆಚ್ಚಿಗೆ ಗೆರೆ ಬಂದಿದೆ ಅಂತ. ಇನ್ನು ಬೇಕಾದ್ರೆ ನಾಡ್ದು ಫೆಬ್ರವರಿಯಲ್ಲಿ ಒಂದು ಸಲ ಕರುಣಾಕರನಲ್ಲಿ ಹೋಗಿ ನೋಡಿದರೆ ಗೊತ್ತಾಗ್ತದೆ ಆ ಕಟ್ ಮಾಡಿದ ಜಾಗದಲ್ಲಿ ಎಷ್ಟು ಗೆರೆಗಳು ಬಂದಿದೆ, ಅದರ ತೂಕ ಎಷ್ಟಿದೆ ಅಂತ. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಒಂದು ಕೃಷಿಕ ಸಮ್ಮೇಳನ ಮಾಡಿದರೆ ಆಯಿತು. ಹೇಗೆ ಚಪ್ಪರ ಹಾಕಲಿಕ್ಕೆ ಜಾಗ ಉಂಟಲ್ಲ ಅಲ್ಲಿ ಬೇಕಾದಷ್ಟು. ಎಲ್ಲ ನೋಡ್ತಾರೆ PVCಯಲ್ಲಿ ಹೇಗಿದೆ, ಪಯ್ಯನಿ ಮಾಡಿದ್ದೀರಿ, ಅದರ ಜೊತೆಗೆ ಅಡಿಕೆ ಇದೆ. ಆಯ್ತಲ್ಲ? ಹಾಂ ಹಾಂ, ಅಡಿಕೆ ನ್ಯೂ ಪ್ಲಾಂಟೇಶನ್ ಮಾಡೋದು ಉಂಟಲ್ಲ, ಈಗ ಮಾಡ್ತಾರಲ್ಲ, ಅದಕ್ಕೆ ಈಗ ಹೊಸ ತಳಿ ಪ್ರಸ್ತುತ ಯಾವ ಹೊಸ ತಳಿ ಒಳ್ಳೆಯದು ಅಂತ ಈಗ ನೋಡಿ ಪ್ಲಾಂಟೇಶನ್ಗೆ ಒಂದೊಂದು ತಳಿಯಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇದೆ, ಒಂದೊಂದು ವೀಕ್ನೆಸ್ ಕೂಡ ಇದೆ. ಹಾಗಾದ ಕಾರಣ ತಳಿಯ ಬಗ್ಗೆ ಇಂಟರ್ಸಿಯ ಕೆಪಾಸಿಟಿ ಬೇರೆ, ಶತಮಂಗಲದ ಪೊಟೆನ್ಷಿಯಾಲಿಟಿ ಬೇರೆ, ಅದರ ಎರಡರ ವೀಕ್ನೆಸ್ ಬೇರೆ. ಹಾಗಾದ ಕಾರಣ ತಳಿಯ ಬಗ್ಗೆ ನಾನು ನಿಖರವಾಗಿ ಇಂಥದ್ದನ್ನು ನಡಿ ಅಂತ ನಾನು ಹೇಳುವುದಿಲ್ಲ. ಯಾವ ತಳಿ ನಟ್ಟರೂ ಕೂಡ ಅದನ್ನು ಉಳಿಸಿಕೊಳ್ಳುವ ಒಂದು ಇಚ್ಛೆ, ಕ್ರಿಯಾಶಕ್ತಿ ಅದು ನಮ್ಮಲ್ಲಿರಬೇಕು. ಇಲ್ಲದ್ರೆ ನೀವು ಯಾವುದನ್ನು ನಟ್ಟರೂ ಏನು ಪ್ರಯೋಜನ ಇಲ್ಲ. ಉಳಿಸ್ಕೊಳ್ಳೋದಿದ್ರೆ ಎಂತ ಮಾಡ್ತೀರಿ? ರೋಗ ಕೀಟಗಳಿಂದ ಅದನ್ನು ನೀವು ಉಳಿಸ್ಕೊಳ್ಳೋದಿದ್ದರೆ ಯಾವ ತಳಿ ನಟ್ಟು ಏನು ಪ್ರಯೋಜನ ಅಂತ. ಉಳಿಸಿಕೊಳ್ಳುವುದಕ್ಕೆ ಅಲ್ಲ ನೆಡೋದು ನಾವು. ಹೌದು, ಅದನ್ನು ಹೇಳಿದ್ದು, ಉಳಿಸ್ಕೊಳ್ಳಬೇಕು. ಯಾಕಂದರೆ ಇದೊಂದು ನಿರಂತರ ಪ್ರಯತ್ನ. ನೀವೀಗ ಶತಮಂಗಲ ನೆಟ್ರಿ ಅಥವಾ ಇಂಟರ್ಸಿ ನೆಟ್ರಿ ಅಲ್ವಾ, ಯಾವುದೊಂದು ಕಾರಣದಿಂದ ಹಲವಾರು ಸಮಸ್ಯೆಗಳು ಏಕಕಾಲದಲ್ಲಿ ಬರ್ತದೆ, ನಮಗೆ ಅದನ್ನು ನಿಯಂತ್ರಿಸಲಿಕ್ಕೆ ಆಗಲಿಲ್ಲ. ನಾನು ಹೇಳೋದು ಯಾಕೆಂದರೆ ರೆಸಿಸ್ಟೆನ್ಸ್ ಅಂದರೆ ಪ್ರತಿರೋಧಕತೆ ಇರುವಂತಹ ವೆರೈಟಿಗಳು 1 ವರ್ಷ ಲೇಟಾಗಿ ಇಳುವರಿ ಕೊಡ್ಬೋದು, 1/4 ಕಿಲೋ ಇಳುವರಿ ಕಡಿಮೆ ಇರ್ಬೋದು, ಆದರೆ ಹೆಚ್ಚು ಸೂಕ್ತ ಅಂತ. ನನ್ನ ಮೊಬೈಲ್ ನಂಬರ್ ಬೇಕಿದ್ದರೆ ನೋಟ್ ಮಾಡಿಕೊಳ್ಳಿ. ಕ್ಲಿಯರ್ ಫೋಟೋ ತೆಗೆದು ಕಳಿಸಿದರೆ ಗೊತ್ತಾಗ್ತದೆ. ಬರೀ ಫೋಟೋ ಹಾಕಿ ಕೇಳಬೇಡಿ ಎಂತ ಮಾಡಬೇಕು ಅಂತ. ನೀವೇನೇನು ಮಾಡಿದ್ದೀರಿ ಅದರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಕೊಡಿ. 8718 13504 8718 13504. ಮಾನ್ಯರೇ, ಸುಳ್ಯ ರೈತ ಉತ್ಪಾದಕ ಸಂಸ್ಥೆ ಸ್ಥಾಪನೆಗೊಂಡದ್ದು 3 ವರ್ಷದ ಹಿಂದೆ. ಕೇಂದ್ರ ಸರ್ಕಾರದ ಯೋಜನೆಯಡಿ ರೈತರಿಗೋಸ್ಕರ ಬೆಳೆಸಿಕೊಂಡ ಒಂದು ಸಂಸ್ಥೆ. ಇದರ ಉದ್ದೇಶ ಒಂದೇ ಮಾತಿನಲ್ಲಿ ಹೇಳೋದಿದ್ದರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ. ಸೊ ರೈತರ ಆದಾಯ ದ್ವಿಗುಣಗೊಳಿಸುವುದು ಅಂತಂದರೆ ಹೇಗೆ ಅಂತಂದರೆ,
ಅವರೆಲ್ಲ ಉತ್ಪನ್ನಗಳನ್ನು ಖರೀದಿ ಮಾಡಿ ನಾವು ಜಾಸ್ತಿ ರೇಟಿಗೆ ಖರೀದಿ ಮಾಡಿ ಕೊಡ್ತೇವೆ ಅಂತ ಅಲ್ಲ. ಬಹುಶಃ ಇಲ್ಲಿ 4 ಸ್ಟೆಪ್ಗಳಲ್ಲಿ ಅದರಲ್ಲಿ ಕೊಟ್ಟಿದ್ದಾರೆ. ನಮ್ಮ ಆಬ್ಜೆಕ್ಟಿವ್ಸ್ ಇದೆ. ಒಂದನೇದು ರೈತರನ್ನು ತರಬೇತಿಗೊಳಿಸಿ ತಾಂತ್ರಿಕತೆಯಲ್ಲಿ ಅವರಿಗೆ ಮುಂದುವರಿಯುವಾಗೆ ಮಾಡುವಂಥದ್ದು. ಇದು ಬಹಳ ಮುಖ್ಯವಾದಂಥ ವಿಚಾರ. ಇದನ್ನು ನಾವು ಆರಂಭ ಆದಂಥ ದಿನಗಳಿಂದಲೇ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು ಒಂದು ತರಬೇತಿಯನ್ನು ನಾವು ರೈತ ಉತ್ಪಾದಕ ಸಂಸ್ಥೆಯಿಂದ ಯಾವುದಾದ್ರೂ ಒಂದು ತರಬೇತಿಯನ್ನು ಮಾಡಿಯೇ ಮಾಡ್ತೇವೆ. ನಾವು ಮೊದಲಿಗೆ ಬಹುಶಃ ಕಸಿ ಕಟ್ಟುವಲ್ಲಿಂದ ಆರಂಭಗೊಂಡು ಕಾಳುಮೆಣಸು, ಅಡಿಕೆ, ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಪು ಇವಾಗ ಕಾಫಿ ಬೆಳೆಗೆ ಹೋಗಿದ್ದೇವೆ. ಕಳೆದ ವರ್ಷ ಕಾಪಿಗೆ 15,000 to 18,000 ಆಯಿತು ಅಂತ ಆಗುವಾಗ ಇಡೀ ಸುಳ್ಯ ತಾಲೂಕಿನ ಜನರು ಶುರು ಮಾಡಿದರು, ನಾವು ಕಾಫಿ ಬೆಳೆಸಿದರೆ ಹೇಗೆ ಅಂತ. ಸೊ ಅದಕ್ಕೆ ಪೂರಕವಾಗಿ ಒಂದು ತಂಡ ಕೇರಳದಿಂದ ಬಂತು. ಸುಮಾರು 40 ರೂಪಾಯಿವರೆಗೆ ಗಿಡ ಮಾರಾಟ ಮಾಡಿದರು. ಇಲ್ಲೆಲ್ಲ ಬುಕ್ಕಿಂಗು 500, 1,000 ಗಿಡ ಬುಕ್ಕಿಂಗ್, 40 ರೂಪಾಯಿ ಒಂದು ಗಿಡಕ್ಕೆ. ನಮ್ಮಲ್ಲಿ ಕೆಲವು ಸದಸ್ಯರು ಹೇಳಿದರು, ನೀವು ಬಹುಶಃ ಈ ಗಿಡವನ್ನು ಕಡಿಮೆ ರೇಟಿಗೆ ರೈತರಿಗೆ ಕೊಡುವಂಥ ಸಾಧ್ಯತೆ ಏನಾದರೂ ಮಾಡ್ಬೋದಾ ಅಂತ. ನಾವು ತಕ್ಷಣ ಜಯರಾಮರು ನಾವೆಲ್ಲ ಕಾಫಿ ಬೋರ್ಡಿನ ಅಧ್ಯಕ್ಷರನ್ನು ಭೇಟಿಯಾದೆವು. ಕಾಫಿ ಬೋರ್ಡು ಚಟ್ಟಳ್ಳಿ ಇವರನ್ನು ಭೇಟಿಯಾದೆವು. ಆಗ ಅವರು ಹೇಳಿದರು, ನಾವು ನಿಮಗೆ ತಾಂತ್ರಿಕ ಮಾಹಿತಿ ಕೊಡ್ತೇವೆ, ನೀವು ಸುಳ್ಯದಲ್ಲಿಯೇ ಒಂದು ಕಾಫಿ ನರ್ಸರಿಯನ್ನು ಮಾಡಿ ಗಿಡವನ್ನು ಮಾಡಿ ಎಲ್ಲರಿಗೂ ಕೊಡಿ ಅಂತ. ಸೊ ನಾವು ಮುಂದುವರಿದೆವು. ಕಳೆದ ವರ್ಷ ಈ ವರ್ಷ 50,000 ಗಿಡ ಮಾಡಿದೆವು. ಬಹುಶಃ ಅದು 2 ತಿಂಗಳಲ್ಲಿ ಕಂಪ್ಲೀಟ್ ಬುಕ್ ಆಯಿತು. ಅಷ್ಟು ಒಂದು ಹವಾ ಸುಳ್ಯ ತಾಲೂಕಿನಲ್ಲಿ ಕಾಫಿಯ ಬಗ್ಗೆ ಇದೆ. ಸೊ ಅಂಥ ಟೈಮಲ್ಲಿ ರೈತರಿಗೆ ಏನು ಬೇಕೋ ಅದನ್ನು ಕೊಡಿಸುವಂಥ ಕೆಲಸ ಮಾಡುವಂಥದ್ದು ರೈತ ಉತ್ಪಾದಕ ಸಂಸ್ಥೆಯ ಕೆಲಸ ಅಂತ ನಾವು ಭಾವಿಸಿ ಅದನ್ನು ಮುಂದುವರೆದಿದ್ದೇವೆ. ಇವತ್ತು ನಾವು ಒಳ್ಳೆಯ ಜಾತಿಯ, ಯಾಕಂದರೆ ಕಾಫಿ ಬೋರ್ಡ್ನವರು ಹೇಳಿದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ರೋಬಸ್ಟಾ C/6 ಮಾತ್ರ ಅದು ಪ್ರಸ್ತುತ ಈಗ ಸರಿಯಾದ್ದು ವೆರೈಟಿ. ಬಾಕಿಯನ್ನು ಅಷ್ಟು ನಾವು ರೆಕಮೆಂಡ್ ಮಾಡೋದಿಲ್ಲ ಅಂತ ಹೇಳಿದಾಗ ನಾವು ಅದನ್ನೇ ತಂದು ಇಲ್ಲಿ ಅವರಿಂದಲೇ ಬೀಜ ತಂದು ನಾವು ಗಿಡ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ, ಕೊಡ್ತಾ ಇದ್ದೇವೆ. ಅದು ಬಿಟ್ಟು ಬಹುಶಃ ಅಧ್ಯಕ್ಷರೊಂದು ಮಾತು ಹೇಳಿದರು ಅಲ್ಲಿ ಹೋದಾಗ, ಕಾಪಿಗೆ ರೇಟ್ ಇದೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯವರು ಒಮ್ಮೆಗೆ ಹಾರಿ ಎಕರೆಗಟ್ಟಲೆಯಲ್ಲಿ ಕಾಪಿ ಮಾಡ್ತಾ ಹೋದರೆ, ಮೇಯ್ನ್ ಕ್ರಾಪ್ ಆಗಿ ಮಾಡ್ತಾ ಹೋದರೆ ಅದರ ಸಾಧಕ ಬಾಧಕಗಳನ್ನು ನೀವು ನೋಡ್ಕೊಳ್ಬೇಕಾಗ್ತದೆ. ಜೊತೆಗೆ ಅವರು ಮಾಡುವಂಥ ವೆರೈಟಿ ಯಾವುದು, ತಳಿ ಯಾವುದು, ಇದರ ಬಗ್ಗೆ ನೀವು ಗಮನ ಕೊಡಬೇಕಾಗ್ತದೆ. ನೀವು FAOದವರಿದ್ದೀರಾ, ನರ್ಸರಿ ಮಾಡ್ತಾ ಇದ್ದೀರಾ, ಅಲ್ಲಲ್ಲಿ ತರಬೇತಿ ಕಾರ್ಯಕ್ರಮಗಳು ಇದರ ಬಗ್ಗೆ ಸ್ವಲ್ಪ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿ ಅಂತ. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಬಹುಶಃ ತರಬೇತಿ ಕಾರ್ಯಕ್ರಮಗಳಲ್ಲಿ ನಾವು ಹೇಳೋದು ಒಂದೇ, ಏಕಕಾಲಕ್ಕೆ ಮುಖ್ಯ ಬೆಳೆಯಾಗಿ ಕಾಫಿ ಗಿಡಕ್ಕೆ ಬಹುಶಃ ನಮ್ಮ ರೈತರು ಹೋಗಲಿಕ್ಕಿಲ್ಲ ಅಂತ ಕಾಣುತ್ತದೆ. ಹೋಗುವುದು ಅಷ್ಟು ಸೂಕ್ತ ಅಲ್ಲ ಅಂತ. ಯಾಕಂದರೆ ಏನೇ ರೇಟ್ ಆದರೂ ಫಸ್ಟ್ ಪ್ಲೇಸು ಅಡಿಕೆಯನ್ನು ಮೀರಿಸಿ ಕಾಫಿ ಯಾವತ್ತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಇಂಟರ್ ಕ್ರಾಪ್ ಆಗಿ ನಾವು ಮಾಡಿಕೊಂಡಾಗ ಅದರ ಅನುಭವಗಳು ನಮಗೆ ಅದನ್ನು ಮುಂದೆ ಏನು ಮಾಡಬಹುದು ಎಂಬ ಒಂದು ಸಾಧ್ಯತೆಗಳಿಗೆ ಹೆಚ್ಚಿರ್ತದೆ. ಆದ್ದರಿಂದ ಎಲ್ಲ ರೈತರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೆ, ಅವರ ಒಂದು ಚಟ್ಟಳ್ಳಿಯವರ ಒಂದು ಮಾತಿನಂತೆ ನಾವು ಪ್ರಾಯೋಗಿಕವಾಗಿ 2 ಎಕರೆ 3 ಎಕರೆ ಕಾಫಿ ಮಾಡುವ, ಏಕಕಾಲಕ್ಕೆ ಅಡಿಕೆ ಅಥವಾ ರಬ್ಬರನ್ನು ಕಡಿದು ಒಮ್ಮೆಗೆ ಕಾಫಿ ಮಾಡಲಿಕ್ಕೆ ಹೋಗಿ ಮತ್ತೆ ಏನಾದರೂ ನಮಗೆ ಸರಿಯಾದ ಕ್ರಾಪ್ ಬಾರದೇ ಇದ್ದರೆ, ಕ್ರಾಪಿಗಿಂತಲೂ ಜಾಸ್ತಿ ಈ ಪರಿಸರಕ್ಕೆ ಯಾವುದಾದರೂ ರೋಗಗಳು ಅದಕ್ಕೆ ಅಂಟಿಕೊಂಡ್ರೆ, ಇದೆಲ್ಲವೂ ಎಕ್ಸ್ಪೆರಿಮೆಂಟ್ ಬೇಸಲ್ಲಿ ಇರುವ ಕಾರಣ ಒಂದಿಷ್ಟು ಇಂಟರ್ ಕ್ರಾಪ್ ಆಗಿ ಕಾಫಿ ಮಾಡಿ ಅಂತ ನಾವು ಹೇಳ್ತಾ ಇದ್ದೆವು. ಸೊ ಆ ನೆಲೆಯಲ್ಲಿ ನಾವು ಕಾಫಿ ಗಿಡದ ಬಗ್ಗೆ, ಕಾಫಿ ಬೆಳೆಯ ಬಗ್ಗೆ ಒಂದಿಷ್ಟು ತರಬೇತಿಗಳನ್ನು ಮಾಡ್ತಾ ಇದ್ದೇವೆ. ಸೊ ಇವತ್ತು ಅಡಿಕೆಯ ಮತ್ತು ಕಾಳುಮೆಣಸಿನ ತರಬೇತಿ ಇದೆ. ಇದು ನಮ್ಮ ಈ ಪ್ರದೇಶಕ್ಕೆ ಭಾಳ ಅಗತ್ಯವಾದಂಥ ಒಂದು ಬೆಳೆ, ಭಾಳ ಸಕ್ಸಸ್ ಆದಂಥ ಬೆಳೆ. ಆದರೂ ಇವತ್ತು ರೈತರು ಅದರ ಬಗ್ಗೆ ಚಿಂತನೆ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದೇವೆ. ಈ ಅಡಿಕೆಯಲ್ಲಿರುವಂಥ ಎಳೆಚಿಕ್ಕಿ ರೋಗ ಬಹುಶಃ ಈಚೆ ಇನ್ನೂ ಸ್ವಲ್ಪ ಗುತ್ತಿಗಾರ ಬದಿ, ಸುಬ್ರಹ್ಮಣ್ಯ ಬದಿ ಹೋದವರಿಗೆ ಬಹುಶಃ ಆ ಭಾಗ PN ಭಟ್ಟು ಹೋಗಿರ್ಬೋದು. ಅಲ್ಲಿಯ ರೈತರ ಪರಿಸ್ಥಿತಿ ಇನ್ನೂ ಚಿಂತಾಜನಕ ಆಗಿದೆ. ಒಂದು ಕಡೆಯಲ್ಲಿ YLDಯಲ್ಲಿ ಆದರೆ ಇನ್ನೊಂದು ಬದಿಯಲ್ಲಿ ಬಹುಶಃ ಮಣಪಾಡಿ, ಸುಬ್ರಹ್ಮಣ್ಯ ಈ ಭಾಗದಲ್ಲಿ ಎಲೆಚುಕ್ಕಿಯ ಪ್ರಭಾವ ವಿಪರೀತ ಇದೆ. ಎಲ್ಲಿ ಶೀತ ವಾತಾವರಣ ಜಾಸ್ತಿ ಇದೆಯೋ ಅಲ್ಲಿ ಅದರ ಪ್ರಭಾವ ಜಾಸ್ತಿ ಇದೆ. ಬಹುಶಃ ಇದಕ್ಕೆಲ್ಲದಕ್ಕೂ ಪರಿಹಾರ ಅಂತ ಬಹುಶಃ ತೋಟದ ನಿರ್ವಹಣೆ, ಬಹುಶಃ ಆ ನಿರ್ವಹಣೆಯ ಬಗ್ಗೆ ಸಮರ್ಥವಾಗಿ ಒಂದು ಮಾಹಿತಿ ನೀಡುವವರು PN ಭಟ್ ನಮ್ಮೊಂದಿಗಿದ್ದಾರೆ ಇವತ್ತು.
ಖಂಡಿತವಾಗಿ ನಿರ್ವಹಣೆಯೇ ಮುಖ್ಯ. ಆ ನಿರ್ವಹಣೆಗೆ ಸಮರ್ಥವಾಗಿ ಆಗಬೇಕಾದರೆ ಇಂಥ ತರಬೇತಿಗಳು ಮುಖ್ಯ. ಬಹುಶಃ ಇವತ್ತು ಈ ತರಬೇತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳುತ್ತಾ, ಸುಳ್ಯ ರೈತೋತ್ಪಾದಕ ಸಂಸ್ಥೆ ಇದರ ಉದ್ದೇಶದಂತೆ ರೈತರ ಬದುಕು ಉತ್ತಮವಾಗಬೇಕು, ಕೃಷಿ ಒಂದು ಸುಸ್ಥಿರ ಉದ್ಯಮವಾಗಿ ಬೆಳಿಬೇಕು. ಅದಕ್ಕಾಗಿ ನಾನು ಬಹುಶಃ ಹೋದಲ್ಲೆಲ್ಲ ಹೇಳ್ತಾ ಇದ್ದೇನೆ, ನೀವೆಲ್ಲರೂ ಭಾಳ ಉತ್ತಮವಾಗಿ ಕೃಷಿ ಮಾಡ್ತಾ ಇದ್ದೀರಿ, ಕೃಷಿ ಮಾಡಿ. ಇದರ ಒಟ್ಟಿಗೆ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಒಂದು ಕೃಷಿಗೆ ಸಂಬಂಧಪಟ್ಟ ಒಂದು ಉದ್ಯಮ ಬೆಳಿಬೇಕು. ಒಂದು ಕೃಷಿ ಉದ್ಯಮ ಆದಾಗ ಅದು ಹೆಚ್ಚು ರೈತರಿಗೆ ಸಹಕಾರಿ ಕೊಡ್ತದೆ ಅಂತ. ಪ್ರತಿ ಗ್ರಾಮದಲ್ಲಿ ನಮ್ಮಲ್ಲಿ ತೆಂಗಿನಕಾಯಿ ಇದೆ, ಒಂದು ತೆಂಗಿನಕಾಯಿ ಮಿಲ್ ಬೇಕು, ಒಂದು ಹಳ್ಳ ಬೇಕು, ಒಂದು ಹುಡಿ ಮಾಡುವ ಫ್ಲೋರ್ ಮಿಲ್ ಬೇಕು. ಪ್ರತಿ ಗ್ರಾಮದಲ್ಲಿ ಒಂದು ಉತ್ಪನ್ನ ಆಗುವ ಹಣ್ಣುಗಳು ಏನು ಅದು ಆಗ್ತದೆ ಅದನ್ನು ಸಂಸ್ಕರಿಸುವಂಥ ಒಂದು ಘಟಕ ಬೇಕು. ಪ್ರತಿ ಗ್ರಾಮದಲ್ಲಿ ಏನು ಬಾಳೆಕಾಯಿ ನಾವು ಯಥೇಷ್ಟವಾಗಿ ಬೆಳೀತಾ ಇದ್ದೇವೆ ಅದನ್ನು ವ್ಯಾಲ್ಯೂ ಎಡಿಷನ್ ಮಾಡಿ ಚಿಪ್ಸ್ ಆಗಿ ಮಾರಾಟ ಮಾಡುವಂಥ ಒಂದು ಹಂತಕ್ಕಾಗಬೇಕು. ಈ ರೀತಿಯ ರೈತರ ಸುಸ್ಥಿರ ಬದುಕಿಗೆ ರೈತರು ಉತ್ಪನ್ನ ಮಾಡಿದಂಥ ಪ್ರತಿಯೊಂದು ವಸ್ತುಗಳು ಸಮೇತ ಅದು ವ್ಯಾಲ್ಯೂ ಎಡಿಷನ್ ಆಗಿ ಹೋಗಬೇಕು ಎಂಬ ಉದ್ದೇಶ FAOದಿದೆ. ಈಗಾಗಲೇ FAO ಒಂದು ಸ್ಟೆಪ್ ತಗೊಂಡಿದೆ. ನಾವು ಸಮೇತ ಕೆಲವು ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡುವಂಥ ಒಂದು ಹಂತಕ್ಕೆ ಹೋಗಿದ್ದೇವೆ. ಇದರ ಜೊತೆಯಲ್ಲಿ ನಾವು ಮೇಜರಾಗಿ ನಮ್ಮ ಒಂದು ಕಲ್ಪನೆ ಇದೆ, ಸುಳ್ಯ ತಾಲೂಕಿನಲ್ಲಿ ಕೊಕ್ಕೋಕ್ಕೆ ಸಂಬಂಧಪಟ್ಟಂತಹ ಒಂದು ಅಗ್ರಿ ಟೂರಿಸಮ್ ಸೆಂಟರ್ ಮಾಡಬೇಕು ಅಂತಿದ್ದೇವೆ. ಈ ಬಗ್ಗೆ ಒಂದು ಚಿಂತನೆಯಲ್ಲಿದ್ದೇವೆ. ಕೊಕ್ಕೋ ಖರೀದಿಸಿ ಪೌಡ್ರ್ ಮಾಡಿ, ಕೊಕ್ಕೋ ಗಿಡದಿಂದ ಹಿಡಿದು ಅದು ಬೆಳೆಯುವಂಥದ್ದು, ಅದು ಖರೀದಿ ಮಾಡುವಂಥದ್ದು, ಹಾಗೆ ಪೌಡ್ರ್ ಮಾಡಿ ಚಾಕ್ಲೇಟ್ ಆಗಿ ಇಮಿಡಿಯೇಟು ಅಲ್ಲಿ ಸಿಗುವಂಥ ರೀತಿಯಲ್ಲಿ ಒಂದು ಅಗ್ರಿ ಟೂರಿಸಮ್ ಸೆಂಟರ್. ಸೊ ಈ ಬರದ ಒಂದು ಕಲ್ಪನೆಯೂ FAOದಲ್ಲಿ ಇದೆ. ಇದರ ಜೊತೆಗೆ ಬಹುಶಃ ನಾನು FAOಗಳಿಗೆ ರಾಜ್ಯ ಮಟ್ಟದ ಒಂದು ಸಹಕಾರಿ ಸಂಘ ರಚನೆಗೊಂಡಿದೆ. ಸುಳ್ಯ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ 3 ಜಿಲ್ಲೆಗೆ ನಾನು ನಿರ್ದೇಶಕನಾಗಿದ್ದೇನೆ. ಈಗಾಗಲೇ ಒಂದು ಸಭೆಯಲ್ಲಿ ಮೊನ್ನೆ ಭಾಳ ಮುಖ್ಯವಾದಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದೇವೆ. ಎಲ್ಲ FAOಗಳ ಪ್ರಾಡಕ್ಟ್ ಕನಿಷ್ಠ ಒಂದು ಪ್ರಾಡಕ್ಟ್ ಆದರೂ ನಮಗೆ ಸುಮಾರು ಒಂದು 100ರಿಂದ 150 ಪ್ರಾಡಕ್ಟ್ಗಳನ್ನು ಕರ್ನಾಟಕ ರಾಜ್ಯದಾದ್ಯಂತ ಒಂದು ರೈತಶ್ರೀ ಅಂತ ಒಂದು ಬ್ರ್ಯಾಂಡ್ ಹೊರಗೆ ತಂದಿದೆ. ಆ ರೈತಶ್ರೀ ಬ್ರ್ಯಾಂಡ್ನಲ್ಲಿ ಎಲ್ಲ FAOಗಳು ಮತ್ತು ರೈತರು ಉತ್ಪಾದನೆ ಮಾಡಿದಂಥ ಒಂದು ಉತ್ಪನ್ನಗಳನ್ನು ಆ ಬ್ರ್ಯಾಂಡಿನಲ್ಲಿ ಮಾರ್ಕೆಟ್ ಮಾಡುವಂಥದ್ದು ಮತ್ತು ಅದನ್ನು ಎಕ್ಸ್ಪೋರ್ಟ್ ಮಾಡುವ ಹಂತದವರೆಗೂ ಒಂದು ಚಿಂತನೆ ಮಾಡುವಂಥ ಒಂದು ವೇದಿಕೆ ರಚನೆ ಆಗ್ತಾ ಇದೆ. ಆದ್ದರಿಂದ ಬಹುಶಃ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ವಿನಂತಿ, ನೀವೆಲ್ಲರೂ ಒಳ್ಳೊಳ್ಳೆಯ ಕೃಷಿಕರು, ನಿಮ್ಮ ಉತ್ಪನ್ನಗಳನ್ನು ಯಾವುದನ್ನಾದರೂ ವ್ಯಾಲ್ಯೂ ಎಡಿಷನ್ ಮಾಡುವಂಥ ಬಗ್ಗೆ ನೀವು ಚಿಂತನೆ ಮಾಡಿ. FAOದಿಂದ ಸಹಕಾರಿ ಕೊಡ್ತೇವೆ. ಅದಕ್ಕೆ 50% ಸಬ್ಸಿಡಿ ಇರುವಂಥ ಅನೇಕ ಯೋಜನೆಗಳಿವೆ. ಅದನ್ನು FAO ಮೂಲಕ ಕೊಡಿಸುವಂಥ ಕೆಲಸವನ್ನು ಮಾಡುತ್ತೇವೆ ಅಂತ ಹೇಳ್ತಾ, ಈ ಭಾಗದ ರೈತರು ನೀವೆಲ್ಲರೂ ಬಹುಶಃ ನಾಡ್ದು 20ನೇ ತಾರೀಕಿಗೆ ನಮ್ಮ FAOದ ಮಹಾಸಭೆ ಇದೆ. ಇಲ್ಲಿನ ಎಲ್ಲ ಸದಸ್ಯರು ಮಹಾಸಭೆಗೂ ಬರಬೇಕು ಅಂತ ನಾನು ವಿನಂತಿಸ್ಕೊಳ್ತಾ, ಇಲ್ಲಿಯ ನಿರ್ದೇಶಕರು ಧನ್ಪಾಲ್ ಅವರಿದ್ದಾರೆ, ಹಾಗೆ ಜಯರಾಮನ್ ನಮ್ಮ ನಿರ್ದೇಶಕರಿದ್ದಾರೆ. ಸುಮಾರು 6 FAO ಸಂಸ್ಥೆಗಳು, ಆಸಕ್ತ ಗುಂಪುಗಳು ಇಲ್ಲಿ ನಮ್ಮ ಐವರ್ನಾಡಿನಲ್ಲಿ ಇದೆ. ನೀವೆಲ್ಲರೂ FAOಕ್ಕೆ ನಾಡಿನ ಸಭೆಗೆ ಬರಬೇಕು. ಬಹುಶಃ ನಿಮ್ಮೆಲ್ಲರ ಯಾವುದೇ ಮಾಹಿತಿಗಳು ಬೇಕಾದರೆ ಸಹಕಾರಿ ಸಂಘ ಭಾಳ ಉತ್ತಮವನ್ನು ಕೆಲಸವನ್ನು ಮಾಡ್ತಾಯಿದೆ. ಬಹುಶಃ ನಾವು FAO ಆರಂಭವಾದಂಥ ದಿನದಲ್ಲಿ ನಮ್ಮದೊಂದು ಕಲ್ಪನೆ ಇತ್ತು, ರೈತರಿಗೆ ಏನು ಬೇಕೋ ಅದನ್ನೆಲ್ಲ FAOದ ಮೂಲಕ ಕೊಡಬೇಕು ಅಂತ ನಾವು ಚಿಂತನೆ ಮಾಡಿದ್ದೆವು. ಆ ನಂತರ ನಾವು ಯೋಚನೆ ಮಾಡಿದಾಗ ಬಹುಶಃ ಸಹಕಾರಿ ಸಂಘಗಳು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ನೋಡಿದರೆ ಬೇರೆ ಎಲ್ಲಿಯೂ ಇಲ್ಲ. ಬಹುಶಃ ಅಲ್ಲಿ FAOಗಳ ಅವಶ್ಯಕತೆ ಭಾಳ ಇದೆ. ಇಲ್ಲಿ FAOದ ಕಾನ್ಸೆಪ್ಟ್ ಏನಿದೆ ಅದನ್ನೆಲ್ಲವನ್ನು ಸಹಕಾರಿ ಸಂಘವು ಮಾಡ್ತಾ ಇದೆ. ಅದಕ್ಕೆ ಮೀರಿದ ಕೆಲವೊಂದು ವಿಚಾರಗಳನ್ನು ವ್ಯಾಲ್ಯೂ ಎಡಿಷನ್ ಮಾಡುವಂಥದ್ದು, ಎಕ್ಸ್ಪೋರ್ಟ್ ಮಾಡುವವರಿಗೆ ಚಿಂತನೆಯನ್ನು FAO ಖಂಡಿತ ಮಾಡ್ತದೆ. ನಾವು ಆಕ್ರಿಕಟ್ಟೆ ಕರ್ನನ್ನ ಇವರೆಲ್ಲ ಸೇರಿ ನಾವು ಅವರೊಟ್ಟಿಗೆ ಮುಂದೆ ನಾವು ಮಾಹಿತಿ ಕೇಳಿದ್ದೆವು. ಅವರು 2-3 ತಿಂಗಳು ಆಗ್ಬೋದು ಅಂತೇಳಿ ಹೇಳಿದರು. ಆ ಕಾರಣಕ್ಕೆ ಇವತ್ತು ಅವಕಾಶ ಸಿಕ್ಕಿದೆ ನಮಗೆ. ಈ ಅವರ ಮಾಹಿತಿ ಕಾರ್ಯಕ್ರಮವನ್ನು ಎಲ್ಲರೂ ರೈತರು ಅವರವರ ತೋಟದಲ್ಲಿ ಕೃಷಿ, ಕಾಳುಮೆಣಸು, ಅಡಿಕೆ ಇದರ ಬಗ್ಗೆ ಮಾಹಿತಿಯನ್ನು ನಾವು ನೆಡುವುದು ಮಾತ್ರ ಅಲ್ಲ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ನಮಗೆ. ಯಾವುದೇ ಕೃಷಿ ಮಾಡುವುದಿದ್ರು ಇದನ್ನು ಅಳವಡಿಸಿಕೊಂಡು ಎಲ್ಲರೂ ಒಳ್ಳೆಯ ಕೃಷಿಕರಾಗಿ ನಾವು ಇರೋಣ. ಈ ದಿನ ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಹಾಗೂ ಸುಳ್ಯದ ರೈತ ಉತ್ಪಾದಕ ಸೇವಾ ಸಂಘದ ವತಿಯಿಂದ ಐವರ್ನಾಡಿನಲ್ಲಿ ಅಡಿಕೆ
ಕೃಷಿ ಮತ್ತು ಕಾಳುಮೆಣಸಿನ ಒಂದು ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಜನಪ್ರತಿನಿಧಿಗಳು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಅಡಿಕೆ ಕೃಷಿಯ ಬಗ್ಗೆ ಎಲ್ಲರೂ ಒಂದು ರೀತಿಯ ಕೃಷಿಕರಿಗೆ ಧೈರ್ಯ ತುಂಬ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ. ಯಾಕೆಂತೇಳಿದರೆ ಇನ್ನು ಮುಂದಿನ ವರ್ಷಗಳಲ್ಲಿ ಅಡಿಕೆ ಬದಲಿಗೆ ಬೇರೆ ಕೃಷಿಯನ್ನು ಮಾಡುವುದಕ್ಕೆ ಒತ್ತು ನೀಡಬೇಕು ಅಂತೇಳುವಂಥ ಕರೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತು PN ಭಟ್ ಇವರು ಅಡಿಕೆಯ ಬಗ್ಗೆ ಮತ್ತೆ ಭರವಸೆ ನೀಡುವಂಥ ರೀತಿಯಲ್ಲಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಯಾಕೆಂತೇಳಿದರೆ ಅಡಿಕೆ ಇದನ್ನು ಮತ್ತೆ ಹಲವಾರು ವರ್ಷಗಳ ಕಾಲ ಒಳ್ಳೆಯ ರೀತಿಯಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ಅವರು ಈಗಾಗಲೇ ಅವರ ಒಂದು ಏರಿಯಾದಲ್ಲಿ ಕಂಡುಕೊಂಡಿದ್ದಾರೆ. ಇದು ಅವರು ಇವತ್ತು ನೀಡುತ್ತಿರುವಂಥ ಈ ಒಂದು ಕಾರ್ಯಾಗಾರದಲ್ಲಿ ಮತ್ತೆ ಕೃಷಿಕರಿಗೆ, ಒಂದು ಅಡಿಕೆ ಬೆಳೆಗಾರರಿಗೆ ಮತ್ತು ಕಾಳುಮೆಣಸು ಬೆಳೆಗಾರರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಕೃಷಿಕರು ಇದರಿಂದ ಪೂರ್ತಿಯಾಗಿ ಭಾಳ ಒಳ್ಳೆಯ ತರಬೇತಿಗಳನ್ನು ಪಡೆದು ಒಳ್ಳೆಯ ಕೃಷಿ ಮಾಡೋದಕ್ಕೆ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳೋದು ನಮಗೆ ಭಾಳ ಸಂತೋಷವಾಗ್ತಾ ಇದೆ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸಾಕಷ್ಟು ಪ್ರತಿಭಾವಂತ ಯುವ ಕೃಷಿಕರು, ಅಡಿಕೆ ಬೆಳೆಗಾರರು ಬಂದು ಇದನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇವತ್ತು.